ಮೂರನೇ ದಿವಸದ ಭಾಷಣದಲ್ಲಿ ಪ್ರಿದರ್ಶಿಕ ರೂಪಕದ ಮೂರನೆಯ ಅಂಕಕ್ಕೆ ಬಂದಿದ್ದೀವಿ. ಆ ಮೂರನೇ ಅಂಕದಲ್ಲಿ ಬಹಳ ರಮಣೀಯವಾದ ಗರ್ಭಾಂಕ ಇದೆ ಅಂತ ನೆನ್ನೆಯೇ ತಿಳಿಸಿದ್ದೆ. ಅಲ್ಲಿ ಆರಣ್ಯಕ್ಕೆ ಮತ್ತು ಮನೋರಮ ಅವರಿಬ್ಬರೂ ಪಾತ್ರ ಮಾಡಬೇಕಾಗಿರುತ್ತದೆ. ಆದರೆ ಆರಣ್ಯಕ್ಕೆ ಅವಳೇ ಪ್ರಿಯದರ್ಶಿಕ ನಾಯಿಕೆ, ಅವಳು ಮಾತ್ರ ಇರ್ತಾಳೆ ವಾಸವದತ್ತೆಯ ವೇಷ ಹಾಕ್ಕೊಂಡು. ಮನೋರಮೆಯ ಬದಲಾಗಿ ವತ್ಸರಾಜನ ವೇಷದಲ್ಲಿ ವತ್ಸರಾಜನೇ ಬಂದಿದ್ದಾನೆ. ಅವನೊಳಗೆ ಸಂಗೀತ ಕಲಿಸ್ತಕ್ಕಂಥ ಆಚಾರ್ಯನ ರೀತಿ ಬಂದಿದ್ದಾನೆ. ಆಗ ಹಾಡು ಆರಂಭವಾಗಿದೆ. ಅಲ್ಲಿಗೆ ನಾವು ಬಂದಿದ್ವಿ. ಘನ ಬಂಧನ ಸಮೃದ್ಧಂ ಗಗನಂ ದೃಷ್ಟ್ವಾ ಮಾನಸಮೇತುಂ ಅಭಿಲಷತಿ ರಾಜಹಂಸೋ ದಯಿತಾಂ ಗೃಹೀತ್ವ ಆತ್ಮನೋ ವಸತಿಂ ಅಂತ ಆ ಒಂದು ಆರ್ಯ ಪದ್ಯ. ಸಂಸ್ಕೃತ ನಾಟಕಗಳಲ್ಲಿ ಗೇಯ ಛಂದಸ್ಸುಗಳಲ್ಲಿ ಅನ್ಯತಮವಾದದ್ದು ಆರ್ಯ. ಆ ಹಾಡಿಗೆ ಒದಗಿ ಬರತಕ್ಕಂಥದ್ದು. ಕೊನೆಯ ಸಾಲಿನ 15 ಮಾತ್ರೆಗಳಿಂದಾಗಿ ಅದಕ್ಕೆ ಎಲ್ಲಿಲ್ಲದ ಕರ್ಷಣದ ಅನುಕೂಲತೆ, ಮೌನ ಅಂತ ಏನಿದೆ ಅದನ್ನು ರಾಗಾಲಾಪದಿಂದಲೇ ತುಂಬಿಕೊಡುವಂಥ ಅವಕಾಶ ಉಂಟು. ಅಭಿಲಷತಿ ರಾಜಹಂಸೋ ದಯಿತಾಂ ಗೃಹೀತ್ವಾತ್ಮನೋ ವಸತಿಂ ಅಂತ ಅಲ್ಲಿಗೆ ಎಳೆಯಬಹುದಾದದ್ದು. ಒಟ್ಟಲ್ಲಿ ಅದು ಆವರ್ತನ ಪೂರ್ಣವಾಗುವವರೆಗೆ ಮಾಡಬೇಕಾಗುತ್ತದೆ. ಹಾಗೆ ಸಂಗೀತವನ್ನು ತಂದುಕೊಡೋದಕ್ಕೆ ಸಾಧ್ಯ ಅಂತ ನಾಟಕಗಳಲ್ಲಿ ಹೆಚ್ಚಾಗಿ ಆರ್ಯ ಛಂದಸ್ಸನ್ನು ಬಳಸುವುದುಂಟು. ಅದು ಇವಳು ಮಾಡ್ತಾ ಇದ್ದಾಳೆ. ಅವಳಿಗೆ ಸ್ವಯಂ ಸಂಗೀತದಲ್ಲಿ ತಯಾರಿಯೂ ಇದೆಯಲ್ಲ, ಆ ಕಾರಣದಿಂದ ಮಾಡ್ತಾ ಇರ್ತಾಳೆ. ಇತ್ತ ಕಡೆ ವಿದೂಷಕ ಮತ್ತು ಮನೋರಮೆಯ ಇಬ್ಬರನ್ನೂ ರಾಜ, ನೀವು ಈ ರಂಗಸ್ಥಳದಲ್ಲಿಯೇ ಕಾಣಿಸ್ಕೊಳ್ಳದೆ ಎಲ್ಲರೂ ದೂರ ಇರಿ, ಇಲ್ಲದೇ ಮನೋರಮೆ ವೇಷದಲ್ಲಿ ತಾನು ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಕಷ್ಟ ಅಂತ ಬೇರೆ ಕಡೆ ಅವ್ರನ್ನ ತಳ್ಳಿದ್ದಾನೆ. ಅಲ್ಲಿ ವಿದೂಷಕ ಮಲಗಿದ್ದಾನೆ. ಅವನು ತಿಂಡಿಪೋತ ಮತ್ತು ಬಾಯಿ ಬುಡಕ ಮತ್ತು ನಿದ್ರಾ ಜಡ. ಅವನಿಗೆ ನಿದ್ರೆ, ಊಟ, ಹರಟೆ ಇವು ಬಿಟ್ಟರೆ ಇನ್ಯಾವುದೂ ಇಲ್ಲ. ಯಾವುದ್ರ ಬಗೆಗೂ ಗೌರವದ ಮಾತಿಲ್ಲ. ಲಘುವಾಗಿ ಮಾತಾಡ್ತಾನೆ. ಆದರೆ ತನ್ನನ್ನು ಗೇಲಿ ಮಾಡ್ಕೊಳ್ಳೋದ್ರಿಂದ ಅವನದು ಆತ್ಮಸ್ಥವಾದ ಹಾಸ, ತನ್ನನ್ನು ತಾನೇ ಗೇಲಿ ಮಾಡಿಕೊಳ್ಳುವಂಥದ್ದು. ಆ ರೀತಿಯಲ್ಲಿ ಹೋಗೋದ್ರಿಂದ ಅವನನ್ನು ಯಾರೂ ದೊಡ್ಡದಾಗಿ ಆಕ್ಷೇಪ ಮಾಡೋಕ್ಕಾಗೋಲ್ಲ. ಅವನು ಮಲಗಿದ್ದಾಗ ಮನೋರಮೆ ನೋಡು ಇಷ್ಟು ಚೆನ್ನಾಗಿ ನಮಗೆ ಮಾಲವಿಕೆ ಅಂತೀನಿ, ಆರಣ್ಯಕ್ಕೆ ವಾಸವದತ್ತೆ ವೇಷದಲ್ಲಿದ್ದಾಳೆ, ಅವಳ ನೃತ್ಯ ಕಾಣಿಸ್ತಾ ಇದೆ ಅಂತ ದೂರದಿಂದ ಅವಳು ತೋರಿಸ್ತಾಳೆ. ಇವನು ನಿದ್ರೆ ಮಾಡ್ತಾ ಇದ್ದವನು ದಾಸ್ಯ ಸುತೆ ತ್ವಮಪಿ ನ ದದಾಸಿ ಸುಪ್ತಂ, ಹಾಳಾದವಳು ನೀನು, ತೊತ್ತಿನ ಮಗಳು, ನನಗೂ ನೆಮ್ಮದಿ ಕೊಡ್ತಾ ಇಲ್ಲ, ನಿದ್ರೆ ಮಾಡಬೇಕು ಅಂತ. ಯದಾ ಪ್ರಭೃತಿ ಪ್ರಿಯ ವಯಸ್ಸೇನ ಆರಣ್ಯಕಾ ದೃಷ್ಟ ತದಾ ಪ್ರಭೃತಿ ತೇನ ಸಹ ಮಯ ರಾತ್ರಿಂದಿವಂ ನಿದ್ರಾ ನ ದೃಷ್ಟ. ಯಾವಾಗ ಉದಯನ ವತ್ಸರಾಜ ಈ ಆರಣ್ಯಕೆಯನ್ನು ನೋಡಿದ್ನೋ, ತಾವರೆ ಹೂಗಳನ್ನು ಬಿಡಿಸ್ಕೊಳ್ತಾ ಇದ್ದ ಆ ಸರೋವರದ ದಡದಲ್ಲಿ ಅವಳನ್ನು ಕಂಡನೋ, ಅವತ್ತಿಂದ ಅವನು ಹಲಬುತ್ತಾ ನನಗೂ ನಿದ್ರೆ ಇಲ್ಲದಂತೆ ಮಾಡಿದ್ದಾನೆ. ಹೀಗಾಗಿ ನಾನು ನಿದ್ರೆ ಮಾಡೋದಕ್ಕೆ ಬಂದರೆ ನನಗಲ್ಲಿ ನಿದ್ರಾ ಭಂಗ ಮಾಡ್ತೀಯ ಅಂತ ಮತ್ತೊಂದು ಕಡೆ ಹೋಗ್ತಾನೆ. ಆರಣ್ಯಕ್ಕೆ ಮತ್ತೆ ಇತ್ತ ಕಡೆ ರಂಗಸ್ಥಳದಲ್ಲಿ ಮತ್ತೊಂದು ಹಾಡು ಹೇಳ್ತಾ ಇದ್ದಾಳೆ. ಇದು ಸನ್ನಿವೇಶ ಏಕಕಾಲದಲ್ಲಿ ಅನೇಕ ಘಟನೆಗಳು ನಡೀತಾ ಇವೆ. ಅದನ್ನು ಕವಿ ತೋರಿಸ್ತಾ ಇದ್ದಾನೆ. ಇದನ್ನು ಆಧುನಿಕ ರಂಗತಂತ್ರದಲ್ಲಿ ಲೈಟಿಂಗಿಂದ ಬೇಕಾದಂತೆ ತೋರಿಸ್ಬೋದು. ಸಿನಿಮಾದಲ್ಲಿ ಬೇರೆ ಬೇರೆ ಕಟ್ ಶಾಟ್ಸ್ ಮಾಡಿ ಎಷ್ಟು ತೋರಿಸ್ಬೋದು. ಪ್ರಾಚೀನ ರಂಗಸ್ಥಳದಲ್ಲಿ, ಪ್ರಾಚ್ಯ ಭಾರತದ ರಂಗಸ್ಥಳದಲ್ಲಿ ತೋರಿಸ್ಬೇಕು ಅಂದರೆ ಮತ್ತವಾರಣಿ ಅಂತ ರಂಗಸ್ಥಳದ ಮುಂಚಾಚೆಗಳು ಎರಡಿರ್ತಾ ಇದ್ವು, ಪ್ರೊಜೆಕ್ಷನ್ಸ್. ಅಲ್ಲಿ ಒಂದು ಕಡೆಗೆ ವಿದೂಷಕ ಮತ್ತು ಮನೋರಮೆ, ಮತ್ತೊಂದು ಕಡೆಗೆ ರಾಣಿ ಮತ್ತು ಸಾಂಕೃತ್ಯಾಯಿನಿ ಲೇಖನ ಬರೆದವಳು, ಮಧ್ಯದಲ್ಲಿ ನಾಟಕ ರಂಗಸ್ಥಳ. ಹೀಗೆ 3 ಥರ ಮಾಡ್ಕೊಳ್ಬೇಕಾಗುತ್ತೆ. 2 ಮತ್ತವಾರಣಿಗಳು ಮತ್ತು ಪ್ರಧಾನ ರಂಗ ಶೀರ್ಷ ಅಂತ ಕರೀತಾರೆ, ರಂಗದ ಮುಂಚಾಚು ಅಲ್ಲಿರ್ತಾ ಇದ್ದಿದ್ದು. ಆ ಕಲ್ಪನೆ ಇಲ್ಲದೆ ಇದ್ದರೆ ನಮಗೆ ಇಡೀ ನಾಟಕ ಸರಿಯಾಗಿ ಗೊತ್ತಾಗೋದಿಲ್ಲ. ಏಕಕಾಲದಲ್ಲಿ ಅವರು ಇವರು ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಅಂತಂದರೆ ಆ ಹೊತ್ತಿನಲ್ಲಿ ಮಿಕ್ಕವ್ರು ಏನು ಮಾಡ್ತಾ ಇದ್ರು? ಮಿಕ್ಕವರು ತೆಪ್ಪಕ್ಕೆ ಕೂತಿರ್ತಾ ಇದ್ರು. ಈಗಾದರೆ ಲೈಟ್ಸ್ ಆಫ್ ಅಂತ ಮಾಡಿದಾಗ ಅವರು ಇದ್ರೂ ಪರವಾಗಿಲ್ಲ, ಎದ್ರೂ ಪರವಾಗಿಲ್ಲ. ಹಾಗಲ್ಲ. ಇನ್ನೊಬ್ಬರು ಮಾತಾಡುವಾಗ ಇವರು ತಮ್ಮ ಪರಿವಿಯೇ ಇಲ್ಲದಂತೆ ತಾವು ಸುಮ್ಮನೆ ಇರಬೇಕು. ಅದನ್ನು ಪ್ರೇಕ್ಷಕರು ಒಪ್ಕೋತಾ ಇದ್ರು. ಇದೇನು ಇಲ್ಲಿ ನಾಟಕದಲ್ಲಿ ನಡೀತಾ ಇಲ್ವಲ್ಲ ಸನ್ನಿವೇಶ ಅಂದರೆ ಅದನ್ನು ಮೆಲ್ಲೋ ಡೌನ್ ಮಾಡೋದು ಅಂತೀವಲ್ಲ, ಅದನ್ನು ಸ್ವಲ್ಪ ಗೌಣ ಮಾಡ್ಕೋತಾ ಇದ್ರು, ಮಂತ್ರಶ್ರುತಿಗೆ ತಂದುಕೋತಾ ಇದ್ರು. ಇತ್ತ ಕಡೆಗೆ ಬೇರೆ ಸಂವಾದ ನಡೆಯುವಾಗ ಆ ಭಾಗದಲ್ಲಿ ನಟರು ಜಾಗೃತರಾಗ್ತಾ ಇದ್ರು, ಮಾತಾಡ್ತಾ ಇದ್ರು. ಅದನ್ನು ಪ್ರೇಕ್ಷಕರ ಆಸ್ವಾದ ಮಾಡ್ತಾ ಇದ್ರು. ಹೀಗೆ ಒಂದು ಆವರ್ತನದಂತೆ ಹೋಗ್ತಾ ಇತ್ತು. ಆ ಪ್ರೇಕ್ಷಕರಿಗೆ ನಮಗಿಂತ ಹೆಚ್ಚಿನ ಊಹಾಪೋಹ ಕೌಶಲ ಇತ್ತು. ನಮ್ಮ ಕಾಲದ ರಸಿಕರಿಗಿಂತ ಆ ಕಾಲದ ರಸಿಕರಿಗೆ ಅಂತರಂಗ ಪರಿಪಾಕ ಹೆಚ್ಚು ಅಂತ ಅನಿಸುತ್ತದೆ. ಯಾಕೆಂದರೆ ಇದನ್ನೆಲ್ಲವನ್ನು ಒಪ್ಪಿಕೊಂಡು ನೋಡಬೇಕು ಅಂತಂದರೆ ಎಷ್ಟು ಸಹಾನುಭೂತಿ ಇರಬೇಕು. ನಮಗೀಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಲಾಟೆ ಮಾಡೋ ಥರ ಆಗುತ್ತೆ. ಇದು ಯಾಕೆ ಹೀಗಾಯಿತು ಅಂತ.
ಅವರು ಇದಿರುವಂಥದ್ದು ಅಂತ ಅಂದರೆ ನಾಟ್ಯಧರ್ಮಿ ಅಂತ ಏನು ಹೇಳ್ತೀವಿ, ರಂಗಸ್ಥಳದ ಕನ್ವೆನ್ಷನ್ಸ್, ಕೆಲವು ಗೊತ್ತುವಳಿಗಳನ್ನು, ಒಡಂಬಡಿಕೆಗಳನ್ನು ಮಾಡಿಕೊಂಡಿರ್ತಾರೆ. ಅದು ಸಾಮಾನ್ಯರಿಗೂ ಗೊತ್ತಿರ್ತಿತ್ತು. ಈ ಮಟ್ಟದಲ್ಲಿ ಸಾಂಸ್ಕೃತಿಕವಾದ ಪರಿವೇಶ ಎಲ್ಲ ಕಡೆಗೂ ಇತ್ತು. ಅಂದರೆ ಪ್ರತಿ ಹಂತಕ್ಕೂ ಕೂಡ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಎಕ್ಸ್ಪ್ಯಾನ್ಷನ್ ಅಂತೀವಲ್ಲ, ಅಲ್ಲಿ ಎಲ್ಲ ಕಡೆಗೂ ಈ ಸಂಸ್ಕಾರ ಇತ್ತು ಅಂತ. ಇದು ಸನಾತನ ಧರ್ಮದ ಭಾಗ್ಯ. ಇಷ್ಟು ದೊಡ್ಡ ರೀತಿಯಲ್ಲಿ ಎಲ್ಲ ಜನಸಮುದಾಯಗಳಿಗೂ ಒಂದು ಅಭಿಜಾತ ಕಲೆಯನ್ನು, ಕ್ಲಾಸಿಕಲ್ ಆರ್ಟನ್ನು ಆಸ್ವಾದ ಮಾಡೋಕ್ಕೆ ಗೊತ್ತಿತ್ತು. ಅದು ಅವರಿಗೆ ತಿಳಿದು ಬರುವಂತೆ ಆ ಪರಂಪರೆ ಸಂಸ್ಕಾರ ಕೊಟ್ಟಿತ್ತು. ಅದು ಬಹಳ ದೊಡ್ಡದು. ಇಲ್ಲಿ ಹಾಡನ್ನು ಮತ್ತೆ ಅವಳು ಹಾಡ್ತಾಳೆ. ಅಭಿನವ ರಾಗಾಕ್ಷಿಪ್ತ ಮಧುಕರಿಕಾ ವಾಮಕೇನ ಕಾಮೇನ ಉತ್ತಾಮ್ಯತಿ ಪ್ರಾರ್ಥಯಮಾನ ದ್ರಷ್ಟುಂ ಪ್ರಿಯದರ್ಶನಂ ದೈತಂ. ಸರಳವಾದ ಭಾವ, ತುಂಬ ಸಂಕೀರ್ಣವಲ್ಲ. ಹಾಡುಗಳಿಗೆ ತುಂಬ ಸರಳವಾದ ಭಾವಗಳಿರುತ್ತವೆ. ಅಭಿನಯದಲ್ಲಿ ಯಾವುದನ್ನು ಈಗ ಸಂಚಾರಿ ಭಾವಗಳು ಅಂತ ಕರೀತಾರೆ. ಅಂದರೆ ಒಂದು ಸಾಹಿತ್ಯ ಭಾವದ ಬೇರೆ ಬೇರೆ ಆಯಾಮಗಳನ್ನು ನರ್ತಿಸಿ ಅಭಿನಯಿಸಿ ತೋರಿಸುವುದನ್ನು ಸಂಚಾರಿ ಅಂತಾರೆ. ಸಂಗೀತದಲ್ಲಿ ಅದನ್ನೇ ಸಂಗತಿ ಅಂತ ಕರೀತಾರೆ ಅಂತ ಈ ಸಮೀಕರಣವನ್ನು ಪದ್ಮಸುಬ್ರಹ್ಮಣ್ಯಂ ಮಾಡಿದ್ದಾರಲ್ಲ. ಹೊಸ ರಾಗದಿಂದ ಪ್ರೀತಿಯಿಂದ ಬೆರಗಾದ ದುಂಬಿ ಮನ್ಮಥನಿಂದ ಪ್ರೇರಿತವಾಗಿ ಪ್ರೀತಮನ ಕಡೆಗೆ ಹೋಗ್ತಾ ಇದೆ ಅಂತ. ಅಲ್ಲಿ ತನ್ನ ಮನೋಧರ್ಮವೇ ದುಂಬಿ ಹಾಗೆ ಆ ಕಡೆಗೆ ಹೋಗ್ತಾ ಇದೆ, ಉದಯನನ ಕಡೆಗೆ ಅಂತನ್ನುವುದು. ಅದನ್ನು ಅವಳು ಹಾಡಿ ನರ್ತನ ಮಾಡ್ತಾ ಇದ್ದಾಳೆ ರಂಗಸ್ಥಳದಲ್ಲಿ. ಇವನು ರಾಜ ವೇಷದಲ್ಲಿದ್ದವನು ಅವಳ ನೃತ್ಯವನ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ಇದು ಒಂದು ದೊಡ್ಡ ಸಮಸ್ಯೆ. ರಂಗಸ್ಥಳದ ಕಲಾವಿದರು ತಮ್ಮ ಪಕ್ಕದ ಕಲಾವಿದರು, ಸಹ ಕಲಾವಿದರು ಚೆನ್ನಾಗಿ ಅಭಿನಯಿಸಿದರೆ ಅದನ್ನು ನೋಡಿ ಆಸ್ವಾದಿಸಿ ಮೈ ಮರೆತು ಬಿಟ್ಟರೆ ಅವರ ಡೈಲಾಗ್ ಮರ್ತೋಗುತ್ತೆ, ಅವರ ಆ್ಯಕ್ಷನ್ ಮರ್ತೋಗುತ್ತೆ. ಅಂದರೆ ರಂಗಸ್ಥಳದಲ್ಲಿ ಎಷ್ಟು ಕಾಂಟ್ರಡಿಕ್ಷನ್ಸ್ ಮಾಡ್ಕೊಳ್ಬೇಕು. ಅವನು ಪಾತ್ರವಾಗಿಯೂ ಪಾತ್ರವಲ್ಲ, ಸಹೃದಯನಾಗಿಯೂ ಸಹೃದಯನಲ್ಲ, ಈ ಥರದ್ದೆಲ್ಲ ಉಂಟು. ಇವನು ನೋಡ್ತಾ ಸಂತೋಷ ಪಡ್ತಾನೆ. ವ್ಯಕ್ತಿರ್ವ್ಯಂಜನ ಧಾತುನಾ ದಶವಿಧೇ ನಾಪ್ಯತ್ರ ಲಬ್ಧ ಅಧುನಾ ವಿಸ್ಪಷ್ಟೋದೃತ ಮಧ್ಯಲಂಬಿತ ಪರಿಚ್ಛಿನ್ನ ಸ್ತ್ರಿಧಾಯಂ ಲಯ ಗೋಪುಚ್ಛ ಪ್ರಮುಖ ಕ್ರಮೇಣ ಯತಯ ತಿಸ್ರೋಪಿ ಸಂಪಾದಿತಾ ಸ್ವತ್ವಾಘಾನುಗತಶ್ಚ ವಾದ್ಯವಿದಯ ಸಮ್ಯಕ್ತಯಾ ದರ್ಶಿತಾ. ಇದು ನಾವು ಕಂಡಂತೆ ಪ್ರಾಚೀನ ಭಾರತದ ನಾಟಕಗಳಲ್ಲಿ ಬರುವ ಸಂಗೀತದ ವಿವರಗಳನ್ನು ಕೊಡ್ತಕ್ಕಂಥ ಮುಖ್ಯ ಶ್ಲೋಕಗಳಲ್ಲಿ ಒಂದು. ಕಾಳಿದಾಸ ಕೆಲವು ಕಡೆಗೆ ಸೂಚ್ಯವಾಗಿ ಹೇಳ್ತಾನೆ. ಅದಾದ ಮೇಲೆ ಶೂದ್ರಕನ ಮೃಚ್ಛಕಟಿಕದ 3ನೇ ಅಂಕದಲ್ಲಿ ಆ ರೇಭಿಲನ ಗಾನ ಮತ್ತು ವೀಣಾವಾದನ ಸಂಮೋಹನವನ್ನು ಆಸ್ವಾದಿಸ್ತಾ ವಿದೂಷಕನ ಜೊತೆಗೆ ಚಾರುದತ್ತ ಬರ್ತಾ ಅಲ್ಲಿ ವೀಣಾ ನಾಮ ಅಸಮುದ್ರೋತ್ಥಿತಂ ರತ್ನಂ ಅಂತೆಲ್ಲ ಹೇಳ್ಕೊಂಡು ಬರ್ತಾನೆ. ಅಲ್ಲಿ ಒಂದಿಷ್ಟು ಸಂಗೀತದ ವಿವರ ಬರುತ್ತೆ. ಮತ್ತು ಇಲ್ಲಿ ತುಂಬ ಟೆಕ್ನಿಕಲ್ ಆದ ವರ್ಣನೆ ಬರ್ತದೆ. ಮುಂದಿನ ಕವಿಗಳೆಲ್ಲ ಇದನ್ನು ಬಳಸ್ಕೊಂಡಿದ್ದಾರೆ. ಶ್ರೀಹರ್ಷನಿಗೆ ಈ ವಿವರಣೆ ಎಷ್ಟಿಷ್ಟವಾಯಿತು ಅಂದರೆ ಅನಾಮತ್ತಾಗಿ ಇದನ್ನು ನಾಗಾನಂದ ನಾಟಕದಲ್ಲಿ ಹಾಗೆ ಇಟ್ಕೊಂಡು ಬಿಟ್ಟಿದ್ದಾನೆ. ಕವಿಗಳಿಗೆ ತಮ್ಮ ರಚನೆ ಇಷ್ಟವಾಯಿತು ಅಂದರೆ ಅದನ್ನು ಹಲವು ಕಡೆಗೆ ಬಳಸ್ಕೋತಾರೆ. ನಾನೇ ನನ್ನ ಅವಧಾನಗಳಲ್ಲಿ ಬಂದ ಕೆಲವು ಪದ್ಯಗಳನ್ನು ಬೇರೆ ಕಾವ್ಯಗಳಲ್ಲಿ ಹಾಕ್ಕೊಂಡಿದ್ದೀನಿ. ತಿರುಪತಿ ವೆಂಕಟ ಕವಿಗಳು ಅಂತ ತೆಲುಗಿನ ಮಹಾ ಅವಧಾನಿಗಳು ತಮ್ಮ ಅವಧಾನದ ಎಷ್ಟೋ ಪದ್ಯಗಳನ್ನು ತಮ್ಮ ನಾಟಕಗಳಲ್ಲಿ ಕಾವ್ಯಗಳಲ್ಲಿ ಹಾಕ್ಕೊಂಡಿದ್ದಾರೆ. ಭೌಭೂತಿ ಹಾಗೆ ಮಾಡಿದ್ದಾನೆ. ಅವನ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾನೆ ಇರ್ತವೆ. ಕಾಳಿದಾಸನಂತವನು ಆ ಪ್ರಲೋಭನೆಗೆ ತುತ್ತಾಗಿದ್ದಾನೆ. ಅವನಲ್ಲಿಯೂ ಕೆಲವು ಪದ್ಯಗಳು ರಘುವಂಶದ್ದು, ಕುಮಾರ ಸಂಭವದ್ದು ಅಲ್ಲಲ್ಲಿಗೆ ಒಟ್ಟೊಟ್ಟಿಗೆ ಬರುವಂಥದ್ದನ್ನು ನೋಡ್ತೀವಿ. ಇದು ಅವನು ಆ ಕಾಲದ ಸಂಗೀತದ ಮೂಲ ಧಾತುಗಳು ಏನಿವೆ ಆ ಟೆಕ್ನಿಕಲ್ ವಿವರ ಕೊಟ್ಟಿದ್ದಾನೆ. ಇವತ್ತು ದೊಡ್ಡ ಸಂಗೀತ ವಿದುಷಿ ಡಾಕ್ಟರ್ ಸುಗನ್ಯಾ ಪ್ರಭಾಕರ್ ಅವರು ಪ್ರೇಕ್ಷಕ ವೃಂದದಲ್ಲಿ, ಶ್ರೋತೃ ವೃಂದದಲ್ಲಿದ್ದಾರೆ. ತುಂಬ ಸಂತೋಷ. ಯೋಗದಿಂದ ಅವರ ಕ್ಷೇತ್ರದ ಶ್ಲೋಕವೇ ಬಂದಿದೆ. ವ್ಯಕ್ತಿ ವ್ಯಂಜನ ಧಾತುನ. ವ್ಯಕ್ತಿ ಅಂದರೆ ಧ್ವನಿಯೇ, ಇನ್ನೇನೂ ಅಲ್ಲ. ಅಂದರೆ ಸೂಚ್ಯವಾದ ಮಾತು ಯಾವುದಿದೆ, ಹೇಳದೆ ಹೇಳಿದ್ದು, ಅದು ವ್ಯಂಜನ ಧಾತುನ ದಶವಿಧೇನ. ಸಂಗೀತಕ್ಕೆ ವ್ಯಂಜಕ ಸಾಮಗ್ರಿ ಯಾವುದು ಅಂದರೆ ಗಮಕವೇ. ದಶವಿಧ ಗಮಕಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ 6ನೇ ಶತಮಾನದ ಹೊತ್ತಿಗೆ ಇದು ಸಿದ್ಧವಾಗಿತ್ತು ಅಂತ ಗೊತ್ತಾಗುತ್ತದೆ. ಭರತನಲ್ಲಿಂದಲೇ ನಮಗೆ ಇದೆಲ್ಲ ಗೊತ್ತಾಗುತ್ತದೆ. ಅದು ಪದ್ಧತಿ ಪ್ರಯೋಗದಲ್ಲಿತ್ತು ಅನ್ನೋದು ವ್ಯಕ್ತಿರ್ ವ್ಯಂಜನ ಧಾತುನ ತುಂಬ ಚೆನ್ನಾಗಿ ವ್ಯಂಜಕ ಸಾಮಗ್ರಿಯಾಗಿ. ಉದಾಹರಣೆಗೆ ಒಂದು ಸಿಹಿ ತಿಂಡಿಯಲ್ಲಿ ಹಾಕ್ತಕ್ಕಂಥ ಡ್ರೈ ಫ್ರೂಟ್ಸು, ಏಲಕ್ಕಿ, ಕೇಸರಿ ಇವೇ ವ್ಯಕ್ತಿ ವ್ಯಂಜನ ಧಾತುನ ವ್ಯಂಜಕ ಸಾಮಗ್ರಿ ಆದದ್ದು. ಆ ಬಗೆಯಲ್ಲಿ ದಶವಿಧೇನ ಅಪಿ ಅತ್ರ ಲಬ್ಧಾದುನ. ಆ ದಶವಿಧವಾದ ಧಾತುಗಳಿಗೆ ಇಲ್ಲಿ ವ್ಯಕ್ತೀಕರಣ ಸಿಕ್ಕಿದೆ. ದಶವಿಧ ಗಮಕಗಳಿಂದಾಗಿ ರಾಗಕ್ಕೆ ರಾಗಂ ಗಮಯಂತೀತಿ, ರಾಗವನ್ನು ಮುಂದುವರೆಸುವಂತೆ ಮಾಡ್ತಾರೆ ಈ ಗಮಕಗಳು ಅಂತ. ವಿಸ್ಪಷ್ಟೋ ದ್ರುತ ಮಧ್ಯ ಲಂಬಿತ ಪರಿಚ್ಛಿನ್ನಾ ತ್ರಿಧಾ ಅಯಂ ಲಯ. ಲಯ ಅದು ದ್ರುತ ಮಧ್ಯ ವಿಲಂಬಿತ ಅಂತ 3 ಹಂತಗಳಲ್ಲಿ ಆ ಟೆಂಪೋ ಅದು ಇದೆ. ಗೋಪುಚ್ಛ ಪ್ರಮುಖ ಕ್ರಮೇಣ ಯತಯ ತಿಸ್ರೋಪಿ. ಗೋಪುಚ್ಛ ಸ್ರೋತೋವಹ ಮತ್ತು
ಡಮರುಕ, ಇದು ಡಮರುಕ, ಇವು ಮೂರು ಮುಖ್ಯವಾದ ಯತಿಗಳು. ಅಂದರೆ ಯಾವ ತರಹ ವಿಸ್ತಾರವಾದ ಜತಿಗಳಿಂದ ಸಂಕುಚಿತವಾಗಿ ಬರೋದು ಗೋಪುಚ್ಛ, ಸಂಕುಚಿತವಾದದ್ದು ವಿಸ್ತಾರವಾಗುವುದು ಸ್ರೋತೋವಹ, ಮತ್ತೆ ವಿಸ್ತಾರವಾಗಿ ಸಂಕುಚಿತವಾಗೋದು, ಸಂಕುಚಿತವಾಗಿ ವಿಸ್ತಾರವಾಗೋದು, ಇವುಗಳ ಬೆರಕೆ ಡಮರುಕ ಅಂತ. ಡಮರುಕ ಹೀಗಿರುತ್ತಲ್ಲ ಆ ಥರ. ಅದಕ್ಕೆ ವಿರುದ್ಧವಾದದ್ದು ಮೃದಂಗ ಅಂತ ಕರೀತಾರೆ. ವಿಸ್ತಾರದಿಂದ ಸಂಕುಚಿತದಿಂದ ವಿಸ್ತಾರಕ್ಕೆ ಬರೋದು ಮತ್ತು ವಿಸ್ತಾರದಿಂದ ಸಂಕುಚಿತವಾಗೋದು. ಮತ್ತೆ ವಿಷಮ ಅಂತ ಸಮ ಅಂತ ಇನ್ನೂ ಮಾಡಿಕೊಂಡಿದ್ದಾರೆ. ಆದರೆ ಇವು ಮೂರರೊಳಗೆ ಎಲ್ಲ ಕಾಂಬಿನೇಷನ್ಸು ಬರುತ್ತವೆ. ಸಮ ಸಿದ್ಧವಾಗಿ ಇದ್ದೇ ಇದೆ. ಸಮ ವಿಷಮಗಳು ಎರಡು ಎಕ್ಸ್ಟ್ರೀಮು. ಮತ್ತು ಅವುಗಳ ಅಗಲ ಆಗುವಿಕೆ ಮತ್ತು ಸಂಕೋಚ ಆಗುವಿಕೆ, ವ್ಯಾಕೋಚ ಸಂಕೋಚ ಯಾವುದಿದೆ ಅವುಗಳನ್ನು ನಾವು ನೋಡಿದ್ರೆ ಸ್ರೋತೋವಹ ಗೋಪುಚ್ಛ ಅಂತ. ಆ ರೀತಿಯಾಗೂ ಸ್ವರಕಲ್ಪನೆ ಲಯಕಲ್ಪನೆ ಮಾಡ್ತಾ ಇದ್ರು. ಹಾಗೆ ನರ್ತನ ಗೀತ ವಾದ್ಯ ನಡೀತಾ ಇತ್ತು ಅಂತ ಗೊತ್ತಾಗುತ್ತದೆ. ಇನ್ನು ಸ್ವತ್ವಾಗ ಅನುಗತಾ ವಾದ್ಯವಿದಯ, ತುಂಬ ಚೆನ್ನಾಗಿ ತಮ್ಮ ತಮ್ಮ ತನಗಳನ್ನು ತೋರ್ಪಡಿಸ್ತಕ್ಕಂಥ ವಾದ್ಯವಿಧಿಗಳು ಚೆನ್ನಾಗಿ ಸಮ್ಯಕ್ ಕ್ರಿಯಾ ದರ್ಶಿತಾ. ಕ್ರಿಯಾ ಅನ್ನೋದನ್ನು ನಾಟ್ಯಶಾಸ್ತ್ರದಲ್ಲಿ ಆ ವಾದ್ಯಕ್ರಿಯಾ ಅನ್ನೋ ಅರ್ಥದಲ್ಲಿ ಬಳಸ್ತಾನೆ. ಆಯಾ ವಾದ್ಯಕ್ಕೆ ವಿಶಿಷ್ಟತೆ ಏನಿದೆ, ಗುಣಗಳೇನಿವೆ, ಆ ಗುಣಗಳು ತೋರ್ಪಡಿಸುವಂತೆ ವಾದ್ಯಗಳನ್ನು ಪ್ರಯೋಗ ಮಾಡಬೇಕು ಅಂತ. ಮುಖ್ಯವಾದದ್ದು ಮೃದಂಗ ಇತ್ಯಾದಿ ಲಯವಾದ್ಯಗಳು, ಮತ್ತು ತತವಾದ್ಯಗಳು, ಆಮೇಲೆ ಸುಶಿರವಾದ್ಯಗಳು ಅಂತ ಏನು ಹೇಳ್ತಾರೆ, ಕೊಳಲು ಮೊದಲಾದವು. ಅದರೊಳಗೆ ಭಾಂಡವಾದ್ಯ ಅಂತ ಮುಖ್ಯವಾದ ಬಗೆ ಬಗೆಯ ಶ್ರುತಿಗಳಲ್ಲಿ ನುಡಿಯಬಲ್ಲಂಥ ಒಂದು ಲಯವಾದ್ಯವನ್ನು ಇಟ್ಕೊಳ್ತಾ ಇದ್ರು. ಆ ಥರದ್ದನ್ನೆಲ್ಲ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಅರಣ್ಯಕ್ಕೆ ಬಂದ ತನ್ನ ಗುರು ಅಂದರೆ ಮಹಾರಾಜ, ಅವನೇ ಆ ವೇಷದಲ್ಲಿ ಬಂದಿದ್ದಾನೆ. ಉಪಾಧ್ಯಾಯ ಪ್ರಣಮಾಮಿ ಅಂತ ಹೇಳ್ತಾಳೆ. ಯದಹಮಿಚ್ಛಾಮಿ ತತ್ತೇ ಭೂಯಾತ್. ಅವನು ಹೇಳ್ತಾನೆ, ನಾನು ಏನು ಇಷ್ಟಪಡ್ತಿದ್ದೀನಿ ಅದು ನಿನಗಾಗಲಿ ಅಂತಾನೆ. ಅಲ್ಲಿ ಮತ್ತೆ ಶ್ಲೇಷ. ತಾನು ಇಷ್ಟಪಟ್ಟಿದ್ದು ಅವಳನ್ನು ಮದುವೆ ಆಗಬೇಕು ಅಂತ. ಅದು ನಾಟಕದಲ್ಲಿಯೂ ಹೌದು, ವಾಸ್ತವದಲ್ಲಿಯೂ ಹೌದು. ಆ ಥರದ್ದಿದೆ. ಅಂದರೆ ಇಷ್ಟಾನಿಷ್ಟಗಳನ್ನು ನಮ್ಮದು ಪಕ್ಕಕ್ಕಿಟ್ಟು ಹೊರತು ಕಲೆ ಸಿದ್ಧಿ ಆಗೋಲ್ಲ. ಇಷ್ಟಾನಿಷ್ಟಗಳನ್ನು ಬಿಟ್ಟರೆ ಜಗತ್ತಿಲ್ಲ. ಈ ಜಗತ್ತು ಮತ್ತು ಕಲೆಗಳ ಸಂಕರ ಇಲ್ಲಿ ಹೇಗೆ ನಡೀತಾ ಇದೆ ಅಂತ ಅನ್ನೋದನ್ನು ನೋಡ್ಬೋದು. ಆಮೇಲೆ ಯೈವ ಉಪಶಿತು ಉಪಾಧ್ಯಾಯ ಅಂತ ಕಾಂಚನಮಾಲೆ ಸಖಿ ಇಲ್ಲೇ ಕೂತ್ಕೊಳ್ಳಿ ಅಂತ. ಅವನಾದರೆ ಬಂದು ಪಕ್ಕಕ್ಕೆ ಕೂತ್ಕೊಂಡ್ಬಿಡ್ತಾನೆ. ಇದಾನೀಮೇವ ಭರ್ತೃದಾರಿಕಾ ವಿದ್ಯಮಾನೇನ ಪರಿತೋಷಿತ ಯುಷ್ಮಾಭಿ ತದ ಅರ್ಹತ್ಯೇವ ಯಶ ಉಪಾಧ್ಯಾಯ ಪೀಠಿಕಾಯ. ಬಂದು ಪಕ್ಕದಲ್ಲೇ ಕೂತ್ಕೋಬೇಕು ಅಂತ ಹೇಳಿ ಅವಳು ಮತ್ತೆ ಕಾಂಚನಮಾಲೆ ಹೇಳ್ತಾ ಇದ್ದಾಳೆ. ಅವಳಿಗೂ ರಾಜನಿಗೆ ಅನುಕೂಲವಾಗಿ ನಡ್ಕೊಳ್ಬೇಕು ಅಂತ ಗೊತ್ತಿದೆ. ಹಾಗಾಗಿ ಪಕ್ಕದಲ್ಲೇ ಕೂಡಿಸ್ತಾಳೆ. ಈಗ ಇವಳು ವಾಸವದತ್ತೆ ಪ್ರೇಕ್ಷಕ ವರ್ಗದಲ್ಲಿದ್ದವಳು ನಾಚಿಕೊಳ್ತಾಳೆ. ಭಗವತ್ಯ ಅಧಿಕಂ ಕಲ್ಪಿತಂ ಕಾವ್ಯಂ ನ ಕಲ್ವಹಂ ತಸ್ಮಿನ್ ಕಾಲ ಏಕಾಸನೆ ಆರ್ಯಪುತ್ರೇಣ ಸಹೋಪವಿಷ್ಟ. ಸಾಂಕೃತ್ಯ ನೀನು ಬೈತಾ ಇದ್ದಾಳೆ, ಗೊಣಕ್ಕೋತಾ ಇದ್ದಾಳೆ. ಅಲ್ಲ, ನಾನು ಆವತ್ತು ಆ ಕಾಲದಲ್ಲಿ ನಾನು ಈ ಎಲ್ಲ ಪ್ರಣಯ ನಡೆಯುವಾಗ ನನ್ನ ಗಂಡನಾಗುವನ ಜೊತೆಗೆ ಒಂದೇ ಆಸನದಲ್ಲಿ ಏಕಾಸನದಲ್ಲಿ ಕೂತಿರಲಿಲ್ಲ, ಸ್ವಲ್ಪ ಓವರ್ ಕಾವ್ಯ ಬರೆದಿದ್ದೀರಾ ಅಂತ. ನಮ್ಮಲ್ಲಿ ಆಗುತ್ತದಲ್ಲ. ಬಹಳ ಹಿಂದೆ ನಾಗರಹಾವು ಕಾದಂಬರಿ ಬಂದು ಅದು ಚಲನಚಿತ್ರವಾದಾಗ ತರಾಸು ಅವರು ನನ್ನ ಕಾದಂಬರಿಯ ನಾಗರಹಾವು ಅಲ್ಲಿ ಕೇರೆ ಹಾವಾಗಿದೆ ಅಂತ ದೊಡ್ಡ ಕೋಲಾಹಲ ಮಾಡಿದ್ರು. ತಮ್ಮ ಕಾದಂಬರಿಯನ್ನು ಸಿನಿಮಾಗೆ ಮಾಡಿದ ಪುಟ್ಟಣ್ಣ ಅವ್ರ ಮೇಲೆ ಆರೋಪಗಳು ಮಾಡಿದ್ರು. ಆಮೇಲೆ ಅದು ಏನಾಯಿತು ಆ ವಾದಗಳು ಗೊತ್ತಿಲ್ಲ, ನನ್ನ ಚಿಕ್ಕ ಹುಡುಗ ಆಗ. ಹೀಗೆ ನಮ್ಮ ಕಾವ್ಯದಲ್ಲಿ ಉದ್ದಿಷ್ಟವಾದ ರೀತಿ ಇತ್ತಲ್ಲ, ಆ ರೀತಿ ಬಂದಿಲ್ಲ. ರಿಯಲ್ ಲೈಫ್ ಬೇರೆ, ರಿಯಲ್ ಲೈಫ್ ಬೇರೆ, ಆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ನೋಡಿದಾಗ ವಾಸ್ತವ ಏನು, ಅದನ್ನು ಕಲೆಯಾಗಿ ತರುವುದೇನು, ಅದರ ಅಂತರ ಎಂಥದ್ದು ಅಂತ ಗೊತ್ತಾಗೋಲ್ಲ. ಕೆಲವು ಬಾರಿ ನಿರ್ದೇಶಕರಿಗೆ, ಕಲಾ ಕಾವ್ಯಾದಿಗಳನ್ನು ರಚನೆ ಮಾಡುವವರಿಗೆ ಈ ಸೂಕ್ಷ್ಮ ಗೊತ್ತಿರೋಲ್ಲ. ಗೊತ್ತಿಲ್ಲದೆ ಇರೋದ್ರಿಂದಾಗಿ ಅವರು ತಪ್ಪು ಮಾಡೋದುಂಟು. ಕೆಲವೊಮ್ಮೆ ಗೊತ್ತಿದ್ದು ಚೆನ್ನಾಗೂ ಮಾಡೋದುಂಟು. ಭೈರಪ್ಪನವರು ತಮ್ಮ ಕಾದಂಬರಿಗಳನ್ನು ಸಮರ್ಥರಾದ ನಿರ್ದೇಶಕರಿಗೆ ಕೊಟ್ಟ ಮೇಲೆ ಅವರು ತಮ್ಮದಾದ ಅಭಿಪ್ರಾಯಗಳನ್ನು ಹೇರೋಲ್ಲ ಅಂತ ಅವರು ಹೇಳಿದರು. ಗಿರೀಶ್ ಕಾಸರವಳ್ಳಿಗಾಗಲಿ, ಗಿರೀಶ್ ಕಾರ್ನಾಡ್ಗಾಗಲಿ, ಮತ್ತು ಯಾರಿಗೇ ಆಗಲಿ ನಾನು ಹೇರೋದಿಲ್ಲ, ನನ್ನ ಅಭಿಪ್ರಾಯಗಳನ್ನು ನೀವು ನಿಮ್ಮ ಮಾಧ್ಯಮಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಅಂತ. ಅರೆ ಕೆಲವರು ಇರ್ತಾರೆ, ಅವ್ರು ಹೀಗೆ ಬರಬೇಕು ಅಂತಾರೆ. ಅವರಲ್ಲಿ ಪರಿಣತಿ ಇದ್ದರೆ ಲೇಖಕರಿಗೆ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಕಷ್ಟವಾಗುತ್ತದೆ. ಇನ್ನು ಕೆಲವೊಮ್ಮೆ ಇದನ್ನು ದುರುಪಯೋಗ ಮಾಡಿಕೊಂಡು ಅವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಮಾಡುವುದು ಉಂಟು. ನನಗೆ ಆ ರೀತಿಯಾದ ನಾಯಿ ನೆರಳಿನಲ್ಲಿ ಕಾಸರವಳ್ಳಿಯವರು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋಂತಲೇ ಅನಿಸಿದೆ. ನಾನು ಅದನ್ನು ಭೈರಪ್ಪನವ್ರಿಗೆ ಹೇಳಿಯೂ ಇದ್ದೆ. ಅವರದಕ್ಕೇನು ಪ್ರತಿಕ್ರಿಯೆ ತೋರಿಸಲಿಲ್ಲ. ಅದಲ್ಲದೆ ಉದಯನ ತನ್ನ ವೇಷದಲ್ಲಿ ತಾನೇ ಇದ್ದು ಪ್ರಣಯದಿಂದ ಮರುಳಾಗಿ ಸ್ಪಾಟ್ ಇಂಪ್ರೊವೈಸೇಷನ್ಸ್ ಬೇರೆ ಮಾಡ್ತಾ ಇದ್ದಾನೆ. ಅದು ರಂಗಸ್ಥಳದಲ್ಲಿ ಎಲ್ಲರಿಗೂ ಗೊತ್ತಿಲ್ಲದೆ ಇದ್ದಾಗ ಏನು ಎತ್ತ ಅಂತ ಇವರು ಮನೋಧರ್ಮದಿಂದ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಬಹಳ ಕಷ್ಟ. ಮಿಕ್ಕವ್ರಿಗೆ
ಕ್ಯೂ ಎಲ್ಲ ತಪ್ಪೋಗ್ಬಿಡುತ್ತೆ. ಆಗ ಕಾಂಚನಮಾಲೆ ಹೇಳ್ತಾಳೆ, ಆಗ ಉಪಾಧ್ಯಾಯ ಸುಷ್ಟು ಪರಿಶ್ರಾಂತ ಭರ್ತೃದಾರಿಕ ಕಪೋಲತಲ ಬದ್ಧ ಸ್ವೇದ ಲವಾಯಾ ಪಶ್ಯ ಅಸ್ಯ ವ್ಯೇಪೇತೆ ಅಗ್ರಹಸ್ತೌ ತತ್ ಸಮಾಶ್ವಸ್ತ ಭವತು ಮುಹೂರ್ತಂ. ಮತ್ತೆ ವಾದ್ಯ ನುಡಿಸು ಅಂತ ಹೇಳ್ತಾ ಇದ್ದಾನೆ. ಇಲ್ಲ ಬಳಲಿದ್ದಾಳೆ ಅವಳು ರಾಜಕುಮಾರಿ ಅಂತ ಹೇಳ್ತಿದ್ದಾಳೆ. ಇದೆಲ್ಲ ಡೈಲಾಗ್ಸ್ ಇದ್ದದ್ದು. ಆಮೇಲೆ ಇವನು ತಾನೇ ಅವಳ ಕೈ ಹಿಡಿದು ನುಡಿಸೋದಿಕ್ಕೆ ನೋಡ್ತಾನೆ. ಇದು ಅವನ ಸ್ಪಾಟ್ ಇಂಪ್ರವೈಸೇಷನ್ಸ್. ಹಸ್ತೇನ ಗ್ರಹೀತು ಮಿಚ್ಚತಿ ಆರಣ್ಯಕ ಹಸ್ತಂ ಅಪಸಾರಯತಿ. ಅವಳು ಕೈ ಕೊಸರ್ಕೋತಾಳೆ. ಅವಳಿಗೆ ರಾಜ ಅಂತ ಗೊತ್ತಿಲ್ಲ. ಇದೇನು ಸ್ವಲ್ಪ ಓವರ್ ಆದಂತೆ ಕಾಣಿಸ್ತಾ ಇದೆಯಲ್ಲ ಅಂತ ಸಂಕೋಚ. ಇದು ಎಂದೂ ವಾಸ್ತವದಲ್ಲಿ ಹೀಗಾಗಿಲ್ಲ ತನ್ನ ಬದುಕಲ್ಲಿ ಅಂತ ವಾಸವದತ್ತೆ ಕೋಪ. ಸಾಸೂಯಂ ಭಗವತಿ ಅಧಿಕತೆಯ ಇದಮಪಿ ತ್ವಯಾ ಕೃತಂ ನ ಕಲ್ವಹಂ ಕಾಂಚನಮಾಲಾ ಕಾವ್ಯೇನ ವಂಚಯಿತವ್ಯ. ಈ ಕಾಂಚನಮಾಲೆ ತಪ್ಪು ಮಾಡ್ತಾ ಇದ್ದಾಳೆ. ನೀವು ನಿಮ್ಮ ಕಾವ್ಯದ ಮೂಲಕ ವಂಚನೆ ಮಾಡ್ತಿದ್ದೀರಾ. ನಾನು ಮಾಡದೇ ಇರೋದನ್ನೆಲ್ಲ ಮಾಡದಂತೆ, ನಾನು ಆಡದೇ ಇದ್ದನ್ನೆಲ್ಲ ಆಡದಂತೆ ಮಾಡಿಸ್ತಾ ಇದ್ದೀರಾ ಅಂತ. ಈಗ ನೋಡಿ ಸಾಂಕೃತ್ಯಾಯನಿ ಹೇಳ್ತಾಳೆ, ಆಯುಷ್ಮತಿ ಈದೃಶಮೇವ ಕಾವ್ಯಂ ಭವಿಷ್ಯತಿ ಅಂತ. ಅಯ್ಯೋ ಮಹಾರಾಣಿ, ಮಗು ಅನ್ನೋ ಅರ್ಥದಲ್ಲಿ ಆಯುಷ್ಮತಿ ಸೌಭಾಗ್ಯವತಿ ಕಾವ್ಯ ಹೀಗೇ ಇರುತ್ತೆ ಅಂತ. ಪ್ರಾಯಶಃ ಅವಳಿಗೆ ಸೂಕ್ಷ್ಮ ಗೊತ್ತಿದೆ ಏನು ಅಂತ. ಜೊತೆಗೆ ಅವಳು ಒಂದು ಮಹಾವಾಕ್ಯವನ್ನು ಹೇಳ್ತಾ ಇದ್ದಾಳೆ. ವಾಟ್ ಈಸ್ ಆರ್ಟ್ ಅಂತಂದರೆ ಇಟ್ ಈಸ್ ಎಮೋಷನ್ಸ್ ರಿಕಲೆಕ್ಟ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ಯಾವುದನ್ನು ವರ್ಡ್ಸ್ವರ್ತ್ ಹೇಳ್ದ. ಅದೇ ಥರನೇ ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್ ಆಡೆಡ್ ಟು ಲೈಫ್ ಅಂತ. ಆರ್ಟ್ ಈಸ್ ನಾಟ್ ಮಿಯರ್ ಇಮಿಟೇಷನ್ ಲೈಫ್, ಇಟ್ ಈಸ್ ಸಬ್ಲಿಮೇಷನ್ ಆಫ್ ಲೈಫ್, ಇಟ್ ಈಸ್ ಸಮಥಿಂಗ್ ಮೋರ್ ಆಡೆಡ್ ಟು ಲೈಫ್ ಅಂತ. ಒಂದು ಕಡೆಗೆ ನಮ್ಮ ಕೃಷ್ಣಮೂರ್ತಿಯವರು, ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಬರೀತಾರೆ, ಇಟ್ ಮೇ ನಾಟ್ ಬಿ ದಿ ಪರ್ಪಸ್ ಆಫ್ ಆರ್ಟ್ ಟು ಸೇವ್ ಅವರ್ ಸೋಲ್ಸ್, ಬಟ್ ಇಟ್ ಮೇಕ್ಸ್ ಅವರ್ ಸೋಲ್ಸ್ ವರ್ತ್ ಸೇವಿಂಗ್ ಅಂತ. ನಮ್ಮ ಅಸ್ತಿತ್ವಕ್ಕೊಂದು ಅರ್ಥ ಕೊಟ್ಟು ಬಿಡುತ್ತದೆ ಅಂತ. ಆ ಅರ್ಥದಲ್ಲಿ ಒಂದು ವಿಶೇಷ ಬೇಕು. ಹಿರಿಯಣ್ಣನವರು ಅದನ್ನೇ ಹೇಳ್ತಾರೆ. ಕೆಲವೊಂದು ಮೌಲಿಕವಾದದ್ದನ್ನು ಸೇರಿಸಿಕೊಟ್ಟಂತೆ. ಈಚೆಗೆ ಭೋಜಪ್ರಬಂಧ ಮಾತಾಡುವಾಗ ಹೇಳಿದನಲ್ಲ, ಭೌಭೂತಿಯ ಕಾಳಿದಾಸನ ಪದ್ಯಗಳ ಅಂತರಕ್ಕೆ ಸರಸ್ವತಿಯೇ ತನ್ನ ಕರುಣಾಭರಣವಾದ ಕನ್ನೈದಲೆಯ ಮಕರಂದದ ಬಿಂದುಗಳನ್ನು ಭೌಭೂತಿಯ ಪದ್ಯದ ಮೇಲೆ ತೊಟ್ಟಿಕ್ಕಿಸಿದಾಗ ಅದು ಕಾಳಿದಾಸನ ಪದ್ಯಗಳಿಗೆ ಸಮಾನವಾಯಿತು. ಅಂದರೆ ಅಷ್ಟರ ಮಟ್ಟಿಗೆ ವ್ಯಾಲ್ಯೂ ಅಡಿಷನ್ ಅಂತೀವಲ್ಲ, ಅದು ಕಾಳಿದಾಸನ ಕಾವ್ಯಗಳ ಮಹತ್ವ. ಅಷ್ಟು ಬಂದರೆ ಭೌಭೂತಿಯ ಕಾವ್ಯ ಆ ಮಟ್ಟಕ್ಕೆ ಬರುತ್ತದೆ ಅಂತ. ಈ ಅರ್ಥ ಒಂದು ವಿಶೇಷ ಉಂಟು. ಆದರೆ ಇದು ತುಂಬ ಲೈಟ್ ಪ್ಲೇ ಅಂತ. ಇದು ತುಂಬ ಲಘುವಾದ ರೂಪಕ. ಇಲ್ಲಿ ಇಷ್ಟು ಘನವಾದದ್ದು ಬರ್ತದೆ. ನಾನು ಆ ಗರ್ಭಾಂಕದ ಬಗ್ಗೆ ಬರೆದಿರುವ ಲೇಖನದಲ್ಲಿ ಇವನ್ನೆಲ್ಲ ವಿವರಿಸಿ ಹೇಳಿದ್ದೀನಿ. ಆದರೆ ಈ ಕಥಾನಕ ಸ್ವಾರಸ್ಯದ ಹಿನ್ನೆಲೆಯಲ್ಲಿ ಎಷ್ಟು ದೊಡ್ಡ ಕಲಾ ಸ್ವಾರಸ್ಯವನ್ನು ಹೇಳಿದ್ದಾನೆ ಕವಿ ಅಂತಂದಾಗ ಹರ್ಷ ನಿಜವಾಗಿ ನಿಪುಣ ಕವಿ ಅಂತ ಅನ್ನೋದು ಗೊತ್ತಾಗುತ್ತದೆ. ಇತ್ತ ಕಡೆ ಆರಣ್ಯಕ್ಕೆ ಅವಳಿಗಿದ್ದ ಡೈಲಾಗ್ ಹೇಳ್ತಿದ್ರು, ಆಪೇಹಿ ಕಾಂಚನಮಾಲೆ ನಮೇ ಬಹುಮತಾಸಿ. ಹೋಗಿ ಕಾಂಚನಮಾಲೆ, ನನ್ನ ಈ ಥರ ಎಲ್ಲ ಒತ್ತಾಯ ಮಾಡಿಸ್ಬೇಡ, ಆತನ ಕೈನಲ್ಲಿ ನನ್ನ ಕೈ ಹಿಡಿಸಿ ವೀಣೆ ನುಡಿಸೋದು ಎಲ್ಲ ಅಂತ. ಆಗ ಅವನು ಬಿಡದೆ ಕೈ ಹಿಡ್ಕೋತಾನೆ. ಆಗ ಅವನು ನೋಡ್ತಾನೆ ಆ ಸ್ಪರ್ಶವನ್ನು. ಸದ್ಯೋವಶ್ಯಾಯ ಬಿಂದು ವ್ಯತಿಕರ ಶಿಶಿರ ಕಿಂ ಭವೇತ್ ಪದ್ಮಕೋಶ ಹ್ರಾದಿತ್ವಂ ನಾಸ್ಯ ಮನ್ಯೇ ಸದೃಶಂ ಇದಂ ಉಷಸ್ಯೇವ ವೀತಾತಪಸ್ಯ ಮುಂಚಂತ್ಯೇತೆ ಹಿಮೌಘಂ ನಖರಜನಿಕರಾಹ ಪಂಚಕಿಂ ಸೋಪಿ ದಾಹಿ ಜ್ಞಾತಂ ಸ್ವೇದಾಪದೇಶಾತ್ ಅವಿರತಮೃತಂ ಸೆಂದತೆ ವ್ಯಕ್ತಮೇತತ್. ಇವಳ ಕೈ ಹಿಡಿದು ನೋಡಿದ್ರೆ ಇದೇನು ತುಂಬ ಹಿಮಬಿಂದುಗಳಿಂದ ತಂಪಾಗಿರ್ತಕ್ಕಂಥ ಕಮಲದ ಮೊಗ್ಗ, ಅಥವಾ ಇದು ಚಂದ್ರನ ಕಿರಣಗಳೇ ಆಗಿವೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಮಧುರವಾಗಿ, ಕೋಮಲವಾಗಿ, ತಂಪಾಗಿ ಕಾಣ್ತಾ ಇದೆ. ಅಪಿಚ ಏತೇನ ಬಾಲ ವಿದ್ರುಮ ಪಲ್ಲವ ಶೋಭಾಪಹಾರ ದಕ್ಷಿಣ ಹೃದಯೇ ಮಮತ್ವಯಾಯಂ ನ್ಯಸ್ತೋ ರಾಗ ಸ್ವಹಸ್ತೇನ. ಇದು ನೋಡಿದ್ರೆ ಎಳೆಯ ಚಿಗುರಿನಿಂದ ಕೂಡಿದ ಕೈ, ಎಳೆಯ ಚಿಗುರೇ ಕೈಯಾದಂತೆ ತೋರ್ತಾ ಇದೆ. ಆ ಎಳೆಯ ಚಿಗುರುಗಳ ಸೌಂದರ್ಯವನ್ನು ಅಪಹರಣ ಮಾಡುವಂತೆ ತೋರ್ತಾ ಇದೆ. ಈ ಕೈ ತನ್ನ ಎದೆಯ ಮೇಲೆ ಬಂದರೆ ಇನ್ನೇನು ಉಂಟು, ಆ ಬಣ್ಣವೇ ಬಂದಂತೆ. ಬಣ್ಣ ರಾಗ ಅಂತ ಒಂದರ್ಥ, ಮತ್ತೊಂದು ಪ್ರಣಯ ಅಂತ ಒಂದರ್ಥ. ಹೀಗೆಲ್ಲ ಅವನು ಇವಳು ಕೈ ಹಿಡ್ಕೊಂಡು ಆಟ ಆಡೋಕ್ಕೆ ಶುರು ಮಾಡಿದ್ದಾನೆ. ಇವಳಿಗೆ ತಕ್ಷಣ ಅರಿವಾಗುತ್ತೆ ಇದು ಮನೋರಮೆ ಅಲ್ಲ ಅಂತ. ಹಾ ಧಿಕ್ ಏತಾಂ ಮನೋರಮಾಂ ಸ್ಪೃಶಂತ್ಯಾಹ ಅನರ್ಥಮೇವ ಮೇ ಅಂಗಾನಿ ಕುರುವಂತಿ. ಈ ಮನೋರಮೆಯ ಸ್ಪರ್ಶ ನನಗೇನೇನೋ ವಿಚಿತ್ರ ಭಾವಗಳು ತರ್ತಾ ಇದೆ, ಇದು ಮನೋರಮೆ ಇದಿರಲಾರದು ಅನ್ನುವ ಸಂದೇಹ. ಇತ್ತ ಕಡೆ ವಾಸುದತ್ತೆ ರೇಗು ಹೋಗುತ್ತೆ, ಎದ್ದು ನಿಂತು ಬಿಡ್ತಾಳೆ. ಭಗವತಿ ಪಶ್ಯತ್ವಂ ಆಂ ಪುನರಲೀಕಂನ ಪಾರಯಾಮಿ ಪ್ರೇಕ್ಷಿತಂ. ಈ ಸುಳ್ಳು ನಾಟಕ ನೋಡೋಕೆ ನನಗಿಷ್ಟ ಇಲ್ಲ, ನಾನು ಹೇಳ್ತೀನಿ ಅಂತ ನಿಂತು ಬಿಡ್ತಾಳೆ. ಅವಳಿಗೆ ತಾನೇನೋ ರಾಜನ ಜೊತೆಗೆ ಪೂರ್ವ ಪ್ರಣಯದಲ್ಲಿ ಎಷ್ಟು ಮರ್ಯಾದೆಯಾಗಿ ನಡ್ಕೊಂಡಿದ್ದೆ, ಅದು ವಾಸ್ತವವೂ ಹೌದು. ಮಹಾಸೇನನ ಮಗಳು ಮರ್ಯಾದಸ್ತೆ.
ಈಗ ತನ್ನ ದಾಸದಾಸಿಯರ ಎದುರಿಗೆ ತಾನು ಹೇಗೆಲ್ಲ ಚೆಲ್ಲಾಗಿ ಆಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನಾಳೆಯಿಂದ ಅಂತಃಪುರದ ಮೇಲೆ ಹತೋಟಿ ಇರೋಕ್ಕೆ ಸಾಧ್ಯವಾ? ಬಹಳ ಕಷ್ಟವಾಗಿಬಿಡುತ್ತದೆ. ಇದಕ್ಕೆ ಒಂದು ಧೈರ್ಯ ಬೇಕಾಗುತ್ತದೆ. ಆತ್ಮಕಥೆಯನ್ನು ಬರ್ಕೊಂಡು ಅಥವಾ ಇನ್ಯಾವುದೋ ಆತ್ಮಕಥಾನಕ ರೂಪದ ನಾಟಕವನ್ನು ಮಾಡಿಕೊಂಡು ಸಿನಿಮಾನ ಮಾಡಿಕೊಂಡು ಹೋದ ಮೇಲೆ ಮತ್ತೆ ಸಾರ್ವಜನಿಕವಾಗಿ ಜನರನ್ನು ಎದುರಿಸೋದು ಹೇಗೆ, ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಹೇಗೆ, ಜನರ ಮಧ್ಯೆ ಮರ್ಯಾದೆಯನ್ನು ಗಳಿಸಿಕೊಳ್ಳೋದು ಹೇಗೆ, ಈ ರೀತಿಯಾದದ್ದೆಲ್ಲ ಸಮಸ್ಯೆ. ಆಗ ಸಾಂಕೃತ್ಯಾನಿ ಹೇಳ್ತಾಳೆ, ರಾಜಪುತ್ರಿ ಧರ್ಮಶಾಸ್ತ್ರ ವಿಹಿತ ಏಷ ಗಾಂಧರ್ವೋ ವಿವಾಹ ಕಿಮತ್ರ ಲಜ್ಜಾಸ್ಥಾನ. ಅಂದರೆ ಇವರಿಬ್ಬರು ಉದಯನ ಮತ್ತು ವಾಸವದತ್ತೆ ಗಾಂಧರ್ವ ವಿವಾಹ ಸೆರೆಮನಿಯಲ್ಲಿದ್ದಾಗಲೇ ಮಾಡ್ಕೊಂಡು ಬಿಟ್ಟಿದ್ರು ಅಂತನ್ನುವುದು ಒಂದು ಸೂಚನೆ. ಹಾಗಾಗಿ ವಿವಾಹವೇ ಆದಮೇಲೆ ಈ ಸಲಿಗೆ ತಗೊಂಡ್ರೆ ಏನು ತಪ್ಪಿದೆ? ಪ್ರೇಕ್ಷಣೀಯಕಮಿದಂ, ಇದು ನೋಡಿದ್ರೆ ನಾಟಕ ತನ್ನ ಯುಕ್ತ ಮಸ್ತಾನೆ ರಸಭಂಗಂ ಕೃತ್ವ ಗಂತು. ನಾಟಕದ ಶೋ ಮಧ್ಯದಲ್ಲಿ ಎದ್ದೋಗೋದು ರಸಭಂಗ, ಅದು ಅಸಹೃದಯತ್ವ, ಮಿಕ್ಕವರಿಗೆ ಬೇಸರ ಆದಂತೆ. ಒಂದು ಸಂಗೀತ ಕಚೇರಿಯಲ್ಲಾಗಲಿ ನರ್ತನದಲ್ಲಾಗಲಿ ಒಂದು ಐಟಮ್ ಮುಗಿದ ಮೇಲೆ ಅನೌನ್ಸ್ ಮಾಡುವಾಗಲೋ ಲೈಟ್ಸ್ ಆಫ್ ಆಗಿದ್ದಾಗಲೋ ಎದ್ದೋಗಬೇಕೇ ಹೊರತು ಮಧ್ಯದಲ್ಲಿ ಲಟ್ಟಂತ ಎದ್ದೋಗಬಾರ್ದು. ಅದು ಯುಕ್ತವಲ್ಲ, ಅದು ಮರ್ಯಾದೆಯ ಲಕ್ಷಣ ಅಲ್ಲ, ರಸಿಕರ ಲಕ್ಷಣವೂ ಅಲ್ಲ ಅಂತ. ಒಮ್ಮೆ ಪದ್ಮಸುಬ್ರಹ್ಮಣ್ಯಂ ಅವರು ಪುರಂದರದಾಸರ ಮತ್ತು ಇನ್ನಿತರ ದಾಸರ ರಚನೆಗಳನ್ನು ಪ್ರಧಾನವಾಗಿ ಆಧರಿಸಿ ಒಂದು ನೃತ್ಯ ಮಾಡ್ತಾ ಇದ್ರು ಇಲ್ಲಿಯೇ ತರಳಬಾಳು ಕೇಂದ್ರದಲ್ಲಿ, RT ನಗರದಲ್ಲಿ. ಆಗ ಯಾರೋ ಮಂತ್ರಿ ಮಹೋದಯರೋ ಯಾರೋ ಮುಖ್ಯರು ಬಂದಿದ್ದವರು. ಇವರು ಹೋಗುವುದು ಉಚಿತವೇ ಅಂತನ್ನುವ ರಚನೆ ಮಾಡ್ತಾ ಇದ್ದಾಗ ಮಧ್ಯದಲ್ಲೇ ಎದ್ದೋದ್ರು. ಅವ್ರ ಕಡೆಗೆ ಕೈ ತೋರಿಸ್ಕೊಂಡು ಹೋಗುವುದು ಉಚಿತವೇ ಅಂತಲೇ ಮಾಡಿದ್ರು. ಬಹಳ ಸೊಗಸಾಗಿತ್ತು. ಆ ಹೊತ್ತಿಗೆ ಅದು ಹೋಗುವುದು ಉಚಿತವೇ ಅನ್ನೋದು ಆ ವ್ಯಾಖ್ಯಾನ ಹಾಗೇ ಬಂದಿತ್ತು. ಅದು ಯುಕ್ತವಲ್ಲ. ಅದನ್ನು ಸಾಂಕೃತ್ಯಾನಿ ಜ್ಞಾಪಿಸ್ತಾ ಇದ್ದಾಳೆ, ಯುಕ್ತವಲ್ಲ ನೀನು ಹೋಗ್ತಾ ಇರ್ತಕ್ಕಂಥದ್ದು ಹೀಗೆ ಅಂತ. ಆಮೇಲೆ ಇಲ್ಲಿ ನೋಡಿ, ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯದಲ್ಲಿ ಬರುತ್ತದೆ, ತಮ್ಮ ವ್ಯಕ್ತಿ ಜೀವನಗಳನ್ನು, ತಮ್ಮ ವೈಯಕ್ತಿಕವಾದ ಇಷ್ಟಾನಿಷ್ಟಗಳನ್ನು ಕಲೆಯಲ್ಲಿ ಆರೋಪಣೆ ಮಾಡ್ಕೊಂಡ್ಬಿಟ್ಟು ನೋಡಿದ್ರೆ ಅದು ಖಂಡಿತವಾಗಿ ಆಕ್ಷೇಪಾರ್ಹವಾಗುತ್ತದೆ. ಮತ್ತು ರಂಗಸ್ಥಳದಲ್ಲಿ ಹೊರಗಡೆ ಕ್ಷೋಭೆಯನ್ನು ಉಂಟು ಮಾಡುತ್ತದೆ. ರಾಕ್ಷಸರು ಹಾಗೆ ಮಾಡಿದ್ರು ಅಂತ ಅಲ್ಲಿ ಗೊತ್ತಾಗುತ್ತದಲ್ಲ, ಆ ಥರ ಇಲ್ಲಿ ಕೂಡ ಪಾಪ ವಾಸವದತ್ತೆ ಕ್ಷೋಭೆ ಆಗಿದೆ. ಮತ್ತು ಅವಳು ಎದ್ದು ಹೊರಟೋಗ್ತಾಳೆ. ಆದರೂ ಕೇಳದೆ. ಇನ್ನು ಆ ಇಂದಿವರಿಕೆ ಅವಳ ಜೊತೆ ಇರ್ತಕ್ಕಂಥ ಸಖಿ, ಅವಳು ಮುಖ್ಯ ಸಖಿ, ಅವಳಿಗೆ ಕಾರ್ಯದರ್ಶಿನಿ ಇದ್ದಂತೆ ರೈಟ್ ಹ್ಯಾಂಡ್, ಅವಳು ಹೊರಡಬೇಕಾಗುತ್ತದೆ. ಸ್ವಾಮಿ ಎದ್ದು ಹೊರಟ ಮೇಲೆ ಸೇವಕರು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಅವರು ಎದ್ದು ಹೋಗಲೇಬೇಕಲ್ವ ಪಾಪ, ಅವರು ಪರಾಯತ್ತ ಚೇತನರು ಹೊರಟೋಗ್ತಾರೆ. ಇವಳು ಹಾಗೆ ಹೊರಡ್ತಾಳೆ. ಆಗ ಹೊರಡ್ತಾ ಅಲ್ಲಿ ಬರುವಾಗ ಸ್ವಲ್ಪ ದೂರದಲ್ಲಿ ವಿದೂಷಕ ಮಲಗಿರ್ತಾನೆ. ಓಹ್ ನೋಡಿ, ಚಿತ್ರಶಾಲಾ ದ್ವಾರದಲ್ಲಿ ಇಲ್ಲಿಯೇ ಮಲಗಿದ್ದಾನೆ. ಅರಮನೆಯ ಒಂದು ಭಾಗ ಲಲಿತ ಕಲೆಗಳಿಗಾಗಿ ಮೀಸಲು. ಅಲ್ಲಿ ಒಂದು ಕಡೆ ವಾದ್ಯ ಶಾಲೆ, ಗೀತಶಾಲೆ, ಇನ್ನೊಂದು ಕಡೆಗೆ ನಾಟ್ಯ ಶಾಲೆ ಪ್ರೇಕ್ಷಾಗೃಹ, ಮತ್ತೊಂದು ಕಡೆಗೆ ಚಿತ್ರಶಾಲೆ, ಆರ್ಟ್ ಗ್ಯಾಲರಿ, ಇದೆಲ್ಲ ಇದೆ. ಹಗಲೊತ್ತು ಆರ್ಟ್ ಗ್ಯಾಲರಿಗೆ ಯಾರು ಬರ್ತಾರೆ, ರಾತ್ರಿ ಹೊತ್ತು ಯಾರೂ ಬರೋಲ್ಲ. ಅದಕ್ಕೆ ವಿದೂಷಕ ಆ ಚಿತ್ರಗಳ ಭಿತ್ತಿಗಳ ಮಧ್ಯದಲ್ಲಿ ತೆಪ್ಪಗೆ ಮಲಗಿದ್ದಾನೆ. ಆಗ ವಿದೂಷಕ ನಿದ್ರೆಯಲ್ಲಿ ಇದ್ದವನು ಇವರು ಬಂದಾಗ ಅವನಿಗೆ ನಿದ್ರೆ ಕೆಟ್ಟು ಹೋಗ್ಬಿಡುತ್ತೆ. ಅವನು ಇದ್ದಕ್ಕಿದ್ದಂತೆ ಗಾಬರಿಯಾಗಿ ಎದ್ದು ನಿಂತುಬಿಟ್ಟು, ಮನೋರಮೆ ಕಿಂ ನರ್ತಿತ್ವ ಆಗತಃ ಪ್ರಿಯವಯಸ್ಯ ಅಂತ ಕೇಳ್ಬಿಡ್ತಾನೆ. ನಮ್ಮ ಮಹಾರಾಜನ್ನ ಕುಣಿಸಿದ್ಯಾ ನೀನು? ಅವನು ವಾಪಸ್ ಬಂದ ತಾನೇ ವೇಷ ಬಿಚ್ಚಿಕೊಂಡು ಅಂತ. ಎಲ್ಲ ಗುಟ್ಟು ಬಯಲಾಗ್ಬಿಡ್ತು. ಯಾವುದು ರಾಣಿಗೆ ಗೊತ್ತಾಗಬಾರ್ದು, ರಾಜ ವೇಷ ಮಾಡಬೇಕು ಅಂತ ಇತ್ತು, ಅದಷ್ಟು ರಟ್ಟಾಯಿತು ಅಂತ ಗೊತ್ತಾಗುತ್ತದೆ. ಕಥಂ ಆರ್ಯಪುತ್ರೋ ನೃತ್ಯತಿ, ನನ್ನ ಗಂಡ ಕುಣಿತಾ ಇದ್ದಾನಲ್ಲ, ನನ್ನ ಕೈಯಲ್ಲಿ ಕುಣಿದ್ರೆ ಪರವಾಗಿಲ್ಲ, ಮತ್ತೊಬ್ಬಳಿಗಾಗಿ ಕುಣಿತಾ ಇದ್ದಾನೆ, ವೇಷ ಹಾಕಿದ್ದಾನೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು? ಇವಳಿಗೆ ರೋಷ ಬಂದುಬಿಡುತ್ತೆ. ಈ ಸನ್ನಿವೇಶವೇ ಬಹಳ ಸುಂದರವಾದಂಥದ್ದು. ದೂರದಲ್ಲಿ ಮನೋರಮೆ ಇದ್ದಾಳೆ, ನೋಡ್ತಾಳೆ. ಕಥಂ ಅನ್ಯಥೈವ ಹೃದಯೇ ಕೃತ್ವ ದೇವ್ಯ ಮಂತ್ರಿತಂ ಏತೇನಾಪಿ ಮೂರ್ಖವಟುಕೇನ ಅನ್ಯಥೈವ ಬುದ್ಧಿಯ ಸರ್ವಂ ಆಕುಲೀಕೃತಂ. ಅಯ್ಯೋ ಪೆದ್ದ ಗಮಾರ, ಇವನು ಬಾಯಿ ಬುಡಕ ಏನೋ ಹೇಳಿಬಿಟ್ಟ, ಮಹಾರಾಣಿಗೆ ಅರ್ಥ ಆಯಿತು. ಅವಳೊಂದು ಹೇಳಿದ್ರೆ ಇವನೊಂದು ಅರ್ಥ ಮಾಡಿಕೊಂಡು ಉತ್ತರ ಎಲ್ಲ ಕೊಡ್ತಾ ಇದ್ದಾನೆ, ಗುಟ್ಟು ರಟ್ಟಾಗ್ತಾ ಇದೆ ಅಂತ. ತಕ್ಷಣವೇ ಅವಳು ಸೂಕ್ಷ್ಮದವಳಲ್ವ ವಾಸವದತ್ತೆ. ಮನೋರಮೆ ಕಡೆಗೆ ನೋಡ್ತಾಳೆ, ದೂರದಲ್ಲ ಉಳಿದಾಳೆ. ಸಾಧು ಮನೋರಮೆ ಸಾಧು ಶೋಭನಂ ತ್ವಯ ನರ್ತಿತಂ. ಆಹಾ, ಎಷ್ಟು ಚೆನ್ನಾಗಿ ಮಹಾರಾಜನ ವೇಷ ಮಾಡಿದ್ದೀಯಾ ಮನೋರಮೆ. ಅವಳು ಮಹಾರಾಜನ ವೇಷವೇ ಮಾಡಿಲ್ಲ, ಇಲ್ಲಿ ಕೂತಿದ್ದಾಳೆ. ಅವಳು ಮಾಡಬೇಕಾಗಿದ್ದ ವೇಷವನ್ನು ಮಹಾರಾಜ ತನ್ನ ವೇಷ ತಾನೇ ಮಾಡಿದ್ದಾನೆ. ಆ ವ್ಯಂಗ್ಯ ತ್ವಯ ಸಾಧು ನರ್ತಿತಂ ಅಂತ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಆ ರಂಗಸ್ಥಳದ ಮೇಲೆ ಇದು ಬಂದಾಗ ಎಷ್ಟು ಚೆನ್ನಾಗಿದ್ದಿರಬಹುದು. ನಾವೆಲ್ಲ ನಿಜವಾಗಲೂ ದೌರ್ಭಾಗ್ಯವಂತರು ಅನಿಸುತ್ತದೆ. ಅತ್ಯುತ್ತಮವಾದ ಸಂಸ್ಕೃತ ನಾಟಕಗಳನ್ನು ಅತ್ಯುತ್ತಮ ನಟ ನಟಿಯರಿಂದ, ಗಾಯಕರಿಂದ, ವಾದಕರಿಂದ ಪರಿಷ್ಕೃತವಾದದ್ದನ್ನು ನೋಡುವ ಭಾಗ್ಯ ಬಂದಿಲ್ಲವೇನೋ ಅಂತ ಅನಿಸುತ್ತದೆ.
ನಮ್ಮ ಪ್ರಭುತ್ವವಾದರೂ ಅಷ್ಟೇ ಅದಕ್ಕೆ ಇದಕ್ಕೆ ಹಾಳು ಮೂಳು ಯಥೇಷ್ಟ ಖರ್ಚು ಮಾಡ್ತಾರೆ. ಒಂದು 20-25 ಅತ್ಯುತ್ತಮವಾದ ಸಂಸ್ಕೃತ ರೂಪಕಗಳಿವೆ. ನಾಟಕ, ಪ್ರಕರಣ, ಬಾಣ, ಪ್ರಹಸನ, ಯೋಗ ಇತ್ಯಾದಿಯಾಗಿ ಒಂದು 5-6 ಪ್ರಕಾರದಲ್ಲಿವೆ. ಅವುಗಳನ್ನು ಅತ್ಯುತ್ತಮ ಕಲಾವಿದರಿಂದ ಚೆನ್ನಾದ ವಾಚಿಕಾಭಿನಯ ಇರುವಂತೆ ಒಳ್ಳೆಯ ಸಂಗೀತಕ, ನೃತ್ಯ ಇದನ್ನೆಲ್ಲ ಸೇರಿಸಿ ಮಾಡಿದ್ರೆ ಹೆಚ್ಚಂದರೆ ಒಂದು 4-5 ಕೋಟಿ ರೂಪಾಯಿಗಳಿಗಿಂತ ಖರ್ಚಲ್ಲ. ನಮ್ಮ ಸರ್ಕಾರದ ಬಜೆಟ್ನಲ್ಲಿ ಇವನ್ನು ಸರ್ವಾಂಗ ಸುಂದರವಾಗಿ ಮಾಡೋದಕ್ಕೆ ಇದು ಕಸದಲ್ಲಿ ಕಸವೂ ಅಲ್ಲ, ಹನಿಯಲ್ಲಿ ಹನಿಯೂ ಅಲ್ಲ. ಶಾಶ್ವತವಾಗಿ ಇದನ್ನು ದಾಖಲೆ ಮಾಡಿದ್ರೆ, ವಿಡಿಯೋಗ್ರಾಫ್ ಮಾಡಿದ್ರೆ ಎಷ್ಟು ಪ್ರಯೋಜನ ಇರುತ್ತದೆ. ಇದು ಯಾವುದು ಹೊಳೆಯೋದೇ ಇಲ್ಲ. ನಮ್ಮ ಆಳ್ವಿಕೆಯವರಿಗೆ, ನಮ್ಮ ಸಂಸ್ಕೃತಿ ಸಲಹಾದಾರರು ಇರ್ತಾರೆ. ಸಂಸ್ಕೃತಿಗೆ ಸರ್ಕಾರ ಸಲಹೆ ಕೊಡೋರು ನಮಗವರೇ ಬೇಕಾದಷ್ಟು ಜನ ಇದ್ದಾರೆ. ಇವುಗಳ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನಾಮಾಪಿ ನ ಶ್ರೂಯತೆ. ಸಂಸ್ಕೃತವೋ ಪದ್ಯ ಮೊದಲು ಬರೀಬೇಡಿ ಅಂತಾರೆ. ಗತವಾನ್ ಆಗತವಾನ್ ತ್ಯಕ್ತವಾನ್ ಪೀತವಾನ್ ಗೀತವಾನ್ ಯಾತಕ್ಕೆ ಬೇಕು? ಸಂಸ್ಕೃತಿಯ ಶೋಭೆ ಅದು ಬಹಳ ಮುಖ್ಯವಾದದ್ದು. ಇದನ್ನು ಕಂಡಾಗ ತುಂಬ ದುಃಖವಾಗುತ್ತದೆ. ಎಷ್ಟು ಚೆನ್ನಾಗಿ ಕಳೆಗಟ್ಟುತ್ತಾ ಇತ್ತು ರಂಗಸ್ಥಳದ ಮೇಲೆ ಈ ಸನ್ನಿವೇಶ. ಇದು ನೋಡಿದ್ರೆ ಪ್ರಥಮ ದರ್ಜೆಯ ನಾಟಕ ಅಂತ ಅಲ್ಲ, ಆದರೂ ಇದರೊಳಗೆ ಎಷ್ಟು ಗುಣ ಇದೆ ಅಂತ ಅನ್ನೋದನ್ನು ಕಂಡಾಗ ಇನ್ನು ಶಾಕುಂತಲ, ಮೃಚ್ಛಕಟಿಕ, ಮುದ್ರಾ ರಾಕ್ಷಸಾದಿಗಳು ಯಾವ ಮಟ್ಟಕ್ಕೆ ಮೆರೀತಾ ಇದ್ದುವೋ ಗೊತ್ತಾಗೋಲ್ಲ. ಈಗ ಮನೋರಮೆಗೆ ಭಯ. ಮಹಾರಾಣಿ ಹೀಗೆ ಅಂದುಬಿಟ್ಲಲ್ಲ, ಭಟ್ಟಿನಿ ನಕಲ್ವಹಂ ಅತ್ರಾಪರಾಧ್ಯಾಮಿ. ಮಹಾದೇವಿ, ನಂದೆಲ್ಲ ತಪ್ಪು. ಪರವಾನಯಂ ಜನಃ, ನಾವೆಲ್ಲ ಪರಾಧೀನರು ಅಲ್ವೇ, ವಿಕ್ರೀತ ದೇಹರು, ನಮಗೇನೂ ಇಲ್ಲ. ಏತೇನ ಖಲು ಹತಾಶೇನ ಬಲಾದ ಅಲಂಕಾರಣ ಗೃಹೀತ್ವ ದ್ವಾರಸ್ಥಿತೇನೇಹ ನಿರುದ್ಧ. ಈ ಪಾಪಿ ವಿದೂಷಕ ಬಲವಂತವಾಗಿ ಮಹಾರಾಜನ ವೇಷ ತೊಡೋಕ್ಕೆ ನಾನು ಇಟ್ಕೊಂಡಿದ್ದ ಒಡವೆಗಳನ್ನು ಕಿತ್ತುಕೊಂಡು ಬಾಗಿಲಿಗೆ ಅಡ್ಡ ಹಾಕಿಬಿಟ್ಟ. ಇವಳೊಂದು ಕಟ್ಟುಕತೆ ಹೇಳ್ತಾ ಇದ್ದಾಳೆ. ನ ಪುನರ್ ಮಮ ಆಕ್ರಂದಂತ್ಯ ಶಬ್ದೋ ಮುರ್ಜಗ ನಿರ್ಘೋಷಾಂತರಿತಃ ಕೇನಾಪಿ ಶ್ರುತಃ. ಮತ್ತೆ ಅದಕ್ಕೆ ನಂಬುವಂತೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಅಯ್ಯೋ ಬೇಡ ಬೇಡ ಅಂತ ಕೂಗಿದ್ದು ದೊಡ್ಡದಾಗಿ ಭಾಂಡವಾದ್ಯ, ಮೃದಂಗ, ಮದ್ದಳೆ ಇತ್ಯಾದಿಗಳ ಶಬ್ದದಲ್ಲಿ ಕೇಳಿಸಲಿಲ್ಲ, ಹೀಗಾಯಿತು ಅಂತ. ಹಾಗಂತ ಕಾಲಿಗೆ ಬೀಳ್ತಾಳೆ. ಹಂಜೆ ಉತ್ತಿಷ್ಠ ಜ್ಞಾತಂ ಸರ್ವಂ ವಸಂತಕಃ ಕಲು ಆರಣ್ಯಕ ವೃತ್ತಾಂತ ನಾಟಕೆ ಸೂತ್ರಧಾರ. ಗೊತ್ತಾಯಿತು, ಈ ವಿದೂಷಕ ವಸಂತಕನೇ ಈ ಆರಣ್ಯಕ ಮತ್ತು ಉದಯನರ ಪ್ರಣಯ ನಾಟಕದ ಸೂತ್ರಧಾರ ಆಗಿದ್ದಾನೆ, ಆಗಲಿ ಮಾಡೋಣ ಅಂತ ಹೇಳ್ತಾನೆ. ಇವಳು ಹಾಗಂದಾಗ ವಿದೂಷಕ ಪಾಪ ಅವನಿಗೆ ಈ ಮಹಾರಾಣಿ ಕೋಪವನ್ನು ಸ್ವಲ್ಪ ತಾಳೋಕ್ಕಾಗುತ್ತೆ. ಯಾಕೆಂದರೆ ರಾಜನಿಗೆ ತುಂಬ ಬೇಕಾದವನು. ಜೊತೆಗೆ ವಾಸವದತ್ತೆ ಉದಯನರ ಮದುವೆ ಆಗೋದಕ್ಕೆ ಈ ವಸಂತಕನೂ ಒಂದು ಮಟ್ಟಿಗೆ ಕಾರಣ ಆಗಿದ್ದ. ಯೌಗಂಧರಾಯಣ ಹುಚ್ಚನ ವೇಷದಲ್ಲಿ ಹೋಗಿದ್ದಾಗ ಭಿಕ್ಷುಕನ ವೇಷದಲ್ಲಿ ವಸಂತಕನೂ ಅಲ್ಲಿಗೆ ಹೋಗಿದ್ದ ಉಜ್ಜಯಿನಿಗೆ. ಅದರಿಂದಾಗಿ ಇವಳಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಎಲ್ಲರನ್ನೂ ಎದುರಾಕೊಂಡ್ಬಿಟ್ರೆ ಅಂತಃಪುರದಲ್ಲಿ ಆಗೋಲ್ಲ. ಮತ್ತು ಮಹಾರಾಜನ ಗೆಳೆಯ ಮಹಾರಾಜನ ರಹಸ್ಯಗಳನ್ನು ತಿಳ್ಕೊಳ್ಳೋಕ್ಕೆ ಬೇಕೇ ಬೇಕು. ಅರಮನೆಯ ರಾಜಕೀಯವೇ ಬೇರೆ. ಹೀಗಾಗಿ ಅವಳು ಈ ಪರಿಜನರು ಸಖಿಯರು ದಾಸಿಯರ ಮೇಲೆ ಮಾಡೋಷ್ಟು ದಬ್ಬಾಳಿಕೆ ಮಾಡೋಕ್ಕೂ ಆಗೋಲ್ಲ. ಆದರೂ ಅವನು ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ, ಮಹಾರಾಣಿಗೆ ತನ್ನ ನಿರಪರಾಧಿತ್ವ ತೋರ್ಪಡಿಸೋಕ್ಕೆ ಅಂತ ಸ್ವಯಮೇವ ಚಿಂತೆಯ ಕುತ್ರ ಆರಣ್ಯಕ ಕುತ್ರ ವಸಂತಕ ಐತಿ. ನೀನೇ ಹೇಳು ಮಹಾರಾಣಿ, ಅವಳು ಎಲ್ಲಿ ಆರಣ್ಯಕ್ಕೆ? ನಾನು ಅವಳು ಮುಖಾಮೂತಿ ಕೂಡ ಕಂಡಿಲ್ಲ, ನಾನು ಎಲ್ಲಿ? ಹಾಗಾಗಿ ಇಲ್ಲ ಅಂತ. ಈಗ ವಾಸುದತ್ತೆ ಹೇಳ್ತಾಳೆ, ಮನೋರಮೆ ಸುಗೃಹೀತಂ ಕೃತ್ವ ಏನಮಾಗಚ್ಚ ತಾವತ್ ಪ್ರೇಕ್ಷಣೀಯಕಮಸ್ಯ ಪಶ್ಯಾಮಿ. ಇವನ್ನ ಎಳ್ಕೊಂಡು ಬಾ ಕಟ್ಟಿ, ನಾನು ನಾಟಕ ನೋಡ್ತೀನಿ ಅಂತೇಳಿ. ಆ ನಾಟಕ ನೋಡೋದು ಅಂದರೆ ಮಹಾರಾಜನ ನಾಟಕನ ಕಟ್ ಮಾಡೋದು ಅಂತ ಅರ್ಥ. ಸದ್ಯ ಇಷ್ಟಕ್ಕೆ ಬಂದು ನಿಂತ್ಕೊಳ್ತಲ್ಲ, ಇದಾನೀಂ ಸಮಾಶ್ವಸಿತಾಸ್ಮಿ ಅಂತ ಮನೋರಮೆ ಅಂದುಕೊಂಡು ವಿದೂಷಕಂ ಕರೇ ಬದ್ನಾತಿ. ಅವನಿಗೆ ಕೈಯಲ್ಲಿ ಒಂದು ಉತ್ತರೀಯ ಇರುತ್ತಲ್ಲ, ಅದರಿಂದ ಅವನ ಕೈ ಕಟ್ತಾಳೆ. ಇದಾನೀಂ ಹತಾಶ ಅನುಭವ ಆತ್ಮನೋ ದುರ್ನಯಸ್ಯ ಫಲಂ. ಕಣ್ಸನ್ನೆ ಮಾಡಿ, ಇದು ಸುಮ್ಮನೆ ನೀನು ಕಟ್ತಾ ಇರೋದಷ್ಟೇ ಅಂತ. ಇವರೆಲ್ಲ ಒಂದೇ. ರಾಜನ ಇಚ್ಛೆಯಂತೆ ನಡ್ಕೊಳ್ಬೇಕು. ರಾಜನಿಗೆ ಯಾವ ಹುಡುಗಿ ಮೇಲೆ ಮನಸ್ಸು ಆದರೆ ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಅಯೋಗ್ಯ, ಈಗ ನೀನು ಮಾಡಿದ ಚೆಲ್ಲಾಟಕ್ಕೆ ಅನುಭವಿಸು ಅಂತ ಹೇಳಿಕೊಂಡು ಎಲ್ಲ ಕೂಡ ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅನ್ನುವ ನಾಟಕ ಬರ್ತಾ ಇದ್ದಾರೆ. ರಾಣಿಗೆ ಅದು ಗೊತ್ತಾಗ್ತಿಲ್ಲ. ವಾಸವದತ್ತೆ ಲಘುಬಗಿಯಿಂದ ರಂಗಸ್ಥಳಕ್ಕೆ ಬರ್ತಾಳೆ. ಪ್ರತಿಹತಮೇತದ್ ಅಮಂಗಲಂ ಇತಿ ಪಾದಯೋರ್ ನೀಲೋತ್ಪಲ ದಾಮಾನಂ ಅಪನಯತಿ. ಮಹಾರಾಜನ ಕಾಲಿಗೆ ಅವಳು ಮೊದಲೇ ತನ್ನ ಮುಡಿಯಲ್ಲಿ ಮುಡಿದ ಕನ್ನೈದಲೆಯ ಮಾಲಿಕೆಯನ್ನು ಸರಪಣಿಯಂತೆ ಕಟ್ಟಿಸಿರ್ತಾಳೆ. ಆಗಳು ಗೊತ್ತಿಲ್ಲ ಮಹಾರಾಜ ಅಲ್ಲ, ಅದು ಮನೋರಮೆ ವೇಷ ಮಾಡಿರೋದು ಅಂತ. ಈಗ ಮಹಾರಾಜನಿಗೆ ಕಟ್ಟಿಬಿಟ್ಟೆ ಅಂತನ್ನುವ ನೆವದಲ್ಲಿ ನನಗೆ ಗೊತ್ತಾಯಿತು ನಿನ್ನ ನಾಟಕ ಅನ್ನುವಂತೆ ಅಮಂಗಳ ಎಲ್ಲ ಉಪಶಾಂತವಾಗಲಿ, ಶಾಂತಂ ಪಾಪಂ, ನಿಮಗೆ ನಾನು ಬಂಧನ ಮಾಡಿಬಿಟ್ಟೆ ಅಂತ ರಂಗಸ್ಥಳಕ್ಕೆ ಬಂದು ಅದನ್ನು ಬಿಚ್ಚಕ್ಕೆ ಶುರು ಮಾಡ್ತಾಳೆ. ನಾಟಕ ಮುಗಿಯಿತು. ಆರಣ್ಯಕೆಗೆ ಭಯ,
ಇದೇನು ಇಷ್ಟೊತ್ತು ನನ್ನ ಜೊತೆ ಮಹಾರಾಜನ ನರ್ತನ ಮಾಡಿದ್ದು, ಮಹಾರಾಜನ ನಟಿಸಿದ್ದು ಅಂತ. ರಾಜ ತಕ್ಷಣ ಗಾಬರಿಯಾಗಿ, ಇಬ್ಬರು ಏಕಾಸನದಲ್ಲಿ ಕೂತಿದ್ರಲ್ಲ, ದತ್ತನೇ ಹೇಳ್ತಾನೆ ಎದ್ದು, ಕಥಂ ವಿಜ್ಞಾತೋಸ್ಮಿ ದೇವ್ಯ ಅಂತ ವಿದೂಷಕ ಮತ್ತು ಮನೋರಮರ ಕಡೆಗೆ ನೋಡ್ತಾನೆ. ಅವರು ಹೌದು ಅಂತ ಹ್ಯಾಪ್ ಮುಖ ಹಾಕ್ತಾರೆ. ಇದೆಲ್ಲ ರಂಗಸ್ಥಳದಲ್ಲಿ ಆಯಾ ಸಣ್ಣ ಪುಟ್ಟ ಸೂಚನೆಗಳಿಂದ ಗೊತ್ತಾಗುತ್ತದೆ. ಆ ನಾಟಕವೇ ಸೊಗಸು. ಸಾಂಕೃತ್ಯಾಯಿನಿ ಎಲ್ಲವನ್ನು ನೋಡಿ ಅವಳಿಗೆ ಗೊತ್ತು, ಆದರೆ ಗೊತ್ತಿಲ್ಲ ಅಂತ ನಟಿಸಬೇಕು. ಸರ್ವಾನ್ ಆಲೋಕ್ಯ ಸಸ್ಮಿತಂ ಕಥಂ ಅನ್ಯದೇವೇದಂ ಪ್ರೇಕ್ಷಣೀಯಕಂ ಸಂವೃತ್ತಂ. ಇದೇನು ಇನ್ನೊಂದು ಹೊಸ ನಾಟಕ ಆಗ್ಬಿಡುತ್ತಲ್ಲ. ವಸ್ತುತಃ ಇದು ನಾಟಕದೊಳಗೆ ನಾಟಕ, ಅದರೊಳಗೆ ಮತ್ತೊಂದು ನಾಟಕ ಆಗಿದೆ. ಇದೆಂಥದ್ದು? ಅಭೂಮಿರಿಯಂ ಅಸ್ಮದ್ ವಿಧಾನ, ನಮ್ಮಂಥವ್ರಿರುವ ಜಾಗ ಅಲ್ಲ. ಸನ್ಯಾಸಿ ನಿಂತ, ಆಗ ಅವಳು ಜ್ಞಾಪಕ ಬಂತು ತಾನು ಸನ್ಯಾಸಿ ನಿಂತ. ಅವಳು ಪಲಾಯನ ಮಾಡ್ತಾಳೆ. ರಾಜನಿಗೀಗ ಭಯ, ಚಿಂತೆ. ಅಪೂರ್ವೋಯಂ ಕೋಪ ಪ್ರಕಾರ. ಮಹಾರಾಣಿಗೆ ತುಂಬ ಭಯಂಕರವಾದ ಕೋಪ ಬಂದಿದೆ, ಅದನ್ನು ಈ ವಿನಯದಿಂದ ತೀರಿಸ್ಕೊತಾ ಇದ್ದಾಳಲ್ಲ, ಏನು ಮಾಡೋದು ಅಂತ ತ್ಯಜ್ಯತಾಂ ಕೋಪ, ಕೋಪ ಬಿಡು ಅಂತ ಕೇಳ್ಕೊತಾನೆ. ಇವಳು ಹೇಳ್ತಾಳೆ, ಆರ್ಯಪುತ್ರ ಕೋತ್ರ ಕುಪಿತ. ಮಹಾರಾಜ ಯಾರು ತಾನೇ ಕೋಪ ಮಾಡ್ಕೊಂಡಿದ್ದಾರೆ? ಆ ಮಾತಲ್ಲೇ ಬೇಕಾದಷ್ಟು ಕೋಪ ಇದೆ, 10 ಊರಿಗೆ ಹಂಚುವಷ್ಟಿದೆ. ರಾಜ ಹೇಳ್ತಾನೆ, ಕಥಂನ ಕುಪಿತಾಸಿ, ಹೇಗೆ ನೀನು ಕೋಪ ಮಾಡ್ಕೊಂಡಿಲ್ಲ ಅನ್ನೋಣ. ಸ್ನಿಗ್ಧಂ ಯದ್ಯಪಿ ವೀಕ್ಷಿತಂ ನಯನಯೋ ತಾಮ್ರಾ ತಥಾಪಿ ದ್ಯುತಿ ಮಾಧುರ್ಯೇಪಿ ಸತಿ ಸ್ಖಲತ್ಯನುಪದಂ ತೇ ಗದ್ಗದಾ ವಾಗಿಯಂ ನಿಶ್ವಾಸ ನಿಯತ ಅಪಿ ಸ್ತನಭರೋತ್ಕಂಪೇನ ಸಂಲಕ್ಷಿತಾ ಕೋಪಸ್ಥೆ ಪ್ರಕಟ ಪ್ರಯತ್ನ ವಿಧೃತಃ ಅಪ್ಯೇಷ ಸ್ಫುಟಂ ಲಕ್ಷ್ಯತೆ. ಹೇಗೆ ನೀನು ಕೋಪ ಮಾಡ್ಕೊಂಡಿಲ್ಲ ಅಂತ ಹೇಳೋಣ. ಸ್ನಿಗ್ಧಂ ಯದ್ಯಪಿ ವೀಕ್ಷಿತಂ, ಎಷ್ಟು ಸ್ನೇಹದಿಂದ ನೋಡಿದರೂ ನಯನಯೋ ತಾಮ್ರಾ ತಥಾಪಿ ದ್ಯುತಿ, ಕಣ್ಣು ಕೆಂಪಾಗಿರುವುದು ಕಾಣಿಸ್ತಲೇ ಇದೆ. ಮಾಧುರ್ಯೇಪಿ ಸತಿ ಸ್ಖಲತಿ ಅನುಪದಂ ತೇ ಗದ್ಗದಾ ವಾಗಿಯಂ, ಎಷ್ಟು ಇಂಪಾಗಿ ಮಾತಾಡಿದ್ರು ಗಂಟಲು ಹಿಡ್ಕೊಂಡು ಗದ್ಗದವಾಗ್ತಾ ಇದೆ ಮಾತು, ಕೋಪದ ದುಃಖ. ನಿಶ್ವಾಸ ನಿಯತಾಪಿ, ಎಷ್ಟು ಉಸಿರಾಟದ ಮೇಲೆ ಹತೋಟಿ ಇಟ್ಕೊಂಡ್ರೂ ಎದೆ ಮೇಲೇರಿ ಇಳೀತಾ ಇದೆ ಎದುಸರು. ಕೋಪಸ್ಥೆ ಪ್ರಕಟ ಪ್ರಯತ್ನ ವಿಧೃತೋಪಿ ಯಶ ಸ್ಫುಟಂ ಲಕ್ಷ್ಯತೆ, ನೀನು ಕೋಪವನ್ನು ಎಷ್ಟು ಸಂವರಣ ಮಾಡಿಕೊಂಡ್ರೋ ಅಷ್ಟು ಪ್ರಕಟವಾಗ್ತಾ ಇದೆ ಅಂತ. ತುಂಬ ಅದ್ಭುತವಾಗಿದೆ. ವಾಸವದತ್ತೆ ಹೇಗೆ ಅಭಿನಯಿಸಬೇಕು ಅನ್ನೋ ಆ ಅಭಿನಯ ಸೂಚನೆಯೇ ಈ ಪದ್ಯದಲ್ಲಿದೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, ಇನ್ನೂ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಸಂಸ್ಕೃತ ನಾಟಕಗಳ ಅನೇಕ ವೈಶಿಷ್ಟ್ಯಗಳಲ್ಲಿ ಒಂದು, ಯಾರು ಹೇಗೆ ವೇಷ ಹಾಕ್ಕೋಬೇಕು, ಯಾರು ಹೇಗೆ ಬರಬೇಕು, ಯಾರು ಹೇಗೆ ಹೋಗಬೇಕು, ಯಾರು ಹೇಗೆ ನಿಲ್ಲಬೇಕು, ನಡೆಯಬೇಕು, ಅಭಿನಯಿಸಬೇಕು, ನುಡಿಯಬೇಕು ಅನ್ನೋದಷ್ಟನ್ನು ಅಲ್ಲಲ್ಲಲ್ಲೇ ಪದ್ಯಗಳಲ್ಲಿ, ಅಲ್ಲಲ್ಲಲ್ಲೇ ಪಾತ್ರಗಳ ಮಾತಲ್ಲಿ ತೋರಿಸೋದಿದೆಯಲ್ಲ, ತುಂಬ ವಿಶೇಷ. ಈಗ ನೋಡಿ, ಗಿರೀಶ್ ಕಾರ್ನಾಡ್ ಅಂತವರು ಬೇಕಾದಷ್ಟು ಜನ ನಾಟಕಕಾರರಿದ್ದಾರೆ, ಪ್ರಖ್ಯಾತರು ಅಂತ. ಅವ್ರ ನಾಟಕಗಳಲ್ಲಿ ಅವ್ರ ರಂಗಸೂಚನೆಯಾಗಿ ಇಂಥದ್ದೆಲ್ಲ ಬರೀಬೇಕಾಗುತ್ತದೆ. ಆದರೆ ನಾಟಕದ ಒಳಗೆ ರಂಗಸೂಚನೆ ಇರೋಲ್ಲ. ಭೈರಪ್ಪನವರು ಆವರಣ ಕಾದಂಬರಿಯಲ್ಲಿ ಗ್ರಂಥರಣ ಬಿಬ್ಲಿಯೋಗ್ರಫಿನ ಕಾದಂಬರಿಯ ಭಾಗ ಮಾಡ್ತಾರೆ, ಸಂಶೋಧನೆಯನ್ನು ಕಲೆಯ ಭಾಗವಾಗಿ ಮಾಡ್ತಾರೆ. ಹಾಗೆ ಮಾಡಬೇಕು. ಅದು ಕಲಾತ್ಮಕತೆ ಅಂತಂದರೆ. ಅಂದರೆ ಯಾವುದೆಲ್ಲ ಇದೆ ಅದು ಸಾವಯವ, ಆರ್ಗ್ಯಾನಿಕ್ ಆಗಿ ಅದರೊಳಗಿರ್ತಕ್ಕಂಥದ್ದು ಅಂತ. ಸಂಸ್ಕೃತ ನಾಟಕಕಾರರು ಈಗೇನು ನಾವು ತುಂಬ ಆಧುನಿಕರು ಮುಂದುವರೆದಿದ್ದೀವಿ ಅಂತ, ಅವರು ಹಿಂದುಳಿದವರು ಎಷ್ಟು ಸುಂದರವಾಗಿ ಸಮಗ್ರ ಕಾವ್ಯಶಿಲ್ಪವನ್ನು ಮಾಡಿದ್ದಾರೆ. ನಮಗದು ಆಗದೆ ಹೋಯ್ತಲ್ಲ. ನಾವು ಅತಿ ಸೊಫಿಸ್ಟಿಕೇಷನ್ನಿಂದ ಎಲ್ಲ ಕಾವ್ಯವನ್ನು ರಂಗಸೂಚನೆಯ ಮಟ್ಟಿಗೆ ಇಳಿಸ್ಬಿಟ್ವಿ. ಅವರ ರಂಗಸೂಚನೆಗಳನ್ನು ಕಾವ್ಯದ ಮಟ್ಟಿಗೆ ಏರಿಸಿದ್ದಾರೆ ಅಂತಂದರೆ ನಿಜವಾಗಿ ಕಳ್ಕೊಂಡಿದ್ದು ನಾವು ಎಷ್ಟು ಅಂತ ಗೊತ್ತಾಗುತ್ತದೆ. ಈ ಕಾರಣಕ್ಕಾಗಿ ಅಭಿಜಾತ ಕಲೆಗಳನ್ನು ನೋಡಬೇಕು, ಅಭಿಜಾತ ಕಾವ್ಯವನ್ನು ವ್ಯಾಸಂಗ ಮಾಡಬೇಕು. ಅದಕ್ಕೆ ಪ್ರತ್ಯಾಮ್ನಾಯವೇ ಇಲ್ಲ. ಒಬ್ಬ ಕಲೆಯ ದೃಷ್ಟಿಯಿಂದ ಆರ್ದ್ರನಾಗಬೇಕು, ಸುಶಿಕ್ಷಿತನಾಗಬೇಕು ಅಂದರೆ ಕ್ಲಾಸಿಕಲ್ ಆರ್ಟ್ಸ್. ಅದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ನೀವು ಎಷ್ಟು ಈಗ ಜಾತಿ ಮತ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಬೇರೆ ಬೇರೆದೆಲ್ಲ ವಾದಗಳನ್ನು ಮಾಡ್ತಾರೆ, ಅದು ವಾದ ಮಾತ್ರವಷ್ಟೇ. ಭಾವ ಸಂಸ್ಕಾರವಾಗಬೇಕು, ಧ್ವನಿ ಸೂಕ್ಷ್ಮತೆ ಬರಬೇಕು ಅಂದರೆ, ಆ ರಾಸಿಕ್ಯ ಉಕ್ಕಬೇಕು ಅಂದರೆ ಈ ಸೂಕ್ಷ್ಮತೆಗಳಿರುವಂಥ ರಚನೆಗಳನ್ನು ಗಮನಿಸಬೇಕು. ಅದರೊಳಗೂ ಸಂಸ್ಕೃತ ಕಾವ್ಯ ನಾಟಕ ಪ್ರಪಂಚದಲ್ಲಿ ಇದ್ದದ್ದು, ಇನ್ನೆಲ್ಲ ಅದರ ಪ್ರಸಾದ ಅಷ್ಟೇ. ನಾನು ಮತ್ತೆ ಹೇಳ್ತೀನಿ, ಇನ್ನು ಯಾವ ಪ್ರಾದೇಶಿಕ ಭಾಷೆಗಳ ಬಗ್ಗೆ ನನಗೆ ವೈರ ಇಲ್ಲ. 10 ಬೇರೆ ಭಾಷೆ ಕಲಿತವನಿಗೆ ಅವುಗಳ ಬಗ್ಗೆ ವೈರ ಬರೋಕ್ಕೆ ಸಾಧ್ಯವಿಲ್ಲ. ಅದು ತಮಿಳೇ ಇರ್ಬೋದು, ತೆಲುಗೇ ಇರ್ಬೋದು, ಮಲಯಾಳ ಇರ್ಬೋದು, ಗುಜರಾತಿ ಇರ್ಬೋದು, ಬಂಗಾಳ ಇರ್ಬೋದು, ಎಲ್ಲಕ್ಕೂ ಅಷ್ಟಷ್ಟು ಮಣ್ಣು ಹೊತ್ತಿದ್ದ ಕಾರಣ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಆ ಸಂಸ್ಕೃತ ವಾಗ್ದೇವತೆಯ ಅನುಗ್ರಹ. ಎಷ್ಟು ಸುಂದರವಾದ ಭಾವಗಳು, ಸಾಹಿತ್ಯಗಳು ಅಲ್ಲಿಂದ ಬಂದಿವೆ. ಸಂಗೀತವಾದರೂ ಅಷ್ಟೇ, ನೃತ್ಯವಾದರೂ ಅಷ್ಟೇ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಈಗ ಅವನು ಕಾಲಿಗೆ ಬೀಳ್ತಾನೆ, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಪ್ರಸೀದ ಪ್ರಿಯೆ ಪ್ರಸೀದ ಇತಿ ಪಾದಯೋರ್ ನಿಪತ್ಯ. ಆಗ ವಾಸುದತ್ತೆ ವ್ಯಂಗ್ಯ ಮಾತಾಡ್ತಾಳೆ. ಅರಣ್ಯಕ್ಕೆ ತ್ವಂ ಕುಪಿತೇತಿ ಸಂಭಾವಯನ್ ಆರ್ಯಪುತ್ರ ಪ್ರಿಯೇ ಪ್ರಸೀದೇತಿ ಪ್ರಸಾದೇತಿ ತದುಪಸರ್ಪ.
ಆರಣ್ಯಕ್ಕೆ ನೀನು ಕೋಪ ಮಾಡ್ಕೊಂಡಿದ್ಯಾ ಅಂತ ನನ್ನ ಕಾಲಿಗೆ ಬೀಳೋಕ್ಕೆ ಬದಲಾಗಿ ನನ್ನಂತೆ ವೇಷ ತೊಟ್ಟೆ ನಿನ್ನ ಕಾಲಿಗೆ ಬೀಳಬೇಕಿತ್ತು, ನನ್ನ ಕಾಲಿಗೆ ಬಿದ್ದಿದ್ದಾನೆ, ಹೋಗು ನೀನು ಅವನು ಸಮಾಧಾನ ಮಾಡು. ಇಬ್ಬರೂ ವಾಸವದತ್ತ ವೇಷಧಾರಣಿಯರು. ಇವಳು ನಿಜವಾದ ವಾಸವದತ್ತೆ, ಅವಳು ವಾಸವದತ್ತ ವೇಷಧಾರಣಿ. ಅವನು ನೀನು ಅಂತ ಅಂದುಕೊಂಡು ನನ್ನ ಕಾಲಿಗೆ ಬಿದ್ದ, ಹಾಗಾಗಿ ನೀನು ಅವನನ್ನು ಕಾಲಿಗೆ ಬಿಡಿಸ್ಕೊಂಡು ಸಮಾಧಾನ ಮಾಡು ಅಂತ. ಆ ತೀವ್ರವಾದ ತಿರಸ್ಕಾರ ನೋಡಿ ಹೇಗಿದೆ. ಮಾಲವಿಕಾಗ್ನಿಮಿತ್ರದಲ್ಲಿ ಬರುತ್ತದೆ. ಅವನು ಮಾಲವಿಕ ಕಾಲಿಗೆ ಬಂದು ಬೀಳೋಕ್ಕೆ ನೋಡ್ತಾನೆ ಅಗ್ನಿಮಿತ್ರ. ಆಗ ನೀನು ಅಶೋಕ ವೃಕ್ಷಕ್ಕೆ ದೋಹದ ಮಾಡಿದ್ದು ಒದೆಯೋದಕ್ಕೆ ಬದಲಾಗಿ ಮೃದುವಾಗಿ ಪಾದಸ್ಪರ್ಶ ಮಾಡೋಕ್ಕೆ ಬದಲಾಗಿ ನನಗೇ ಮಾಡು ಅಂತ ನಿಂತ್ಕೊಂಡು ಬಿಡ್ತಾನೆ. ಅಂದರೆ ತನ್ನನ್ನು ಒದಿ ತಾನು ಕಾಲಿಗೆ ಬೀಳ್ತೀನಿ ಅನ್ನುವಂತೆ. ಅಷ್ಟೊತ್ತಿಗೆ ಇರಾವತಿ ದುಡು ಬರ್ತಾಳೆ. ಪೂರಯ್ಯ ನ ಕೇವಲ ಪುಷ್ಪತಿ ಕಿಂತು ಫಲತ್ಯಪಿ ಅಂತ ಅಂದುಬಿಡ್ತಾಳೆ. ನಡೆಸು ಒದಿ. ಇವರು ಬರೀ ಹೂ ಬಿಡೋದು ಮಾತ್ರ ಅಲ್ಲ, ಹಣ್ಣು ಕಾಯಿ ಹೀಚು ಎಲ್ಲ ಬಿಡ್ತಾನೆ ಅಂತ. ಆ ವ್ಯಂಗ್ಯ ಎಷ್ಟು ಚೆನ್ನಾಗಿ ಕಲಾತ್ಮಕವಾಗಿ ರಂಗಸ್ಥಳದಲ್ಲಿ ಮೈದಳೆಯುತ್ತದೆ ಅಂತ ನೋಡಿದ್ರೆ, ಗ್ರೀಕ್ ನಾಟಕಗಳನ್ನು ಓದಿದ್ದೀನಿ, ಶೇಕ್ಸ್ಪಿಯರ್ನ ಓದಿದ್ದೀನಿ, ಅಲ್ಲಿ ಗುಣಗಳಿವೆ. ಆದರೂ ಈ ಮಟ್ಟದ ಗೀತ, ನೃತ್ಯ, ವಾದಿತ್ರ್ಯದ ಅಲಂಕಾರ, ಚಾತುರ್ಯ ವಿವರಗಳು ಇಲ್ಲ. ಶೇಕ್ಸ್ಪಿಯರ್ ಇಂಥ ನಾಟಕಗಳನ್ನು ಅವನ ಕೈಲಿ ಬರೆಯೋಕ್ಕಾಗಿಲ್ಲ. ಅವನು ಬೇರೆದು ಬರೆದಿದ್ದಾನೆ, ಅದರೊಳಗೆ ದೊಡ್ಡತನ ಪಡ್ಕೊಂಡಿದ್ದಾನೆ. ಗ್ರೀಕ್ ನಾಟಕಗಳನ್ನು ನೋಡಿದ್ರೆ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತ ನಾಟಕದ ಸತ್ವ ವೈವಿಧ್ಯ ಇಲ್ಲ. ಅದು ಪ್ರಾಚೀನ ಅಂತಲೇ ಅದಕ್ಕೆ ಹೆಚ್ಚು ಗೌರವ ಕೊಡಬೇಕಾಗುತ್ತದೆ ಅಷ್ಟೇ. ಮನುಷ್ಯನ ಬದುಕಿನ ಆಳಗಳನ್ನು ನೋಡಿದೆ, ಇಲ್ಲ ಅಂತ ಇಲ್ಲ. ಆದರೆ ಈ ಕುಸರಿ ಕೆಲಸ, ಆಳದ ಜೊತೆಗೆ ಅಗಲದ ಜೊತೆಗೆ ಮಾಧುರ್ಯ, ಇದು ತುಂಬ ವಿಶೇಷ. ಹಾಗೇಳಿ ಅವಳನ್ನು ಎಳ್ಕೊಂಡು ಹೊರಟೋಗ್ತಾಳೆ. ತದುಪಸರ್ಪ ಅಂತ ದರ ಎಳ್ಕೊಂಡು ಹೋಗ್ತಾಳೆ. ಭಟ್ಟಿನಿ ನಕಲ್ವಹಂ ಕಿಮಪಿ ಜಾನಾಮಿ, ನನಗೇನೋ ಗೊತ್ತಿಲ್ಲ. ನಿಜವಾಗಿ ಪಾಪ ಅವಳಿಗೆ ಗೊತ್ತಿಲ್ಲ ಏನು. ತೊಮ್ ಕಥಂನ ಜಾನಾಸಿ, ನಿನಗೆ ಹೇಗೆ ತಾನೇ ಗೊತ್ತಿಲ್ವೇ? ಇದಾ ನಿಂತೆ ಶಿಕ್ಷೆಯಾಮಿ, ಕಲಿಸ್ತೀನಿ. ಶಿಕ್ಷೆಯಾಮಿ ಅನ್ನೋದು ಕನ್ನಡದ ಅರ್ಥ, ಪನಿಷ್ಮೆಂಟ್ ಕೊಡ್ತೀನಿ ಅನ್ನುವಂತೆ ಬರುತ್ತದೆ. ಮುಂದೆ ಅವಳನ್ನು ಸೆರೆಗೆ ಹಾಕಿದಾಳೆ. ವಿದೂಷಕ ಹೇಳ್ತಾನೆ, ಭವತಿ ಅದ್ಯ ಕೌಮುದಿ ಮಹೋತ್ಸವೇ ತವ ಚಿತ್ತಂ ಅಪಹರ್ತುಂ ವಯಸ್ಸೇನ ಪ್ರೇಕ್ಷಣೀಯಕ ಅನುಷ್ಠಿತಂ. ಪಾಪ ಮುಳುಗೋನಿಗೆ ಉಳ್ಳಕಡ್ಡಿ ಆಧಾರ ಅಂತ ವಿದೂಷಕ ಹೇಳ್ತಾನೆ, ರಾಜನ ಮರ್ಯಾದೆ ಉಳಿಸ್ಬೇಕು ಅಂತ. ಮಹಾರಾಣಿ, ಈ ಕೌಮುದಿ ಮಹೋತ್ಸವ, ಈ ಬೆಳದಿಂಗಳ ವಿನೋದದಲ್ಲಿ ನಿಮಗೇನಾದರೂ ವಿನೋದ ಮಾಡಬೇಕು, ಹೊಸ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರಿಯೇಟ್ ಮಾಡಬೇಕು ಅಂತ ರಾಜ ಮಾಡಿದ್ದಷ್ಟೇ, ಇಲ್ಲಿ ಏನೂ ಇಲ್ಲ, ಯಾವ ಪ್ರಣಯವೂ ಇಲ್ಲ, ಏನೂ ಇಲ್ಲ ಅಂತ. ಅವಳಿಗೆ ನಂಬಿಕೆ ಬರುತ್ತಾ? ಇಷ್ಟೆಲ್ಲ ತಂತ್ರ ಯಾಕೆ ಮಾಡಬೇಕಾಗಿತ್ತು ಅಂತ ಗೊತ್ತಾಗೋದಿಲ್ವಾ? ಹೇಳ್ತಾಳೆ, ಏತಂ ಯುಷ್ಮಾಕಂ ದುರ್ನಯಂ ಪ್ರೇಕ್ಷ್ಯ ಹಾಸೋಮೇ ಜಾಯತೆ. ಹೌದು, ನಿಮ್ಮಿಬ್ಬರ ಅನಾಚಾರ ನೋಡಿ ನಂಗೆ ನಗು ಬರ್ತಾ ಇದೆ ಅಂತ. ಮಾತುಗಳು ತುಂಬ ಚೆನ್ನಾಗಿ ಪೋಣಿಸಿದ್ದಾನೆ. ಮತ್ತು ಈ ಭಾವತೀವ್ರತೆಯಲ್ಲಿ ಬಂದಾಗ ಶಬ್ದಾಡಂಬರ ಇರೋಲ್ಲ, ಸಮಾಸ ಕೋಲಾಹಲ ಇಲ್ಲ, ಅದು ನಮಗೆ ಗೊತ್ತಾಗುತ್ತದೆ. ಮತ್ತೆ ತಿರ್ಗಾ ಇವನು ಕಾಲಿಗೆ ಬೀಳೋದಕ್ಕೆ ಬರ್ತಾನೆ. ಈ ನಾಟಕದ ಒಟ್ಟು 3 ಬಾರಿ ಕಾಲಿಗೆ ಬೀಳ್ತಾನೆ. ಈ ಅಂಕದಲ್ಲಿ 2 ಬಾರಿ, ಇನ್ನು ಮುಂದಿನ ಅಂಕದಲ್ಲಿ 1 ಬಾರಿ ಬೀಳ್ತಾನೆ. ದೇವಿ ಅಲಮನ್ಯತಾ ವಿಕಲ್ಪಿತೇನ, ತಪ್ಪಾಗಿ ತಿಳಿಯಬೇಡ. ಭ್ರೂಭಂಗೈ ಕ್ರಿಯತೆ ಲಲಾಟ ಶಿಶಿನ ಕಸ್ಮಾತ್ ಕಲಂಕೋ ಮುಧ ವಾತ ಕಂಪಿತ ಬಂಧುಜೀವ ಸಮತಾಂ ನೀತೋಧರ ಕಿಂಸ್ಫುರನ್ ಮಧ್ಯಶ್ಚಾಧಿಕ ಕಂಪಿತಸ್ತನ ಭರೇಣಾಯಂ ಪುನಃಖಿದ್ಯತೆ ಕೋಪಂ ಮುಂಚ ತದೈವ ಚಿತ್ತಹರಣ ಐತನ್ಮಯ ಕ್ರೀಡಿತಂ. ತುಂಬ ಒಳ್ಳೆ ಕಾವ್ಯ ಇಲ್ಲಿದೆ. ಇವನು ಕೋಪ ಬಂದಂಥ ಹೆಂಗಸರನ್ನ ಸಮಾಧಾನ ಮಾಡೋಕ್ಕೆ ಎಷ್ಟು ಒಳ್ಳೆ ಕಾವ್ಯ ಹೇಳ್ತಾನೆ ಮಹಾರಾಜ ಧೀರ ಲಲಿತ, ಅವನು ಉದಯನ ಅಂತ ಅನಿಸುತ್ತೆ. ನೀನು ಹುಬ್ಬಿಗೆ ಗಂಟು ಹಾಕ್ಕೊಂಡಂತೆ ಮುಖಚಂದ್ರನಿಗೆ ಕಳಂಕ ಹೆಚ್ಚಾಗ್ತಾ ಇದೆ ಅಂತ. ಅಂದರೆ ಹುಬ್ಬು ಗಂಟು ಹಾಕಬೇಡ ಅಂತ ಅನ್ನೋದ. ಆ ರೀತಿ ನೋಡಿ ಏನು ಪರ್ಯಾಯೋಕ್ತ ಎಷ್ಟು ಚೆನ್ನಾಗಿದೆ. ಭ್ರೂಭಂಗೈ ಕ್ರಿಯತೆ ಲಲಾಟ ಶಿಶಿನಃ ಕಸ್ಮಾತ್ ಕಲಂಕೋ ಮುಧ. ಒಂದು ರೂಪಕಾಲಂಕಾರವೂ ಇದೆ, ಅದು ಪರ್ಯಾಯೋಕ್ತವೂ ಆಗಿದೆ. ವಾತಾಕಂಪಿತ ಬಂಧುಜೀವ ಸಮತಾಂ ನೀತೋದರ ಕಿಂಸ್ಫುರನ್. ಗಾಳಿಗೆ ಹೊಯ್ದಾಡುವ ಬಂದುಗೆ ಹೂವಿನಂತೆ ನಿನ್ನ ಕೆಂಪಾದ ತುಟಿ ಏನೋ ಹೇಳಕ್ಕೆ ಹೋಗಿ ಪ್ರಸ್ಫುರಿತ ಅಧರ, ತುಟಿ ಕಂಪಿಸ್ತಾ ಇದೆ. ಕೋಪ ದುಃಖ ಎರಡೂ ಬಂದಾಗ ಹೇಳಲಾಗೋಲ್ಲ, ಹೇಳದೆ ಇರೋಕ್ಕಾಗೋಲ್ಲ. ಇನ್ನು ನಡು ತುಂಬ ಬಳಲಿದೆ, ಏದುಸರು ಬರ್ತಾ ಇದೆ, ಎದೆ ಬಳಲಿದೆ, ನಡು ಮೈಯೆಲ್ಲ ತತ್ತರಿಸ್ತಾ ಇದೆ. ಕೋಪ ಮುಂಚ ತದೈವ ಚಿತ್ತಹರಣಾಯ ಏತನ್ಮಯ ಕ್ರೀಡಿತಂ. ನಿನ್ನ ಮನೋವಿನೋದನಕ್ಕೆ ಮಾಡಿದ್ದು, ದಯಮಾಡಿ ಕೋಪ ಬಿಡು ಅಂತ ಹೇಳ್ತಾನೆ. ಮತ್ತೆ ಕಾಲಿಗೆ ಬೀಳ್ತಾನೆ. ವಾಸವದತ್ತೆ ಹೇಳ್ತಾಳೆ, ಅಂಜೆ ನಿವೃತ್ತಂ ಪ್ರೇಕ್ಷಣಕಂ. ಆ ಆಟ ಮುಗೀತು, ನಾಟಕ ಆಯಿತು. ಅಭ್ಯಂತರಮೇವ ಪ್ರವಿಶಾವಹ ಅಂತ ಆರಣ್ಯಕೆಯನ್ನು ದರ ಎಳ್ಕೊಂಡು ಹೊಟ್ಟೋಗ್ತಾಳೆ. ಅಲ್ಲಿಗೆ ಗರ್ಭನಾಟಕ ಮುಗಿಯಿತು ಅಂತ ಸೂಚನೆ ಇದೆ. ಇದು ಗರ್ಭನಾಟಕವೋ ಸಂದರ್ಭ ನಾಟಕವೋ? ರಾಜ ಹಾಗೇ ನೋಡ್ತಾ, ಕಥಂ ಅಕೃತ್ಯವೇ ಪ್ರಸಾದಂ ಗತಾ ದೇವಿ, ಸಮಾಧಾನವಿಲ್ಲದೆ ಹೊರಟೋಗ್ಬಿಟ್ಲಲ್ಲ ರಾಣಿ ಅಂತಂದುಕೊಂಡು ಚಿಂತೆ ಮಾಡ್ತಾನೆ. ಅವನ ಚಿಂತೆಗೆ ಕಾರಣ ಇಷ್ಟೇ, ತಾನು ಇಷ್ಟಪಟ್ಟು ಮದುವೆ ಆಗಿದ್ದು ಅವಳನ್ನು.
ಎಂತೆಂಥ ವಿಪತ್ತುಗಳಲ್ಲಿ ಮದುವೆ ಆಗಿದ್ದು. ವಾಸವದತ್ತೆಯನ್ನು ಸುಮ್ಮನೆ ಯಾರೋ ಅರೇಂಜ್ಡ್ ಮ್ಯಾರೇಜ್ ಅಂತಲ್ಲ, ಅದು ಲವ್ ಮ್ಯಾರೇಜ್. ಅಷ್ಟು ಮಾತ್ರವಲ್ಲ, ಇವನು ಸೆರೆಯಲ್ಲಿದ್ದಾಗ ಸೆರೆಯಿಂದ ಬಿಡಿಸ್ಕೊಳ್ಬೇಕು ಅಂತ ಯೌಗಂಧರಾಯಣಾದಿಗಳು ಪ್ರಯತ್ನಪಟ್ಟರು. ಉದಯನ ವತ್ಸರಾಜ ಅವನು ಆನೆಗಳನ್ನು ಪಳಗಿಸೋದ್ರೊಳಗೆ ನಿಸ್ಸೀಮ. ಅವನಿಗೆ ಮಗಳನ್ನು ಕೊಡಬೇಕು ಅಂತ ಉಜ್ಜಯಿನಿಯ ಮಹಾರಾಜ ಪ್ರದ್ಯೋತನಿಗೆ ಇಷ್ಟ. ಆದರೆ ಇವನು ಸೌಂದರ್ಯ, ವಿದ್ಯೆ, ಪರಾಕ್ರಮಗಳಿಂದ ಗರ್ವಿತನಾಗಿದ್ದಾನೆ. ಒಪ್ಕೊಳ್ಳದೆ ಇದ್ದರೆ ತನ್ನ ಮಗಳನ್ನ ಅಂತ ಚಿಂತೆ. ಹಾಗಾಗಿ ಅವನನ್ನು ಸೆರೆಯಲ್ಲಿ ಇರಿಸಿ ಹಣ್ಣುಗಾಯ ಮಾಡಿ ನೀರುಗಾಯ ಮಾಡಿ ಅವನು ಸ್ವಲ್ಪ ಮೆತ್ತಗೆ ಮಾಡಿ ಕೊಡೋಣ ಅಂತ ಇರ್ತದೆ. ಅದರಿಂದ ಕಪಟ ಗಜವೊಂದನ್ನು ಸೃಷ್ಟಿ ಮಾಡಿ ತನ್ನ ಮೂಲಕ ಸೆರೆಯಲ್ಲಿರಿಸಿದ. ಅರೆ, ಸೆರೆಯಲ್ಲಿದ್ದಾಗಲೂ ಇವನು ಸೆಡೆತುಕೊಂಡೇನೇ ಇದ್ದ. ಇವನನ್ನು ಸೆರೆಯಿಂದ ಬಿಡಿಸಬೇಕು ಅಂತ ಉದಯನ ಮಹಾರಾಜನ ಮಂತ್ರಿ ಯೌಗಂಧರಾಯಣ ಮತ್ತು ವಿದೂಷಕ ವಸಂತಕ, ಸೇನಾಪತಿ ರುಮಣ್ವಂತ ಇವರೆಲ್ಲ ಪ್ರಯತ್ನ ಪಟ್ಟಿದ್ರು. ಅದರೊಳಗೆ ಫಲಶಾಲಿಗಳು ಆಗ್ತಾ ಇದ್ರು. ಅಷ್ಟೊತ್ತಿಗೆ ಇವನು ವಾಸವದತ್ತೆಯನ್ನು ಸೆರೆಯಲ್ಲಿದ್ದಾಗ ಒಮ್ಮೆ ನೋಡಿಬಿಟ್ಟ. ನೋಡಿದ ಮೇಲೆ ಈ ಸರಿಯೇ ಸಾಕು, ನಾನು ಅರಮನೆಗೆ ಬರೋದಿಲ್ಲ, ನಿಮ್ಮ ಊರಿಗೆ ಬರೋಲ್ಲ, ತನ್ನ ಊರಿಗೆ ಬರೋಲ್ಲ, ಅವಳನ್ನೂ ಸಮೇತ ಕರ್ಕೊಂಡು ಹೋಗೋದಿದ್ರೆ ಬರ್ತೀನಿ ಅಂತ. ಪಾಪ ಯೌಗಂಧರಾಯಣ ಪ್ಲಾನ್ ಎಲ್ಲ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಅದು ಸ್ಟಾರ್ಟಿಂಗ್ ಫ್ರಮ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತಾರಲ್ಲ, ಆ ತರಹ ರೆಡ್ಡಿ ವಚ್ಚೆ ಮೊದಲೆತ್ತುಕೊಂತ ಗಾದೆ ಇದೆಯಲ್ಲ, ಆ ರೀತಿಯಾಗಿ ಮಾಡಿರ್ತಾರೆ. ಅಂದರೆ ಸೆರೆಯಲ್ಲಿ ಇರುವುದೇ ಮೇಲೂ, ತಪ್ಪಿಸಿಕೊಂಡು ಹೋಗೋಲ್ಲ ಅನ್ನೋ ಮಟ್ಟಿಗೆ ಇವಳಲ್ಲಿ ಅನುರಕ್ತನಾಗಿದ್ದ. ಮತ್ತೆ ಇವಳಿಗೆ ವೀಣಾವಾದನವನ್ನು ಕಲಿಸ್ಕೊಡ್ಬೇಕು ಅನ್ನುವ ಸಂದರ್ಭ ಸೆರೆಮನೆಯಲ್ಲಿದ್ದಾಗಲೇ ಬಂದಾಗ ಆ ಮೂಲಕವಾದರೂ ಇವಳ ಸಾನ್ನಿಧ್ಯ ಸಿಗುತ್ತೆ ಅಂತ ಕಲಿತುಕೊಂಡಿದ್ದ. ಅಲ್ಲಿಯೇ ಗಾಂಧರ್ವ ವಿವಾಹ ಆಯಿತು. ಮತ್ತೆ ಅವರಿಬ್ಬರು ಭದ್ರವತಿ ಅಂತನ್ನುವ ಒಂದು ಆನೆ ಮೇಲೆ ಹತ್ತಿಕೊಂಡು ತಪ್ಪಿಸಿಕೊಂಡು ಬರ್ತಾರೆ. ಇದೆಲ್ಲ ದೊಡ್ಡ ಕಥೆ. ಹೀಗಾಗಿ ವಾಸವದತ್ತೆ ಮೇಲೆ ಪ್ರೀತಿ ಇದೆ. ಆದರೆ ಏನು, ಈ ಗಂಡಸರ ಪ್ರೀತಿ ಒಂದು ಕಡೆ ಇರೋಲ್ಲ. ತುಂಬ ಬಾರಿ ಯೋಚನೆ ಮಾಡಿದ್ದೀನಿ, ಗಂಡಸಿನ ನಿಷ್ಪಕ್ಷಪಾತ ಬುದ್ಧಿಯೇ ಲಾಂಪಟ್ಯವೇ ನಿಷ್ಪಕ್ಷಪಾತವ ಅಂತ ಎಷ್ಟೋ ಬಾರಿ ಅನಿಸ್ಬಿಡುತ್ತೆ. ಅಲ್ಲೆಲ್ಲೋ ರಾಮನಂಥವರು ವಿರಳ ಅಷ್ಟೇ. ಆದರೆ ಇದು ಹೆಣ್ಣಿಗೂ ಸ್ವಭಾವ ಸಿದ್ಧವ ಅಂತ ಆಧುನಿಕ ಶಾಸ್ತ್ರಕಾರರು ಹೇಳ್ತಾರೆ. ಅದು ಏನೇ ಇದ್ದರೂ ದಕ್ಷಿಣ ನಾಯಕ ಅಂದರೆ 10 ಮದುವೆ ಆದರೂ ಎಲ್ಲರಲ್ಲೂ ವಿಶ್ವಾಸ ಇಡ್ತಾನೆ ಅಂತ. ನನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ಈ ಥರದ್ದು ಖಂಡಿತ ಸಾಧ್ಯವಿಲ್ಲ, ಪ್ರೀತಿ ಒಂದೇ ಕಡೆ ಇರೋದಕ್ಕೆ ಸಾಧ್ಯ ಅಂತ. ಕೆಲವೊಮ್ಮೆ ಅವನು ಬುದ್ಧಿಗೆಟ್ಟೋ ಅಥವಾ ಬುದ್ಧಿ ಸರಿಯಾಗಿದ್ದೋ, ಇಲ್ಲ 10 ಕಡೆ ಪ್ರೀತಿ ಇರಬಹುದು, ಕೊಡೋನು ಕೊಡಬಹುದು, ಆದರೆ ತಗೊಳ್ಳೋರಿಗೆ ಮಾತ್ರ ಇದು ಪ್ರಾಮಾಣಿಕವಾದ ಪ್ರೀತಿ ಅಂತ ಅನಿಸೋಲ್ಲ ಅಂತ. ಕೃಷ್ಣ ಅಷ್ಟು ಜನರನ್ನೂ ಸಮಾನವಾಗಿ ಪ್ರೀತಿಸಬಹುದು, ಆದರೆ ಅಷ್ಟು ಜನರಿಗೂ ಕೃಷ್ಣ ನಮ್ಮನ್ನು ಸಮಾನವಾಗಿ ಪ್ರೀತಿಸಿದ್ದ ಅಂತ ಅನಿಸೋಲ್ಲ ಅಂತ ನನ್ನ ಸ್ನೇಹಿತ ಕೃಷ್ಣನ ಸಿದ್ಧಾಂತ. ಏನೇ ಇರಲಿ, ನನಗೆ ಇವುಗಳು ಗೊತ್ತಿಲ್ಲ. ಇದು ಶ್ರುತಿ ಮಾತ್ರ ಪಾಂಡಿತ್ಯ ಅಷ್ಟೇ. ಅದರಿಂದ ಹೇಳಬಲ್ಲೆ, ಕಷ್ಟ ಇಲ್ಲಿ ಪ್ರೀತಿಸಲ್ಪಟ್ಟಂಥ ವ್ಯಕ್ತಿಗಳಿಗೆ ಆಗುವ ನೋವು ಪ್ರೀತಿಸೋನಿಗೆ ಆಗೋಲ್ವೇನೋ. ಯಾಕೆಂದರೆ ಅವನಿಗೆ ಅದು ಚೆನ್ನ, ಇದು ಚೆನ್ನ, ಎಲ್ಲರೂ ಒಳ್ಳೆಯವರು ಅಂತ, ಇವರಿಗೆ ನಾನೇ ಒಳ್ಳೆಯವರು ಅಂತ ಆಗಬೇಕು ಅಂತ ಇರ್ತದೆ. ಏನು ಮಾಡೋದು, ಪ್ರೀತಿಗೆ ಸ್ವಾರ್ಥಕ್ಕೆ ವ್ಯತ್ಯಾಸವಿಲ್ಲವೇನು ಅಂತ ಅನಿಸುತ್ತದೆ. ಪ್ರೀತಿಯಲ್ಲಿ ಪೊಸೆಸಿವ್ನೆಸ್ ಇರಬಾರದು ಅಂತಾರೆ. ಪೊಸೆಸಿವ್ನೆಸ್ ಇಲ್ಲದೆ ಇದ್ದರೆ ಪ್ರೀತಿಯೇ ಆಗೋದಿಲ್ಲ ಅನ್ನುವ ಸತ್ಯವೂ ಇದೆ. ಹೇಳೋದು ಕಷ್ಟ. ಸ್ವೇದಾಂಬಕ್ಕಣ ಭಿನ್ನ ಭೀಷಣ ತರ ಭ್ರೂಭಂಗ ಮೇಕಂವೃಷ ತ್ರಾಸೇನಾಪರಂ ಉತ್ಪೃತೋತ್ಪೃತ ಮೃಗವ್ಯಾಲೋಲ ನೇತ್ರೋತ್ಪಲಂ ಉತ್ಪಶ್ಯನ್ನ ಮಗ್ರತೋ ಮುಖವಿದಂ ದೇವ್ಯಾ ಪ್ರಿಯಾಯಾಸ್ತತ ಭೀತಶ್ಚೋತ್ಸುಕ ಮಾನಸಶ್ಚ ಮಹತಿ ಕ್ಷಿಪ್ತೋಸ್ಮ್ಯಹಂ ಸಂಕಟೆ. ಬೆವತ ಮುಖ ಹುಬ್ಬು ಗಂಟಾಕ್ಕೊಂಡಿದೆ, ಕಣ್ಣುಗಳು ದಿಕ್ಕಲ್ಲಿ ನೆಗೀತಾ ಇವೆ. ಹೇಗೆ ಅಂದರೆ ಕಾಡಿನಲ್ಲಿ ನೆಗೆಯುವ ಜಿಂಕೆಗಳು ಎಷ್ಟು ಚಂಚಲವಾಗಿ ನೋಟಗಳನ್ನು ಬೀರ್ತೀವೋ ಹಾಗಿದೆ. ಮತ್ತೆ ಮೇಲ್ಗೆ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾಳೆ, ಇವನನ್ನು ನೋಡೋದಿಲ್ಲ ಅಂತ. ಆ ರೀತಿಯ ದೇವಿಯ ಮುಖವನ್ನು ಕಂಡು ತನಗೆ ಭಯವಾಗ್ತಾ ಇದೆ. ಸಂಕಟದ ಮಹಾ ಪ್ರಪಾತದಲ್ಲಿ ಬಿದ್ದಂತೆ ತೋರ್ತಾ ಇದೆ. ಏನು ಮಾಡೋದು? ಅರಮನೆ ಒಳಗೆ ಹೋಗಿ ಶಯ್ಯಾಗ್ರಹಕ್ಕೆ ಹೋಗಿ ಆದರೂ ಸಮಾಧಾನ ಮಾಡ್ತೀನಿ ಅಂತಂದುಕೊತಾನೆ. ಆಗೋಲ್ಲ. ಆಮೇಲೆ 1-2 ದಿವಸ ಆಗಿದೆ. 4ನೇ ಅಂಕ ಆರಂಭವಾಗುತ್ತದೆ. ಆಗ 4ನೇ ಅಂಕದ ಆದಿಯಲ್ಲಿ ಒಂದು ಪ್ರವೇಶಕ, ಅಂದರೆ ಇದನ್ನು ಅರ್ಥೋಪಕ್ಷೇಪಗಳಲ್ಲಿ ಒಂದು ಅಂತ ಕರೀತಾರೆ. ಪ್ರವೇಶಕ, ವಿಷ್ಕಂಭಕ. ಅಲ್ಲಿ ಮತ್ತೆ ಶುದ್ಧ ಮತ್ತು ಸಂಕೀರ್ಣ ಅಥವಾ ಮಿಶ್ರ ಅಂತ 2 ಬಗೆಯ ವಿಷ್ಕಂಭಕಗಳಿವೆ. ಹಿಂದೆ ಎಲ್ಲ ನಾಟಕಗಳ ಬಗ್ಗೆ ಮಾತಾಡುವಾಗ ತಿಳಿಸಿದ್ದೆ, ಮತ್ತೆ ಜ್ಞಾಪಿಸಿಕೊಡ್ತೀನಿ. ನಾಟಕದ ಮುಖ್ಯ ಕಥೆ ನಡೆಯುವುದು ಮುಖ್ಯಾಂಕಗಳಲ್ಲಾದರೆ 2 ಅಂಕಗಳ ನಡುವೆ ಅಲ್ಪ ಪ್ರಾಮುಖ್ಯ ಇರುವ ಪಾತ್ರಗಳು, ಅಂದರೆ ಮೈನರ್ ಕ್ಯಾರೆಕ್ಟರ್ಸ್ ಅಂತೀವಲ್ಲ, ಆ ಪಾತ್ರಗಳ ಮೂಲಕ ಸಂಭಾಷಣೆಯಿಂದಲೇ ಎಷ್ಟೋ ಆಗಿ ಹೋದ ಘಟನೆಗಳು ಇವೆಲ್ಲ ಕೊಂಡಿಯಾಗಿ ಸೇರಿಸಲ್ಪಡುತ್ತವೆ. ಹಾಗಿಲ್ಲದೆ ಇದ್ರೆ ಅಷ್ಟನ್ನು ರಂಗಸ್ಥಳದ ಮೇಲೆ ತರಬೇಕು ಅಂದರೆ ತುಂಬ ವಿಸ್ತಾರವಾಗುತ್ತದೆ. ಅದೇ ಶ್ರವ್ಯಕಾವ್ಯದಲ್ಲಿ ಒಂದು ಮಾತಲ್ಲಿ ಹೇಳ್ಬೋದು, ರಾಮ ಕಾಡಿಗೆ ಹೋದ ಅಂತ ಒಂದು ಮಾತಲ್ಲಿ ಹೇಳ್ಬೋದು. ಹೋಗುವುದಕ್ಕೆ ಇಷ್ಟು ಕೋಲಾಹಲವಾಯಿತು. ಅದನ್ನು 2 ಅಮುಖ್ಯ ಪಾತ್ರಗಳ ಮೂಲಕ ಸಂವಾದದಲ್ಲಿ ತೋರಿಸೋದಾದರೆ ಒಂದು ಪುಟದಲ್ಲಿ ಆಗುತ್ತದೆ.
ರಂಗಸ್ಥಳದಲ್ಲಿ ಮಾಡಬೇಕು ಅಂದರೆ ರಾಮನ ಮಾತುಗಳೆಷ್ಟು, ಸೀತೆ ಮಾತುಗಳೆಷ್ಟು, ಕೈಕೇಯಿ ಮಾತುಗಳೆಷ್ಟು, ದಶರಥನ ಗೋಳಾಟ ಎಷ್ಟು, ಮಿಕ್ಕವರ ಹಾರಾಟ ಚೀರಾಟ ಎಷ್ಟು, ಇದೆಲ್ಲ ನೋಡಿದಾಗ ಒಂದು 15-20 ಪುಟ ಆಗುತ್ತದೆ. ಹೀಗಾಗಿ ಆ ಸಂಕ್ಷೇಪಕ್ಕಾಗಿ ಈ ಥರ ಮಾಡ್ತಾರೆ. ಮತ್ತು ಮುಖ್ಯ ಕಥಾನಕ ಆ ಕವಿಯ ಒಂದು ದೃಷ್ಟಿ ಇರುತ್ತೆ ಅದರೊಳಗೆ. ಆ ಕವಿ ಕಥೆಯನ್ನು ನಿರೂಪಣೆ ಮಾಡುವಾಗಲೇ ಒಂದು ಎಡಿಟಿಂಗ್, ಒಂದು ಸಂಗ್ರಹ ಮಾಡ್ತಾನೆ. ಆ ದೃಷ್ಟಿಯಿಂದ ನಾವು ಗಮನಿಸಿದಾಗ ಗೊತ್ತಾಗುತ್ತದೆ ಈ ಅರ್ಥೋಪಕ್ಷೇಪಗಳು ಅಂತನ್ನುವ ಪ್ರವೇಶಕ ವಿಷ್ಕಂಭಕಗಳಲ್ಲಿ ಅಲ್ಲಿ ಒಂದು ಘಟನೆಗಳನ್ನು ನಿರೂಪಣೆ ಮಾಡುವ ಸ್ವಾರಸ್ಯ. ಮನೋರಮೆ ಪ್ರವೇಶ ಮಾಡ್ತಾಳೆ. ಅವಳು ನಮ್ಮ ಕಥಾನಾಯಿಕೆ ಆರಣ್ಯಕ್ಕೆ ಅಥವಾ ಪ್ರಿಯದರ್ಶಿಕೆಗೆ ತುಂಬ ಪ್ರೀತಿಪಾತ್ರಳಾದ ಸಖಿ. ಅವಳು ಅಂದ್ಕೋತಿದ್ದಾಳೆ, ಹೋ ದೀರ್ಘರೋಷತಾ ದೇವ್ಯಾಹ, ಮಹಾರಾಣಿಗೆ ಎಷ್ಟು ದೀರ್ಘಕಾಲದ ಕೋಪ, ಅಂದರೆ ಸೆರೆಯಿಟ್ಟು ಹಲವು ದಿವಸ ಆಗಿದೆ ಅಂತ ಆ ಮೂಲಕ ಗೊತ್ತಾಗುತ್ತದೆ. ನಾನು ಹೇಳಿದನಲ್ಲ, ಇಡೀ ನಾಟಕ ನಡೆಯೋದು, ಈ ನಾಟಿಕೆ ನಡೀತಕ್ಕಂಥದ್ದು ಶರದೃತುವಿನಲ್ಲಿ. ಆರಂಭ ಆದದ್ದು ಆಶ್ವೇಜ ಮಾಸದಲ್ಲಿ. ಹಿಂದಿನ ಅಂಕ ಅಂದರೆ 3ನೇ ಅಂಕ ನಡೆದದ್ದು ಬೆಳದಿಂಗಳಿನ ಹಬ್ಬ ಕೌಮುದಿ ಮಹೋತ್ಸವ ಕಾರ್ತಿಕ ಪೂರ್ಣಿಮೆಯಂದು. ಅಂದರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ 1 ವಾರ ಕಳೆದಿದೆ ಅಂತ ಅನಿಸುತ್ತೆ ಇಲ್ಲಿ. ಆಗ ಅವಳು ಹೇಳ್ತಾ ಇದ್ದಾಳೆ, ಅವಳು ಕೋಪ ಬಂದಿದ್ರೆ ಒಂದು ಏಟೋ ಬೈಗಳೋ ಆಗ್ತಾ ಇತ್ತು, 1 ವಾರವೋ 10 ದಿವಸವೋ ಆಗಿ ಸರಿಯಲ್ಲಿದ್ದಾಳಲ್ಲ ಅಂತ. ಏನು ಮಾಡೋದು ಗೊತ್ತಾಗ್ತಿಲ್ಲ, ಹೇಗೆ ಬಿಡಿಸ್ಕೊಳ್ಳೋದು ಗೊತ್ತಾಗೋಲ್ಲ. ಮಹಾರಾಜ ಅಂತೂ ತಂದಲ್ಲ ಅನ್ನುವಂತೆ ಇರ್ತಾನೆ ಈಗ, ಯಾಕೆಂದರೆ ಅವರೆಲ್ಲ ರಾಣಿಯನ್ನು ಒಲಿಸ್ಕೊಳ್ಬೇಕು ಅಂತ. ವಿದೂಷಕ ಏನು ಮಾಡಿಯಾನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಕಾಂಚನಮಾಲೆ ಅನ್ನುವ ಸಖಿ ಕಾಣಿಸ್ಕೋತಾಳೆ. ಅವಳು ಎಲ್ಲಿ ಮಹಾರಾಣಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದಳು ಗೊತ್ತಾಗ್ತಾ ಇಲ್ಲ. ಮಹಾರಾಣಿಯ ಆಪ್ತಳಾದಂಥ ಸಾಂಕೃತ್ಯಾಯಿನಿ ಸನ್ಯಾಸಿನಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದಳು? ಅಪಿಜಾನಾಸಿ ಕುತ್ರ ಭಗವತಿ ಸಾಂಕೃತ್ಯಾಯಿನೀತಿ ಅಂತ ಕೇಳ್ಕೊಂಡು ಬರ್ತಾಳೆ. ಅರಮನೆ ದೊಡ್ಡದು, ಒಬ್ಬರು ಎಲ್ಲಿದ್ದಾರೆ ಅಂತ ಗೊತ್ತಾಗೋಲ್ಲ. ಅದೇನು ಸೆಲ್ಫೋನುಗಳು ಇಂಟರ್ಕಾಮ್ಗಳು ಎಲ್ಲ ಇರುವಂಥದ್ದಲ್ವಲ್ಲ. ಒಬ್ಬರಿನ್ನೊಬ್ಬರು ಹೋಗಿ ಹುಡುಕೊಂಡು ಹೋಗಬೇಕು, ನೋಡಿ ಬರಬೇಕು, ಹೀಗಿದ್ದದ್ದು. ಅದಕ್ಕೆ ಬೇಕಾದ ಜನ ಸೇವಕಿಯರು. ಅರಮನೆಯ ಕೆಲಸ ಸ್ವಲ್ಪವೇ ಆದರೂ ಮಾಡುವವರು ತುಂಬ ಜನ, ದೂರಗಳು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಬ್ಬರೇ ಹೋಗಲಾಗದೆ ಅಷ್ಟು ದೂರ ಹೋಗ್ತಾರೆ. ಅಲ್ಲಿಂದ ಇನ್ನೊಬ್ಬರಿಗೆ ಕೂಗಿ ಹೇಳೋದು, ಹೀಗೆಲ್ಲ ಇರುತ್ತದೆ. ಆಗ ಇವಳು ಕೇಳ್ತಾಳೆ ಮನೋರಮೆ, ಓಹ್ ಕಾಂಚನಮಾಲೆ ಬಂದಳಲ್ಲ, ಏನು ಮಾಡೋಣ, ಅವಳು ಮಾತಾಡೋಣ? ಅಯ್ಯೋ ಮಾತಾಡಿ ಏನು ಪ್ರಯೋಜನ, ನಮ್ಮಗೋಳು ನಮ್ಮದೇ, ಅವ್ರಿಗೋಳು ಅವ್ರದ್ದು ಅಂತ ಅಂದ್ಕೋತಾಳೆ. ಆಗ ಕಾಂಚನಮಾಲೆ ಹೇಳ್ತಾಳೆ, ಏನಿಲ್ಲ, ದೇವಿ ಸಾಂಕೃತ್ಯಾಯಿನಿನ ನೋಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದಾಳೆ. ಯಾಕೆಂದರೆ ಅವಳ ತಾಯಿ ಅಂಗಾರವತಿ ಅಂದರೆ ವಾಸವದತ್ತೆಯ ತಾಯಿ ಉಜ್ಜಯಿನಿಯಿಂದ ಒಂದು ಪತ್ರ ಕಳಿಸಿದ್ದಾಳೆ. ಆ ಪತ್ರವನ್ನು ಓದಿ ಅವಳಿಗೆ ದುಃಖವಾಗಿದೆ. ಹಾಗಾಗಿ ಅವಳನ್ನು ಸಮಾಧಾನ ಮಾಡೋದಕ್ಕೆ ಸನ್ಯಾಸಿನಿಯಾದ ಸಾಂಕೃತ್ಯಾಯಿನಿಗೆ ಸಾಧ್ಯ. ಸಾಂಕೃತ್ಯಾಯಿನಿ ಮೇಲೂ ಕೋಪ ಮಾಡ್ಕೊಂಡಿದ್ದಾಳೆ, ಏನೇನೋ ನಾಟಕ ಬರೆದು ಅವಮಾನ ಮಾಡಿಸಿದ್ದೀಯಾ ಅಂತ ಇರಬೇಕು. ಹಾಗಾಗಿ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಿದ್ದೀನಿ ಅಂತ. ಈಗ ಮನೋರಮೆ ಕೇಳ್ತಾಳೆ, ಅಂದಾಗೆ ಆ ಪತ್ರದಲ್ಲಿ ಏನಿದೆ? ಆ ಅರಮನೆಯ ಸೇವಕಿಯರ ಕುತೂಹಲ ನೋಡಿ, ಯಾವುದು ಗುಟ್ಟಿರೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ರಟ್ಟಾಗುವಂಥದ್ದೇ. ಆ ಕಾಂಚನಮಾಲೆ ಹೇಳ್ತಾಳೆ, ಅದು ನಮಗೆ ಗೊತ್ತಿರೋ ಹಿಂದಿನ ಕಥೆನೇ. ದೃಢವರ್ಮ ಮಹಾರಾಜನ ಪತ್ನಿ ವಾಸವದತ್ತೆಯ ತಾಯಿಯಾದ ಅಂಗಾರವತಿಯ ತಂಗಿ. ಆ ದೃಢವರ್ಮನ ಮೇಲೆ ಕಳಿಂಗ ದೇಶದ ಮಹಾರಾಜ ಯುದ್ಧಕ್ಕೆ ಬಂದು ಅವರೆಲ್ಲ ಸೆರೆಯಾಗಿದ್ದಾರೆ, ಗಂಡ ಹೆಂಡತಿ. ಮತ್ತೆ ಅಲ್ಲಿಂದ ತಲೆ ತಪ್ಪಿಸಿಕೊಂಡು ಕಂಚುಕಿ ಮತ್ತು ಪ್ರಿಯದರ್ಶಿಕೆ ರಾಜಕುಮಾರಿ ಅವರಿಬ್ಬರೂ ಹೊರಟಿದ್ದಾರೆ. ಮಾರ್ಗದಲ್ಲಿ ವಿಂಧ್ಯಕೇತುವಿನ ಹತ್ತಿರ ಬಂದರು. ವಿಂಧ್ಯಕೇತು ಒಬ್ಬ ಆಟವಿಕ ಮಹಾರಾಜ ಅಂತ ನಿನ್ನೆ ಹೇಳಿದ್ದೆ. ಅವನನ್ನು ಉದಯನನ ಸೈನ್ಯ ಕೊಂದಿದೆ. ಮತ್ತು ಆರಣ್ಯಕೆಯನ್ನು ಸೆರೆ ಹಿಡಿದಿದ್ದಾರೆ. ಕಂಚುಕಿ ಅದೆಲ್ಲ ಗೊತ್ತಿಲ್ಲದೆ ಅವನು ಇನ್ನೆಲ್ಲೋ ಬಂದಿದ್ದಾನೆ. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ತನ್ನ ತಂಗಿಯ ಗಂಡ ಸೆರೆಯಾದರು. ತಂಗಿಯ ಮಗಳು ಎಲ್ಲಿ ಹೋದಳೋ ಗೊತ್ತಿಲ್ಲ. ಅತಂತ್ರವಾಗಿದೆ ತಂಗಿಯ ಕುಟುಂಬ. ತನ್ನ ಮಗಳು ವಾಸವದತ್ತೆ ಗಂಡ ದೊಡ್ಡ ಮಹಾರಾಜ ಉದಯನ. ಅವನಿಗೆ ಕಳಿಂಗ ದೇಶ ಹತ್ತಿರ. ಮಧ್ಯ ಭಾರತಕ್ಕೆ ಸಂಬಂಧಪಟ್ಟದ್ದು ಉಜ್ಜಯಿನಿಯ ಅವಂತಿ ದೇಶ. ಉತ್ತರ ಭಾರತದ್ದು ವತ್ಸದೇಶ. ವತ್ಸದೇಶದ ಪೂರ್ವಕ್ಕಿರ್ತಕ್ಕಂಥ ವತ್ಸದೇಶದ ಈಶಾನ್ಯಕ್ಕಿರ್ತಕ್ಕಂಥದ್ದು ಕಳಿಂಗ. ಹೀಗಾಗಿ ಕಳಿಂಗಕ್ಕೆ ಬೇಗ ನುಗ್ಗುವ ಸಾಮರ್ಥ್ಯ ವತ್ಸದೇಶಕ್ಕಿದೆ, ಅಂದರೆ ಉದಯನ ಮಹಾರಾಜನಿಗಿದೆ. ಹಾಗಾಗಿ ಅವಳು ಬರೆದಿದ್ದಾಳೆ, ಯಾತಕ್ಕೆ ನಿನ್ನ ಗಂಡ ಹೀಗೆ ಮಾಡ್ತಾ ಇಲ್ಲ ಅಂತ. ಅಯ್ಯೋ, ನನ್ನ ಚಿಕ್ಕಮ್ಮನ ಪಾಲಿಗೆ ಇಷ್ಟು ಕಷ್ಟ ಬಂತ, ನನ್ನ ಚಿಕ್ಕಮ್ಮನ ಮಗಳು ನನ್ನ ತಂಗಿಯ ವರಸೆಯವಳು, ಅವಳಿಗೆ ಪ್ರಿಯದರ್ಶಿಕೆಗೆ ಇಷ್ಟು ಕಷ್ಟ ಬಂತ ಅಂತ ವಾಸವದತ್ತೆಗೆ ದುಃಖ. ಆ ದುಃಖವನ್ನು ಸಮಾಧಾನ ಮಾಡೋದಕ್ಕಾಗಿ ಸಾಂಕೃತ್ಯಾಯಿನಿ ಬರಬೇಕು ಅಂತ. ಆಮೇಲೆ ಇವಳು ಹೇಳ್ತಾಳೆ ಮನೋರಮೆ, ಅಯ್ಯೋ ಪೆದ್ದಿ, ಈ ಪತ್ರ ಮೊದಲೇ ಮಹಾರಾಜನಿಗೆ ಬಂದಿತ್ತು. ಆದರೆ ಮಹಾರಾಜ ಇದನ್ನು ರಾಣಿ ಓದಿದ್ರೆ ದುಃಖ ಪಡ್ತಾಳೆ ಅಂತ ಯಾರಿಗೂ ಕೂಡ ಅದನ್ನು ತಿಳಿಸಬಾರದು ಅಂತ ಹೇಳಿದ್ದ ಮಹಾರಾಣಿಗೆ. ಯಾಕೆ ನೀನು ತಿಳಿಸ್ದೆ ಅಂತ.
ಏನು ಮಾಡೋದು, ನನ್ನ ಕೈನಲ್ಲಿತ್ತು ಆ ಪತ್ರ, ಕಿತ್ಕೊಂಡು ಓದ್ಬಿಟ್ಲು ಅವಳೇನೆ. ಮದ್ ಹಸ್ತಾತ್ ಗೃಹೀತ್ವ ಸ್ವಯಮೇವ ಭಟ್ಟಿನ್ಯ ವಾಚಿತ ಅಂತ. ಏನು ಮಾಡೋದು? ಆಯಿತು ನೋಡು, ನೀನು ಯೋಚನೆ ಮಾಡಬೇಕಾಗಿಲ್ಲ. ಸಾಂಕೃತ್ಯಾಯಿನಿ ಈಗಾಗಲೇ ಮಹಾರಾಣಿಯನ್ನು ನೋಡಿದ್ದಾಳೆ. ನಾನು ಆ ಕಡೆಗೆ ಬಂದೆ. ದಂತವಲಭಿ, ಪೆಂಟ್ ಹೌಸ್ ಅಂತೀವಲ್ಲ, ಆ ಎತ್ತರದ ಅರಮನೆಯ ಮಾಳಿಗೆಯ ಭಾಗ, ಅಲ್ಲಿ ದಂತವಲಭ್ಯಾಂ ತಿಷ್ಠತಿ ಅಂತ ಹೇಳ್ತಾಳೆ. ಇಲ್ಲಿಗೆ ನಮಗೆ ಈ ಹೊತ್ತು ಮಹಾರಾಣಿ ಏನು ಮಾಡ್ತಿದ್ದಾಳೆ ಅಂತ ಅಷ್ಟು ವಿವರ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಮನೋರಮೆ ಯೋಚನೆ ಮಾಡ್ತಾಳೆ. ಚಿರಂ ಖಲು ಮೇ ಆರಣ್ಯಕಾ ಸಕಾಶಾದ್ ಆಗತಾಯ, ಆರಣ್ಯಕ್ಕೆ ಏನಾದಳು ಏನೋ ಹೋಗಿ ನೋಡಬೇಕು ಅಂತಂದುಕೊಂಡು ಅತ್ತ ಕಡೆಗೆ ಹೋಗ್ತಾಳೆ. ಇಲ್ಲಿಗೆ ಮುಖ್ಯ ಅಂಕ ಆರಂಭ. ಇನ್ನು ವಾಸವದತ್ತೆ ಮತ್ತೆ ಸಾಂಕೃತ್ಯಾಯಿನಿ ಮಾತಾಡ್ತಾ ಇರ್ತಾಳೆ. ಸಾಂಕೃತ್ಯಾಯಿನಿ ವಾಸವದತ್ತೆಗೆ ಸಮಾಧಾನ ಹೇಳ್ತಾಳೆ, ನಿಮ್ಮ ತಾಯಿಯ ಪತ್ರದಿಂದ ಉದ್ವಿಗ್ನಳಾಗಬೇಡ ಅಂತ. ಇಲ್ಲ, ಏನು ಮಾಡೋದು, ನಾನು ಉದ್ವಿಗ್ನಳಾಗದೆ ಗತಿ ಏನು, ನನ್ನ ತಂಗಿಯ ಸ್ಥಿತಿ ಹೀಗಿದೆಯಲ್ಲ ಅಂತ. ಅವಳಿಗೆ ಸೆರೆ ಹಾಕಿರ್ತಕ್ಕಂಥ ಅರಣ್ಯಕ್ಕೇನೆ ತಂಗಿ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆಗ ಸಾಂಕೃತ್ಯಾಯಿನಿ ಹೇಳ್ತಾಳೆ, ವತ್ಸರಾಜು ನಿಶ್ಚಿತಂ ಸ್ಥಾಸ್ಯತಿ, ಮಹಾರಾಜ ಇದಾನಲ್ಲ ಅವನು ಪ್ರತೀಕಾರ ಮಾಡ್ತಾನೆ ಅಂತ. ಅಯ್ಯೋ ಇಲ್ಲ, ಅತಿ ರುಜುಕಯತ್ವ, ನೀನು ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತೀಯ. ಮಹಾರಾಜನಿಗೆ ಇದೆಲ್ಲ ಉಪಕಾರ ಮಾಡೋಕ್ಕೆ ಇಷ್ಟ ಇಲ್ಲ. ಯಸ್ಯ ಮಯಾನ ಕಾರ್ಯಂ ತಸ್ಯ ಮದೀಯೇನ ಕಿಂಕಾರ್ಯಂ, ನನ್ನ ಬಗ್ಗೆನೇ ಪ್ರೀತಿ ಇಲ್ಲ ಅಂದರೆ ನನ್ನ ಪ್ರೀತಿಪಾತ್ರರ ಬಗ್ಗೆ ಅವನಿಗೇನು ಪ್ರೀತಿ ಇರುತ್ತೆ ಅಂತ. ಆಗ ತನ್ನ ತಾಯಿ ಬರೆದದ್ದೇ ಸತ್ಯ. ನನ್ನ ಅಳಿಯ ಏನು ಮಾಡ್ತಾ ಇದ್ದಾನೆ ಅಂತ ಅವಳು ಕೇಳಿದ್ಲು. ನಿನ್ನ ಗಂಡ ನನ್ನ ಅಳಿಯ ಏನು ಮಾಡ್ತಾ ಇದ್ದಾನೆ ಅಂತ. ಅದು ಸತ್ಯ. ಮಾತೃ ಯುಕ್ತಂ ಏತದ್ ಆಲಿಖಿತಂ. ಆಗ ಹೇಳ್ತಾಳೆ, ಇಲ್ಲ ಇಲ್ಲ ಹಾಗೆಲ್ಲ ಹೇಳಬೇಡ, ಕೌಮುದಿ ಮಹೋತ್ಸವದಲ್ಲಿ ನಿನ್ನ ವಿನೋದಕ್ಕಾಗಿ ಮಹಾರಾಜ ಹಾಗೆ ಹೇಳಿದ್ದು, ತ್ವಾಂ ಹಾಸಯಿತುಂ ತಥಾ ಕ್ರೀಡಿತಂ ಅಂತ. ಭಗವತಿ ಏತದತ್ರ ಸತ್ಯಂ, ಇದು ಸತ್ಯ ಅಂತ ನಿನಗೂ ಅನಿಸುತ್ತಾ? ತಥಾ ಹಾಸಿತಾಸ್ಮಿ ಏನ ಭಗವತ್ಯಾ ಪುರೋ ಲಜ್ಜೆಯ ಕಥಮಪಿ ತಿಷ್ಟಾಮಿ. ತಥಾ ಹಾಸಿತಾಸ್ಮಿ, ಹಾಗೆ ನಾನು ನಗೆಪಾಟ್ಲಿಗೆ ಒಳಗಾಗ್ಬಿಟ್ಟೆ. ನೀನು ಬರೆದಿದ್ದೀಯ ನಾಟಕಾನ ಅಂತನ್ನುವ ಧ್ವನಿ. ನಾನು ಮಾಡದೇ ಇರೋದನ್ನೆಲ್ಲ ಮಾಡಿಸಿ, ಆಡದೇ ಇರೋದನ್ನೆಲ್ಲ ಆಡಿಸಿ, ಮಹಾರಾಜನೇ ವೇಷ ಹಾಕ್ಕೊಂಡು ಬಂದು ದಾಸದಾಸಿಯರ ಮುಂದೆ ಏನು ಅವಮಾನವಾಯ್ತಲ್ಲ. ಲಜ್ಜೆಯ ಕಥಮಪಿ ತಿಷ್ಟಾಮಿ, ನಾಚಿಕೊಂಡು ನಿನ್ನೆದುರಿಗೆ ನಾನು ಹೇಗೆ ತಾನೇ ನಿಂತಿದ್ದೀನಿ. ತತ್ಕಿಂ ತದೀಯಯ ಕಥೆಯ ನನ್ನ ವೇತೇನೈವ ಪಕ್ಷಪಾತೇನ ಏತಾವತಿಂ ಭೂಮಿಂ ನೀತಾಸ್ಮಿ. ಹೀಗಾಗಿ ನೀನು ಅವನನ್ನು ತುಂಬ ಪಕ್ಷಪಾತ ಮಾಡಿಯೇ ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂತಂತಾಳೆ. ಮುಂದೆ ನನ್ನನ್ನು ಉದಯನ ಪಕ್ಷಪಾತಿ ಅಂತ ಹೇಳ್ತೀಯಲ್ಲ, ಈಗೇನು ಅಂತನ್ನುವ ಮಾತು ಕೊನೆಗೆ ಬರುತ್ತೆ. ಅವಳು ಹೇಳ್ತಾಳೆ, ಎಲ್ಲ ಚೆನ್ನಾಗಾದ ಮೇಲೆ ಸಾಂಕೃತ್ಯಾಯಿನಿ. ಆಗ ಅವಳು ಹೇಳ್ತಾಳೆ, ಅಳಬೇಡಮ್ಮ, ಎಸ್ತೇ ಮನ್ಯು ಪ್ರಮಾರ್ಜನಂ ಕರೋತಿ, ಅವನೇ ಮಾಡ್ತಾನೆ ಮಹಾರಾಜ, ನಿನ್ನ ಕೋಪ ಉಪಶಾಂತಿಯಾಗುವಂತೆ, ನಿನ್ನ ಬಂಧುಗಳ ಕಷ್ಟವನ್ನು ತೀರಿಸ್ತಾನೆ ಅಂತ. ಅಷ್ಟೊತ್ತಿಗೆ ಮಹಾರಾಜ ಬರ್ತಾನೆ. ಅವನಿಗೆ ಮತ್ತೆ ಚಿಂತೆ, ತನ್ನ ಪ್ರೀತಮೆಯನ್ನು ಸೆರೆಯಲ್ಲಿಟ್ಟುಬಿಟ್ಟಿದ್ದಾಳಲ್ಲ ರಾಣಿ, ಹೇಗಾದರೂ ಬಿಡಿಸ್ಕೊಳ್ಳೋದು ಅಂತ. ಆಗ ವಿದೂಷಕ ಹೇಳ್ತಾನೆ, ಅಯ್ಯೋ ಏನಪ್ಪ, ಅದೇನು ತೊಂದರೆ ಇಲ್ಲ. ತಾವದನೇಕ ಸಮರ ಸಂಘಟನ ಪ್ರಭಾವ ಬಾಹುಶಾಲಿ ಪುನರಪಿ ಅನೇಕ ಗಜ ತುರಗ ಪದಾತಿ ದುರ್ವಿಷಃ ಬಲ ಸಮುದಿತ ತತ್ಸರ್ವಂ ಬಲಂ ಬಲ ಸಂದೋಹೇನ ಅಂತಃಪುರಂ ಸುಪೀಡಿತಂ ಕೃತ್ವ ಇದಾನೀಮೇವ ಆರಣ್ಯಕಾಂ ಮೋಚಯ. ನಿನಗೆ ಆನೆ, ಕುದುರೆ, ರಥ, ಪದಾತಿ ದೊಡ್ಡ ಸೈನ್ಯವೇ ಇದೆ, ಚತುರಂಗ ಬಲವನ್ನು ಇಟ್ಟುಕೊಂಡು ಅಂತಃಪುರಕ್ಕೆ ಮುತ್ತಿಗೆ ಹಾಕಿ ನಿನ್ನ ಪ್ರೀತಮೆಯನ್ನು ಬಿಡಿಸ್ಕೊಂತಾನೆ. ವಯಸ್ಸಿಯ ಅಶಕ್ಯಂ ಉಪದಿಷ್ಟಂ, ಇಂಪಾಸಿಬಲ್ ಅದನ್ನು ನೀನು ಹೇಳ್ತಿದ್ದೀಯಾ. ಕಿಮತ್ರ ಅಶಕ್ಯಂ ಯತಸ್ತಾವತ್ ಕುಬ್ಜ ವಾಮನ ವೃದ್ಧ ಕಂಚುಕಿ ವರ್ಜಿತೋ ಮನುಷ್ಯ ಅಪರೋ ನಾಸ್ತಿ ತತ್ರ. ಇದೇನು ಅಶಕ್ಯ ಅಂತಿದೆಯಾ? ಅಲ್ಲಿ ಕುಂಟ್ರು, ಗೂನರು, ಇನ್ನು ಷಂಡರು ಮತ್ತು ಮುದುಕರಾದಂಥ ಕಂಚುಕಿಗಳು ಅಷ್ಟೇ ಅಂತಃಪುರದಲ್ಲಿರೋ ಗಂಡಸರು, ಮತ್ತಾವ ಗಂಡಸೂ ಇಲ್ಲ. ಏನು ಮಹಾ ಯುದ್ಧ ಮಾಡೋದು ಕಷ್ಟ ಅಂತ. ನೋಡಿ, ಅಂತಃಪುರಕ್ಕೆ ಕಾವಲಾಗಿ ಇಟ್ಟಿರೋರು ಯಾರು ಅಂದರೆ ಅವರನ್ನೇ ರಾಣಿಯರು, ಅಂತಃಪುರ ಸ್ತ್ರೀಯರು ಅಡ್ಜಸ್ಟ್ ಮಾಡಿಸ್ಕೊಳ್ಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ಮಹಾರಾಜರಿಗಿಂತ ಶತಪಾಲು 100 ಪಟ್ಟು ಶತಧ ಅಷ್ಟರ ಮಟ್ಟಿಗೆ ಕುರೂಪಿಗಳಾಗಿರಬೇಕು ಅಂಥವ್ರನ್ನೇ ಇಟ್ಟಿರತಕ್ಕಂಥದ್ದು. ನನಗೆ ಮತ್ತೆ ಮತ್ತೆ ಜ್ಞಾಪಕ ಬರ್ತದೆ, ತೆಲುಗಿನ ದೊಡ್ಡ ರಂಗಸ್ಥಳದ ಮಹಾನಟ ಸ್ಥಾನಂ ನರಸಿಂಹರಾವ್ ಅಂತ ಇದ್ದರು. ನಮ್ಮ ವರದಾಚಾರ್ಯರು ಅಂಥವರಿದ್ದ ಕಾಲದಲ್ಲಿದ್ದವರು. 19ನೇ ಶತಮಾನದ ಕೊನೆ, 20ನೇ ಶತಮಾನದ ಆದಿಭಾಗದಲ್ಲಿದ್ದರು. ಅತ್ಯುತ್ತಮವಾಗಿ ಸ್ತ್ರೀವೇಷ ಮಾಡ್ತಾ ಇದ್ರು. ಅವರು ತಮ್ಮ ಜೊತೆ ಸಖಿಯರಾಗಿ ಸ್ತ್ರೀಯರನ್ನು ಇಟ್ಕೋತಿದ್ರಂತೆ. ಅವ್ರು ಎಂಥವ್ರು ಅಂದರೆ ಏನು ಅಲಂಕಾರ ಮಾಡಿದ್ರು ಚೆನ್ನಾಗಿ ಕಾಣಿಸಬಾರ್ದು ಆ ಥರದವ್ರನ್ನ. ಇದನ್ನು ನಾನು ನೋಡಿದ್ದಂಥ ಡಾಕ್ಟರ್ H.K. ರಂಗನಾಥ್ ಅವರು ಹೇಳಿದ್ದು. ನಾನು ಯಾವಾಗಲೂ ಸ್ಥಾನಂ ನರಸಿಂಹರಾವ್ ಅಂತ ಏನೋ ದೊಡ್ಡ ಮಾತು ಹೇಳಿದ್ರೆ, ಅಯ್ಯೋ ಅಪ್ಪ ಅವ್ರು ಜಾಣ್ಮೆ ನಿನಗೆ ಗೊತ್ತಿಲ್ಲ, ಅವರು ಇಬ್ಬರು ಸಖಿಯರನ್ನ ಇಟ್ಕೊಂಡಿರ್ತಾ ಇದ್ರು, ಅದನ್ನು ನೋಡಿದ್ರೆ ಗಂಡಸೇ ಎಷ್ಟು ಚೆನ್ನ ಅಂತ ಅನ್ನುವಂತೆ ಅಂತ. ಮಹಾರಾಷ್ಟ್ರದ ರಂಗಭೂಮಿಯಲ್ಲಿ ಬಾಲಗಂಧರ್ವರು ಇದ್ದರಲ್ಲ, ಅವರ ವೇಷಭೂಷಣ ಸಾಮಗ್ರಿಯನ್ನು ನೋಡಿಕೊಂಡು ಮಹಾರಾಷ್ಟ್ರದ ವನಿತೆಯರೆಲ್ಲ ಫ್ಯಾಷನನ್ನು ಡಿಸೈಡ್ ಮಾಡ್ಕೋತಾ ಇದ್ರು ಅಂತ.
ಈಚೆಗೆ ಮರಾಠಿಯಲ್ಲಿ ಹಲವು ವರ್ಷಗಳ ಕೆಳಗೆ ಬಹಳ ಮನೋಹರವಾದ ಒಂದು ಚಲನಚಿತ್ರವೂ ಬಂತು ಅವರ ಬಗ್ಗೆ. ಆಸಕ್ತರು, ಕಲಾ ಪ್ರೇಮಿಗಳು ನೋಡಬೇಕಾದಂಥ ಚಲನಚಿತ್ರ ಅದು. ಬಾಲಗಂಧರ್ವ ಅಂತಲೇ ತುಂಬ ಸುಂದರವಾದಂಥ ಚಲನಚಿತ್ರ, ಒಳ್ಳೆ ಸಂಗೀತಮಯವೂ ಆದದ್ದು, ಅಥೆಂಟಿಕ್ ಆದಂತಹ ರಂಗ ಸೆಟ್ಟಿಂಗ್ಸು ಎಲ್ಲ ಇರತಕ್ಕಂಥದ್ದು. ಹಾಗೆ ಸ್ತ್ರೀವೇಷವನ್ನು ಪುರುಷರು ಮಾಡಿದರೆ ತಮಗಿಂತ ಮಟ್ಟವಾಗಿ ಕಾಣಿಸ್ತಕ್ಕಂಥ ಹೆಂಗಸರನ್ನೇ ಇಟ್ಕೊಳ್ಬೇಕಾಗುತ್ತದೆ. ಅದೇ ರೀತಿ ಎಷ್ಟೋ ಬಾರಿ ಸ್ತ್ರೀಯರು ಹಾಗೆ ಮಾಡ್ತಾರೆ. ನಾನು ಒಮ್ಮೆ ವಿಶಾಖಾಹರಿಯವರ ಕ್ಲಿಪ್ಪಿಂಗಲ್ಲಿ ನೋಡಿದ್ದೆ. ಆಕೆಯ ತಂಬೂರಿ ಹಾಕ್ತಾ ಇದ್ದಂಥ ಶ್ರುತಿವಾದಕಿ ಜಗತ್ತಿನ ಕುರೂಪವೆಲ್ಲ ಸಾಕಾರವಾಗಿ ನೆಲೆಯಾದಂತೆ ತೋರ್ತಾ ಇತ್ತು. ಥಿಂಗ್ ಶೈನ್ ಬೈ ಕಾಂಟ್ರಾಸ್ಟ್ ಅಂತ ತಾನೇ ಇರತಕ್ಕಂಥದ್ದು ಅದು ಅಲ್ಲಿ ಕಾಣಿಸ್ತಾ ಇದ್ದದ್ದು. ತಾವು ಚೆನ್ನಾಗಿ ಕಾಣಬೇಕು ಅಂದರೆ ಕುರೂಪದ ಹಿನ್ನೆಲೆಯಲ್ಲಿದ್ದರೆ ಸಾಕು ಅಂತ. ಹಾಗೆ ಮಹಾರಾಜರು ಕೂಡ ಅಂತಃಪುರವನ್ನು ಎರಡು ರೀತಿಯಲ್ಲಿ ನಿಭಾಯಿಸೋದಕ್ಕೆ, ಒಂದು ಇವರು ಬೇರೆ ಪುರುಷರಿಗೆ ಅಧೀನವಾಗಬಾರ್ದು, ಇನ್ನೊಂದು ಅವರಿಗೆ ತಾವು ಹೇಗಿದ್ದರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಮತ್ತು ಅಂತಃಪುರದ ಲೈಟ್ ಜಾಬ್ ಅಲ್ವಾ, ಅಲ್ಲೇನೋ ಕಲ್ಲೊಡೆಯೋದು ಮಣ್ಣಗಿಯೋದು ಇರೋಲ್ಲ. ಕುಬ್ಜರು ಕುಂಟ್ರು ಸಾಕು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಂತಹ ಒಂದು ಗೌರವವೂ ಬರುತ್ತದೆ ಅಂತ ಅಂದ್ಕೋಬಹುದು. ಯಾವ ರಿಸರ್ವೇಷನ್ಗಳಿತ್ತೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಂತೂ ಇಲ್ಲೆಲ್ಲ ಕಾಣುತ್ತದೆ. ಇದನ್ನು ಅಂತಃಪುರವನ್ನು ತುಂಬ ಚೆನ್ನಾಗಿ ಬಲ್ಲವನಾಗಿದ್ದರಿಂದ ಶ್ರೀಹರ್ಷ ಚೆನ್ನಾಗಿ ಬರೆದಿದ್ದಾನೆ. ಮತ್ತು ನಮಗೆ ಬಾಣಾದಿಗಳಿಂದಲೂ ಗೊತ್ತಾಗುತ್ತದೆ. ಕಾಳಿದಾಸ, ಬಾಣಭಟ್ಟ, ಶ್ರೀಹರ್ಷಾದಿಗಳು ಅನೇಕರು ಇದನ್ನು ತೋರ್ಪಡಿಸ್ತಾರೆ. ಹಾಗಾಗಿ ಅದನ್ನು ಬಲ್ಲವರಿಗೆ ಈ ಸನ್ನಿವೇಶ ಸ್ವಾರಸ್ಯಗಳು ಚೆನ್ನಾಗಿ ತಿಳಿಯುತ್ತದೆ. ಹಾಗಾಗಿ ಹೇಳ್ತಾನೆ, ಏನು ಮಹಾ ದೊಡ್ಡ ಗಂಡಸರು ಅಂತ ಯಾರೂ ಇಲ್ಲ, ನಿನಗೇನು ಕಷ್ಟ ಯುದ್ಧ ಮಾಡೋಕ್ಕೆ ಅಂತ. ನನಗೆ ರೇಗೋಗುತ್ತೆ. ಮೂರ್ಖ ಕಿಂ ಅಸಂಬದ್ಧಂ ಪ್ರಲಪಸಿ, ಅಯ್ಯೋ ಪೆದ್ದ, ಬಾಯಿ ಬಡಕ ಏನೇನೋ ಹೇಳ್ತಿದ್ದೀಯಾ. ದೇವ್ಯಾ ಪ್ರಸಾದ ಮುಕ್ತ ನಾಣ್ಯದಸ್ತ್ಯಾಹ ಮೋಕ್ಷಣಾಭ್ಯುಪಾಯ. ಮಹಾರಾಣಿನ ಬಳಸ್ಕೊಳ್ಳೋದು ಬಿಟ್ಟು ಈ ಥರದ ದಂಡಪ್ರಯೋಗ ಅಲ್ಲ, ಸಾಮವೇ ಇಲ್ಲಿ ಬರೋದು, ಇನ್ನು ಬೇರೆ ಉಪಾಯಗಳಲ್ಲ ಅಂತ. ಹೇಗೆ ದೇವಿಯನ್ನು ನಾನು ಸಮಾಧಾನಗೊಳಿಸಲಿ? ತತ್ಕಥೆಯ ಕಥಂ ದೇವೀಂ ಪ್ರಸಾದಯಾಮಿ. ಈಗ ವಿದೂಷಕ ಹೇಳ್ತಾರೆ, ಮಾಸೋಪವಾಸಂ ಕೃತ್ವಾ ಜೀವಿತಂ ಧಾರಯ. 1 ತಿಂಗಳು ಚಾಂದ್ರಾಯಣ ವ್ರತ ಮಾಡು, ಕೃಚ್ಛ್ರ, ಅತಿಕೃಚ್ಛ್ರ, ಮಹಾಕೃಚ್ಛ್ರ, ಈ ಸಾಂತಪನ ಇತ್ಯಾದಿಗಳೆಲ್ಲ ಇವಿಯಲ್ಲ ಉಪವಾಸಗಳು, ಅದನ್ನು ಮಾಡು. ಏವಂ ದೇವಿ ಚಂಡಿ ಪ್ರಸತ್ಸ್ಯತಿ. ಹಾಗೆ ಮಾಡಿದ್ರೆ ಈ ದೇವಿ ಚಂಡಿ ಥರ ಇದ್ದಾಳಲ್ಲ, ಹಠಮಾರಿ, ಅವಳು ಸಮಾಧಾನವಾಗಿ ಅನುಗ್ರಹ ಮಾಡ್ತಾಳೆ ಅಂತ. ಅಲಂ ಪರಿಹಾಸೇನ, ಈಗಲೂ ವಿನೋದವ, ಸಾಕು ಅದು ಮಾಡಬೇಡ. ಕಥಂ ಕಥಯ ದೇವೀಂ ಪ್ರಸಾದಯಾಮಿ. ದೃಷ್ಟ ಕಿಂ ಪುನಃ ಪುರತೋವರುದ್ಧ್ಯ ವಿಹಸನ್ ಗೃಹ್ಣಾಪಿ ಕಂಠೇ ಪ್ರಿಯಾಂ ಕಿಂ ವಾ ಚಾಟು ಶತ ಪ್ರಪಂಚ ರಚನಾ ಪ್ರೀತಾಂ ಕರಿಷ್ಯಾಮಿ ತಾಂ ಕಿಂ ತಿಷ್ಠಾಮಿ ಕೃತಾಂಚಲಿರ್ ನಿಪತಿತೋ ದೇವ್ಯಾಃ ಪುರಃ ಪಾದಯೋ ಸತ್ಯಂ ಸತ್ಯಮಹೋ ನವೇದ್ಮ್ಯನುನಯೋ ದೇವ್ಯಾ ಕಥಂ ಸ್ಯಾದಿತಿ. ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ ದೇವಿಯ ಸಮಾಧಾನ ಮಾಡೋಕ್ಕೆ. ಸ್ವಲ್ಪ ಧೈರ್ಯ ಮಾಡಿ. ದೃಷ್ಟ, ದಕ್ಷಿಣ, ಶಠ, ವೈಶಿಕ ಅಂತೆಲ್ಲ ನಾಯಕರನ್ನ, ಶೃಂಗಾರ ನಾಯಕರನ್ನ ವಿಭಾಗ ಮಾಡ್ತಾರೆ. ದೃಷ್ಟ ಅಂತಂದರೆ ಒಂದು ಮಟ್ಟದ ಧೂರ್ತತೆ, ತೆಗಾಯಿಸುವುದು ಅಂತಾರಲ್ಲ, ಹಾಗೆ ನೇರ ಹೋಗ್ಬಿಟ್ಟಿದ್ರೆ ಗಪ್ಪಂತ ಆಲಿಂಗನ ಮಾಡ್ಕೊಂಡು ಬಿಡೋದ. ಕೆಲವೊಮ್ಮೆ ಕೋಪಕ್ಕೆ ಅದು ಒಳ್ಳೆಯ ಪ್ರತೀಕಾರದ ಮದ್ದಾಗುತ್ತದೆ ಅಂತ ಇವನ ಅನುಭವ. ಅಥವಾ ಕಿಂವಾ ಚಾಟುಶತ ಪ್ರಪಂಚ ರಚನ ಪ್ರೀತಾಂ ಕರಿಷ್ಯಾಮಿವ, ಬಣ್ಣದ ಮಾತಲ್ಲಿ ಲಲ್ಲೆಗೆರೆದು ಬೇಕಾದಂತೆ ಉಪಚಾರ ಮಾಡಿಬಿಡ್ಲ. ಕಿಂತಿಷ್ಟಾಮಿ ಕೃತಾಂಜಲಿ ನಿಪತಿತೋ, ಅಥವಾ ಕೈ ಮುಗಿದು ಕಾಲಿಗೆ ಬಿದ್ದುಬಿಡೋದ. ಅದು ಮಾಡ್ತೀನಿ ಅಂತ ಕೊನೆಗೆ ಅದೇ ಮಾಡ್ತಾನೆ. ಏನು ಮಾಡಲಿ ಹೇಳು ಅಂತ ಕೇಳ್ತಾನೆ. ಅಪ್ಪ ಬಿಡು, ಅಹಂ ಪುನರಿದಾನೀಮೇವ ಬಂಧನಾತ್ ಕಥಮಪಿ ಪರಿಭ್ರಶ್ಯ ಆಗತೋಸ್ಮಿ ಗಚ್ಚತ್ವಂ. ಅಪ್ಪ ನೀನು ಹೋಗು, ನಾನೀಗಲೇ ಆ ದೇವಿಯಿಂದ ಅದೇಗೋ ಬಂಧನಕ್ಕೆ ಒಳಗಾಗಿದ್ದೆ. ಮನೋರಮೆ ಕೈಕಟ್ಟಿ ಎಳ್ಕೊಂಡು ಹೋಗಿದ್ಲು, ಅವಳು ಅನುಕೂಲಿಯಾಗಿದ್ದರಿಂದ ನನ್ನನ್ನು ಬಿಡಿಸಿದ್ಲು. ನಾನೀಗ ಬಚಾವಾಗಿ ಬಂದಿದ್ದೀನಿ ಸೆರೆಮನೆಯಿಂದ. ನಾನಂತೂ ಈ ಸಾಹಸ ಮಾಡೋಕ್ಕೆ ಇರೋಲ್ಲ, ನಿನ್ನ ಸಾಹಸಕ್ಕೆ ಸಾಕ್ಷಿಯೂ ಆಗಲಾರೆ, ನೀನೇ ಹೋಗು ಅಂತಂತಾನೆ. ಆಗವನು ಎಳ್ಕೊಂಡು ಕುತ್ತಿಗೆಗೆ ಕೈ ಹಾಕಿ ಕಂಠೇ ಗೃಹೀತ್ವ ಬಲ ನಿರ್ವರ್ತಯತಿ. ಮೂರ್ಖ, ಆಗಮ್ಯತಾಂ. ಮಹಾರಾಜನಿಗೆ ಇವರೇ ಧೈರ್ಯ. ಅದು ನೋಡಿ ಅಂಥ ಗಂಡಸರು ಹೇಗೆ ಅಂಜುಕುಳಿಗಳಾಗ್ಬಿಡ್ತಾರೆ. ಎಂಥ ನೇರ್ಚಿನ, ಎಂಥ ಜೂಚಿನ, ಎಂಥ ಬಾರಲ್ಲೈನ ಕಾಂತ ದಾಸುಲೆ, ಹಾಗೇನೆ ಏಕಾಂತಕೈನ ದಾಸುಲೆ, ಹೀಗಾಗ್ಬಿಡ್ತದೆ. ಮತ್ತೆ ರಿಲೇಷನ್ಶಿಪ್ ಉಳಿಸ್ಕೊಳ್ಬೇಕು, ಅದು ಬಹಳ ಪ್ರೀತಿ ಇದೆ. ಮತ್ತು ಆ ಪ್ರೀತಿಯಲ್ಲಿ ಒಂದು ಎಳೆಯ ವಂಚನೆಯೂ ಇದೆ. ವಂಚನೆ ಕ್ಷಮ್ಯ ಅನ್ನುವ ಮಟ್ಟದ್ದು. ಇದನ್ನು ಈ ಕಾಲದ ಸ್ತ್ರೀವಾದ ದೃಷ್ಟಿಯಿಂದ ನೋಡಿದ್ರೆ ಈ ನಾಟಕವನ್ನು ಕತ್ತರಿಸಿ ಹಾಕಿಬಿಡ್ತಾರೆ. ಆದರೆ ಹಾಗೆ ನೋಡಿದ್ರೆ ನಮಗೆ ಸ್ವಾರಸ್ಯ ಸಿಗುವಂಥದ್ದಲ್ಲ. ಇಲ್ಲಿ ಉದಯನ, ವಾಸವದತ್ತೆ, ಆರಣ್ಯಕೆ ಇತ್ಯಾದಿ ವ್ಯಕ್ತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಿಲ್ಲಿಸಿ ನೋಡಿದಾಗ ನಮ್ಮ ಆಶೋತ್ತರಗಳನ್ನು, ನಮ್ಮ ಅಪೇಕ್ಷೆಗಳನ್ನು ಪಾತ್ರಗಳನ್ನಾಗಿ ಮಾಡಿ ನಾವು ಎಷ್ಟು ದಾಕ್ಷಿಣ್ಯ ಪಟ್ಕೊಂಡು ನಡ್ಕೋತೀವಿ, ಎಷ್ಟು ನಮಗೆ ಆತ್ಮವಂಚನೆ ಮಾಡ್ಕೋತೀವಿ, ಎಷ್ಟು ಕಡೆ ಹಲ್ಲು ಗಿಂಜ್ತೀವಿ, ಎಷ್ಟು ಕಡೆ ಕೈ ಮುಗಿತೀವಿ, ಎಷ್ಟು ಕಡೆ ಡೊಗ್ಗು ಸಲಾಮ್ ಹಾಕ್ತೀವಿ ಅಂತ ನೋಡಿದ್ರೆ ಅದು ಇದ್ದದ್ದೇ.
ಇವತ್ತು ಗಂಡನಿಗೆ ನಾವು ಬಗ್ಗಿ ನಿಲ್ಲಲ್ಲ, ಹೆಂಡತಿಗೆ ನಾನು ತಗ್ಗಿ ನಿಲ್ಲಲ್ಲ ಅನ್ನೋರು ಆಫೀಸರ್ಗಳಿಗೆ ತಗ್ಗಿ ನಿಲ್ತಾನೆ. ನಮ್ಮ ಜನನಾಯಕರು ಅವ್ರಿಗೆ ಓಟ್ ಹಾಕೋರಿಗೆ ಒಂದು ಕ್ಷಣವಾದರೂ ತಗ್ಗಿ ನಿಲ್ತಾರೆ. ಪತ್ರಿಕಾ ಮಾಧ್ಯಮದವ್ರಿಗೆ ತಗ್ಗಿ ನಿಲ್ತಾರೆ. ಇನ್ಯಾವುದೋ ದೇಶಗಳ ಮುಂದೆ ತಗ್ಗಿ ನಿಲ್ತಾರೆ ಅಂತ ನೋಡಿದ್ರೆ, ಅವಕಾಶ ಕೊಡ್ತಕ್ಕಂಥ ನಿರ್ಮಾಪಕ, ನಿರ್ದೇಶಕ, ಕ್ಯಾಮ್ರಾಮನ್ಗಳ ಮುಂದೆ ನಟನಟಿಯರು ದಾಸೋಹಂ ಅಂತಾರೆ, ದಾಸ್ಯಹಂ ಅಂತಲೂ ಅಂತಾರೆ. ಹೀಗೆ ಎಲ್ಲ ಕಡೆಯಲ್ಲೂ ಉಂಟು. ಒಂದು ಲೇಖನವೋ ಒಂದು ಪುಸ್ತಕವೋ ಪ್ರಕಟನವಾಗಬೇಕು ಅಂದರೆ ಸಂಪಾದಕ ಮಹಾಶಯನ ಮುಂದೆ ಅದೆಷ್ಟು ಆಂಜನೇಯನ ಭಂಗಿಗಳಲ್ಲಿ ನಿಂತುಕೊಳ್ಬೇಕಾಗುತ್ತದೆ. ಈ ದೈನ್ಯ ಅನ್ನುವುದು, ವಂಚನೆ ಅನ್ನುವುದು, ಆತ್ಮವಂಚನೆ ಅನ್ನುವುದು, ಹೃದಯ ಗ್ಲಾನಿ ಇದ್ದೇ ಇದೆ ಅಂತ ನೋಡಿದಾಗ ಇದು ಕೇವಲ ಒಂದು ಗಂಡು ಹೆಣ್ಣು ಸಂಬಂಧ ಅನ್ನುವ ಮಟ್ಟದಲ್ಲಿ ಮಾತ್ರವಲ್ಲದೆ ವ್ಯಾಪಕವಾದ ಅರ್ಥದಲ್ಲಿ ನೋಡಿದರೆ ಬಯಕೆ ಅನ್ನುವುದರ ಹಿಂದೆ ಎಲ್ಲವೂ ಓಡ್ತಾ ಇದೆ ಅಂತ ಗೊತ್ತಾಗುತ್ತದೆ. ಗಂಡು ಹೆಣ್ಣು ಅಂತಕ್ಕಂಥದ್ದು ಒಂದು ಆಕಸ್ಮಿಕ ಆಗಂತುಕ ಪ್ರಕರಣ ಅಷ್ಟೇ. ಅಲ್ಲಿ ಆದ್ಯಂತ ಇರ್ತಕ್ಕಂಥದ್ದು ನಮ್ಮ ಅಪೇಕ್ಷೆಗಳೇ. ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ, ಆಶಾಯಾಯೇ ದಾಸಾಹ ತೇ ದಾಸ ಸರ್ವಲೋಕಸ್ಯ ಅಂತ ಗೊತ್ತಾಗುತ್ತದೆ. ಹೀಗೆ ಚಿತ್ತವೃತ್ತಿಗಳನ್ನು ಕಾಣಬೇಕು. ಆಗ ನಮಗೆ ಈ ಕೃತಿಗಳಿಂದ ಸ್ವಲ್ಪವಾದರೂ ಪ್ರಯೋಜನ ಉಂಟು. ಆಮೇಲೆ ದಂತವಲ್ಲಭಿ ಹತ್ರ ಇರೋ ದೇವಿ ಹತ್ರಕ್ಕೆ ಹೋಗ್ತಾನೆ. ಕಿಂ ಮುಕ್ತ ಮಾಸನ ಮಲಂ ಮೈ ಸಂಭ್ರಮೇಣ ನೋತ್ತಾತು ಮಿತ್ತಮುಚಿತಂ ಮಮ ತಾಂತ ಮಧ್ಯೆ ದೃಷ್ಟಿ ಪ್ರಸಾದ ವಿಧಿಮಾತ್ರ ಹೃತೋ ಜನೋಯಂ ಅತ್ಯಾದರೇಣ ಕಿಮಿತಿ ಕ್ರಿಯತೆ ವಿಲಕ್ಷ. ದೇವಿ ದಡಕ್ಕನೆ ಎದ್ದು ನಿಂತು ಬಿಡ್ತಾಳೆ ಅಂತ ಕೇಳ್ತಾನೆ. ಅಯ್ಯಯ್ಯೋ, ನಾನು ಬಂದಾಗ ನೀನು ಯಾಕೆ ಕೇಳ್ತೀಯ ಅಂತಾನೆ. ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ. ಅದಕ್ಕೆ ಅಮರಕ ಶತಕದಲ್ಲಿ ಒಂದು ಒಳ್ಳೆಯ ಪದ್ಯವಿದೆಯಲ್ಲ, ಏಕತ್ರಾಸನ ಸಂಸ್ಥಿತಿ ಅಂತ. ಅವಳು ಎಷ್ಟು ಜಾಣ್ಮೆ ಇರತಕ್ಕಂಥ ನಾಯಕಿ ಅಂದರೆ, ಒಂದೇ ಆಸನದಲ್ಲಿ ಬಂದು ಕೂತ್ಕೊಂಡು ಬಿಡ್ತಾನೆ ಅಂತ ಅವನು ಬರ್ತಿದ್ದಂಗೆ ಇವಳು ಎದ್ದು ನಿಂತ್ಕೋತಾಳೆ, ಏನೋ ಗೌರವ ಅಂತ. ಮತ್ತೆ ಅವನನ್ನು ಮಾತಾಡಿಗೊಡಿಸೋದಿಲ್ಲ. ಆಹಾರ ಪಾನೀಯಗಳು ಇತ್ಯಾದಿಗಳು ಅಂತ ತಾಂಬೂಲವನ್ನು ಬೇಕಾದ್ರೆ ಬಾಯಿಗಿಟ್ಟು ಬಾಯಿ ಮುಚ್ಚಿಕೋ ಅನ್ನುವಂತೆ ಮಾಡ್ತಾಳೆ. ಇನ್ನು ಸಖಿ ಜನರನ್ನೆಲ್ಲ ಕರೆಸಿ ಅವರಿಗೆ ಆಜ್ಞೆಗಳನ್ನು ಕೊಡುವ ಮೂಲಕವಾಗಿ ಏಕಾಂತವೂ ಇಲ್ಲದಂತೆ ಮಾಡಿಬಿಡ್ತಾಳೆ ಅಂತ. ಕೋಪವನ್ನು ಉಪಚಾರದ ರೂಪದಲ್ಲಿ ತೋರಿಸಿ ತೀರಿಸ್ಕೋತಾ ಇದ್ದಾಳೆ, ಸೇಡು ಅಂತ ಬರುತ್ತದೆ. ಹಾಗೆ ಇವಳು ಮಾಡಬೇಕು. ಇವಳು ಎದ್ದು ನಿಂತ್ಕೊಳ್ತಾಳೆ. ಬೇಡ, ನೋತ್ತಾತು ಮಿತ್ತಂ ಉಚಿತಂ, ನಾನು ತಾಂತ ಮಧ್ಯೆ, ಬಡ ನಡುವಿನವಳೆ ನೀನು ಎದ್ದು ನಿಲ್ಲಬಾರದು. ಇನ್ನು ಒಂದು ನೋಟದಲ್ಲಿ, ಕಣ್ಣು ಸನ್ನೆಯಲ್ಲಿ ಸಾಕು ನಾವೆಲ್ಲರೂ ಕರಗ್ತೀವಿ. ಹಾಗಿರುವಾಗ ಯಾಕೆ ಈ ತರಹ? ಮತ್ತು ಈ ಉಪಚಾರದಿಂದಲೇ ನಮ್ಮನ್ನು ದೂರ ಮಾಡುವಂತೆ ತೋರುತ್ತದೆ ಅಂತಲೂ ಹೇಳ್ತಾರೆ. ಆಗ ಮುಖ ತಿರುಗಿಸಿ ನೋಡ್ತಾಳೆ. ಆರ್ಯಪುತ್ರ ವಿಲಕ್ಷ ಇದಾನಿಂ ತ್ವಂಭವಸಿ. ಮುಖ ತಿರುಗಿಸ್ಕೊಂಡಿರೋದು, ವಿಲಕ್ಷಣತೆ ಇರುವುದು, ಇಂಡಿಫರೆನ್ಸ್ ನಿನಗೆ, ನನಗಲ್ಲ. ಇಲ್ಲ, ನಾನಲ್ಲ ಅಂತ ಮತ್ತೆ ಹೇಳ್ತಾನೆ. ಮಹಾರಾಜ ಕ್ರೀತಾಂ ಆಸನ ಪರಿಗ್ರಹ ಅಂತ ಸಾಂಕೃತ್ಯಾಯನಿ ಕೂಡ ಹೇಳ್ತಾಳೆ, ಆಸನ ಕೂತ್ಕೊಳ್ಳಿ ಅಂತ. ಇದು ದೇವಿ ಉಪವಿಶತು, ಇಲ್ಲಿ ದೇವಿ ಕೂತ್ಕೊಳ್ಳಿ ಅಂತ. ಅವಳು ನೇರವಾಗಿ ನೆಲದ ಮೇಲೆ ಕೂತ್ಕೋತಾಳೆ. ಭೂಮಾವು ಉಪವಿಶತಿ. ಕಥಂ ಭೂಮಾವು ಉಪವಿಷ್ಟ ದೇವಿ, ಅಯ್ಯೋ ನೆಲದ ಮೇಲೆ ಕೂತಾಳಲ್ಲ ಅಂತ ತಾನೂ ಅತ್ರೇ ಉಪವಿಶಾಮಿ ಅಂತ ನೆಲದ ಮೇಲೆ ಕೂತ್ಕೋತಾನೆ. ಅವಳಿಗಿದೆ ಇವನು ತಗ್ಗಲಿ ಬಗ್ಗಲಿ ಅಂತ. ಪ್ರಣತೇಪಿ ಮೈ ಗಂಭೀರತರಂ ಕೋಪ ಮುದ್ವಹಸಿ, ಬಾಗಿದ್ರೂ ಕೈ ಮುಗಿದ್ರೂ ಯಾತಕ್ಕೆ ಹೀಗೆ ಅಂತ ಮತ್ತೆ ಕಾಲಿಗೆ ಬೀಳ್ತಾನೆ. ಭ್ರೂಭಂಗಂ ನ ಕರೋಷಿ ರೋದಿಷಿ ಮುಹುರ್ಮುಗ್ಧೇಕ್ಷಣೇ ಕೇವಲಂ ನಾತಿ ಪ್ರಸ್ಫುರಿತಾಧರ ನವರತಂ ನಿಶ್ವಾಸಮೇವೋಜ್ಜಸಿ ವಾಚಂ ನಾಪಿ ದದಾಸಿ ತಿಷ್ಠಸಿ ಪರಂ ಪ್ರಧ್ಯಾನ ನಮ್ರಾನನ ಕೋಪಸ್ಥೆ ಸ್ಥಿಮಿತೋ ನಿಪೀಡಯತಿ ಮಾಂ ಗೂಢಪ್ರಹಾರೋಪಮಃ. ಹುಬ್ಬುಗಂಟಾಗ್ತಿಲ್ಲ, ಆದರೆ ಮತ್ತೆ ಮತ್ತೆ ಬಿಕ್ಕಿ ಅಳ್ತಾ ಇದೆಯಾ. ತುಟಿ ಕೋಪದಿಂದ ಕಂಪಿಸ್ತಿಲ್ಲ, ಆದರೆ ನಿಟ್ಟುಸಿರು ಮಾತ್ರ ಬರ್ತಾ ಇದೆ. ಮಾತಾಡ್ತಾ ಇಲ್ಲ, ಆದರೆ ಏನೋ ಮೌನ ಧ್ಯಾನ ಇದೆ. ನಿನ್ನ ಕೋಪ ಸ್ಥಿಮಿತವಾಗಿ ಮೂಗೇಟು ಬಿದ್ದಂತೆ ನನ್ನನ್ನು ನೋಯಿಸ್ತಾ ಇದೆ ಅಂತ. ಗೂಢಪ್ರಹಾರೋಪಮಃ, ಮೇಲಕ್ಕೆ ಕಾಣಿಸೋಲ್ಲ, ಒಳಗೆ ಗೊತ್ತಾಗುತ್ತದೆ. ಹಾಗೆ ಮೂಗೇಟು ಒಳಶುಂಠಿ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಕಾಲಿಗೆ ಬೀಳ್ತಾ ಇದ್ದೀ ಅಂತ. ಅತಿ ಸುಖಿತೋ ನನ್ವಸಿ ಕಿಮಿದಾನಿಂ ದುಃಖಿತಂ ಜನಂ ವಿಕಾರಸಿ. ತುಂಬ ಸಂತೋಷವಾಗಿದೆಯಲ್ಲ, ದುಃಖ ಪಡೋರನ್ನು ಮತ್ತಷ್ಟು ಯಾಕೆ ಗೋಳಾಡ್ಸೋಕೆ ಬಂದಿದ್ದೀಯಾ? ಉತ್ತಿಷ್ಟ ಕೋತ್ರ ಕುಪಿತ, ಹೇಳು ಯಾರು ತಾನೇ ಇಲ್ಲಿ ಕೋಪ ಮಾಡಿಕೊಂಡಿದ್ದು ಅಂತ ರಾಣಿ ಹೇಳ್ತಾಳೆ. ಸಾಂಕೃತ್ಯಾನಿ ಹೇಳ್ತಾಳೆ, ಏಳಪ್ಪ ಮಹಾರಾಜ, ಉತ್ತಿಷ್ಟ ಮಹಾರಾಜ ಕಿಮನೇನ ಅನ್ಯದೇವ ತಾವದು ಉದ್ವೇಗ ಕಾರಣ ಮಸ್ಯಾಹ. ಇವಳಿಗೆ ಈಗ ಸಂಕಟದ ಕಾರಣ ನೀನಲ್ಲ, ಅವಳ ಚಿಕ್ಕಪ್ಪನ ಮತ್ತು ಚಿಕ್ಕಮ್ಮನ ಮನೆಯ ಸಮಸ್ಯೆ ಅದು ಅಂತ ಹೇಳಿ ಅವಳು ಪಾಯಿಂಟನ್ನು ಡೈವರ್ಟ್ ಮಾಡ್ತಾಳೆ. ನೋಡಿ, ಇದಕ್ಕಿರಬೇಕು ಇಂಥವರೆಲ್ಲರೂ ಅಂತ. ನೇರ ಒಬ್ಬ ವ್ಯಕ್ತಿ ಎದುರಿಗಿದ್ದರೆ ನಾವು ಬಾಯಿಗೆ ಬಂದಾಗ ಅಂದ್ಬಿಡ್ತೀವಿ. ಇನ್ಯಾರೋ 3-4 ಜನ ಇದ್ದರೆ ಸಂಧಿ ಮಾಡೋಕ್ಕೆ ಬರ್ತಾರೆ. ನನ್ನ ಸ್ನೇಹಿತ ವಾಸುಕಿ ಸದಾ ಹೇಳ್ತಾ ಇರ್ತಾನೆ, ಕೋಪ ಬಂದ ತಕ್ಷಣ ಮೊದಲು ನಾವು ಏಟ್ ಹಾಕಬೇಕು ಸರ್, ಆಮೇಲೆ ಎರಡನೇ ಏಟ್ ನಾವು ಹಾಕೋದು. ಅವ್ರು ಮೊದಲು ಏಟ್ ಹಾಕಿದ್ದಾರೆ ಅಂದರೆ ಅಷ್ಟೊತ್ತಿಗೆ ರಾಜಿ ಮಾಡಿಸೋ ಜನ ಎಲ್ಲ ಬಂದುಬಿಡ್ತಾರೆ. ನಮ್ಮ ಏಟಂತೂ ಬೀಳೋದಿಲ್ಲ. ಅವನಿಗೇನೋ ಕೋಪ ಬಂತು, ಬಿಡದ ನೀನು ಯಾಕೆ ಅಂತಂತಾರೆ. ಅದಕ್ಕೆ ಮೊದಲು ನಮ್ಮ ಏಟ್ ಇರಬೇಕು, ತಪ್ಪೋ ಸರಿನೋ ನಾವು ಮೊದಲು ತದಕಬೇಕು ಅಂತಂತಾನೆ. ಬಹಳ ನಿಜ. ಎಷ್ಟೋ ಬಾರಿ ನನಗದಾಗಿಲ್ಲ,
ಏನು ಮಾಡೋದು? ಕೆಲವೊಮ್ಮೆ ಒಳ್ಳೆಯ ಹಿತಬೋಧೆಗಳು ಕೂಡ ಆಚರಣೆಗೆ ಅರ್ಹವಾಗುವುದಿಲ್ಲ, ನಮ್ಮದೇ ಆಸಕ್ತಿಗಳಿಂದ, ಅನರ್ಹತೆಯಿಂದ. ಆಗ ಗೊತ್ತಾಗುತ್ತದೆ ಏನು ಅಂತ. ಇಲ್ಲಿ ನೋಡಿ, ಅಷ್ಟನ್ನು ಕರ್ಣೇ ಕಥೆಯತಿ ಸಾಂಕೃತ್ಯಾಯಿನಿ. ಸಾಂಕೃತ್ಯಾಯಿನಿ ಮಹಾರಾಜನ ಕಿವಿಯಲ್ಲಿ ಹೇಳಿದಳು ಅಂತ. ಏಕೆಂದರೆ ಅದೊಂದು ರಂಗತಂತ್ರ, ಅದು ನಾಟ್ಯಧರ್ಮಿ. ಇಲ್ಲದರೆ ಏನೆಲ್ಲ ಕಥೆ ಆಯಿತು ಅಷ್ಟು ನಮಗೀಗಾಗಲೇ ಗೊತ್ತಿರೋದು ಹೇಳಬೇಕು. ಸಮಯಾಭಾವ, ವ್ಯರ್ಥ ಕಾಲಹರಣ ಆಗಬಾರದು. ಅದಕ್ಕಾಗಿ ಇಷ್ಟೋ ಬಾರಿ ಈ ಕಡೆ ಬರುತ್ತೆ ಕರ್ಣೆ ಏವಮಿವ ಅಂತನ್ನುವಂಥದ್ದು. ಒಂದು ಕ್ಷಣದಲ್ಲಿ ಅದೆಲ್ಲ ನಡೆಯುತ್ತದೆ. ಈಗಾದರೆ ಲೈಟ್ಸ್ ಆನ್ ಆ್ಯಂಡ್ ಆಫ್ ಇತ್ಯಾದಿಗಳ ಮೂಲಕ, ಅಥವಾ ಸಿನಿಮಾದಲ್ಲಂತೂ ಬೇರೆ ಶಾರ್ಟ್ಸ್ ಮೂಲಕವಾಗಿ ಎಷ್ಟು ಮಾಡಬಹುದು. ಒಂದು ಗಡಿಯಾರ ತೋರಿಸಿ ಮುಳ್ಳು ಒಂದು ಕಡೆ ಇದ್ದಿದ್ದು ಇನ್ನೊಂದು ಕಡೆಗೆ ಬಂತು ಅಂತ ಕಾಲ ತೋರಿಸ್ಬೋದು. ಲೈಟಿಂಗಿಂದ ಸೂರ್ಯೋದಯ ಚಂದ್ರೋದಯಾದಿಗಳು ಮಾಡಿ ಕಾಲ ವ್ಯತ್ಯಾಸ ತೋರಿಸ್ಬೋದು. ಆಗ ಸಾಧ್ಯ ಇಲ್ಲದ ಕಾರಣ ನಾಟ್ಯಧರ್ಮಿ ಇಟ್ಟುಕೊಂಡಿದ್ರು. ಇಷ್ಟೇ ತಾನೇ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ತತ್ ಕತಿಪಯಾನ್ಯಹಾನಿ ತದ್ವಾರ್ತಾಯ ಆಗತಾಯ. ಇದು ಒಳ್ಳೆ ಇಡಿಯಮ್ಮು. ಈಚೆಗೆ ಒಬ್ಬರು ಹೇಳಿದ್ರು, ಉಮಾಮಹೇಶ್ವರ ಅಂತ ಶೃಂಗೇರಿಯಲ್ಲಿ ಈಚೆಗೆ ಅವಧಾನ ಮಾಡ್ತಾ ಇರ್ತಕ್ಕಂಥ ತರುಣ ವಿದ್ವಾಂಸರು ವ್ಯಾಕರಣದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಚೆನ್ನಾಗಿ ವ್ಯಾಸಂಗ ಮಾಡಿದ್ದಾರೆ ಅಂತ ಕೂಡ ನನಗೆ ತಿಳಿಯಪಡ್ತು. ಒಳ್ಳೆಯ ಸಜ್ಜನಿಕೆಯ ವ್ಯಕ್ತಿ ಕೂಡ ಹೌದು. ಅವರು ಮೊನ್ನೆ ಇಲ್ಲಿ ವೇದಿಕೆಯಲ್ಲಿ ಬಂದು ಭಾಷಣ ಮಾಡಿದಂಥ ವಿದ್ವಾಂಸರಾದ ಚಂದ್ರಶೇಖರ ಭಟ್ರ ಬಳಿ ಸಂಸ್ಕೃತ ನಾಟಕಗಳಲ್ಲಿ ವಚೋ ವಿಚ್ಛಿತ್ತಯ ಅಂತ, ವಾಚೋಯುಕ್ತಿ ಇಡಿಯಮ್ಸ್ ಸಂಸ್ಕೃತ ನಾಟಕದಲ್ಲಿ ಏನಿದೆ ಅಂತ ಅದರ ಸಂಶೋಧನೆ ಮಾಡ್ತಿದ್ದಾರೆ ಅಂತ. ಆ ಥರದ ಒಳ್ಳೆಯ ಸಂಶೋಧನೆ ಬಂದರೆ ಎಷ್ಟೋ ಪ್ರಯೋಜನವಾಗುತ್ತದೆ. ಅಂಥದ್ದಕ್ಕೆ ಸೇರಲು ಅರ್ಹವಾದಂಥದ್ದು ಇದು. ತತ್ ಕತಿಪಯಾನ್ಯಹಾನಿ ತದ್ವಾರ್ತಾಯ ಆಗತಾಯ. ಅಂದರೆ ಆ ಸುದ್ದಿ ಬರೋಕ್ಕಿನ್ನು ಕೆಲವು ದಿವಸ ಬಾಕಿ ಇದೆ ಅಂತ. ಇದನ್ನು ನೇರವಾಗಿ ಅನುವಾದ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಅರ್ಥ ಹೀಗಿರ್ತಕ್ಕಂಥದ್ದು. ನುಡಿಗಟ್ಟನ್ನು ಸಾಕ್ಷಾತ್ತಾಗಿ ಅನುವಾದಿಸೋಕ್ಕಾಗೋಲ್ಲ. ತಾತ್ಪರ್ಯವನ್ನು ಬೇರೆ ಭಾಷೆಯಲ್ಲಿ ಹೇಳ್ಬೋದು. ಇನ್ನೇನು ಬರಲೇ ಇದೆ ಆ ವಾರ್ತೆ, ಇನ್ನೇನು ಬಂದೇ ಬಿಡ್ತು ಅಂತೀವಲ್ಲ, ಆ ರೀತಿಯಾದದ್ದು. ಅಂದರೆ ಭವಿಷ್ಯತ್ತನ್ನು ವರ್ತಮಾನದಂತೆ ಹೇಳುವ ಸ್ವಾರಸ್ಯ ಆ ಮೂಲಕವಾಗಿ ಎಷ್ಟು ತ್ವರಿತವಾಗಿ ಕೆಲಸ ಆಗುತ್ತದೆ ಅಂತ. ಇದಂಚ ತತ್ರ ವರ್ತತೆ ಅಸ್ಮತ್ಫಲೈರ್ ವಿಜಯಸೇನ ಪುರಸ್ಸರಸ್ಥೈ ಆಕ್ರಾಂತ ಬಾಹ್ಯ ವಿಷಯೋ ವಿಹತ ಪ್ರತಾಪ ದುರ್ಗಂ ಕಲಿಂಗ ಹತಕಃ ಸಹಸಾ ಪ್ರವಿಶ್ಯ ಪ್ರಾಕಾರಮತ್ರ ಶರಣ ಆ ಶರಣಕೃತೋಸೌ ಅಂತ. ಒಳ್ಳೆ ಓಜಸ್ವಿ ಆದ ವಸಂತ ತಿಲಕ ಛಂದಸ್ಸಿನ ಪದ್ಯ ಇದು. ನಮ್ಮ ಸೇನೆ ಕಲಿಂಗ ಹತಕ, ಆ ಅಯೋಗ್ಯ ಇದನ್ನಲ್ಲ, ದಟ್ ರಾಸ್ಕಲ್ ಅಂತನ್ನುವ ಅರ್ಥದಲ್ಲಿ ಕಳಿಂಗ ರಾಜ ಅವನ ಪುರವನ್ನು ಮುತ್ತಿದೆ. ಅವನು ದುರ್ಗೈಕ ಮಾತ್ರ ಶರಣ, ಪ್ರಾಕಾರ ಮಾತ್ರ ಶರಣ. ಬರೀ ಅವನ ಕೋಟೆ ಒಳಗೆ ಬಂದಿಯಾಗಿದ್ದಾನೆ, ಬೆಲದೊಳಗೆ ಇಲಿಯಿದ್ದಂತೆ. ಅಶರಣ, ಇನ್ನೇನೂ ಅವನಿಗೆ ಬೇರೆ ದಾರಿ ಇಲ್ಲ, ನಿರುಪಾಯನಾಗಿದ್ದಾನೆ. ನಮ್ಮ ವಿಜಯಸೇನ ಸೇನಾಪತಿ ಅಲ್ಲಿಗೆ ಹೋಗಿದ್ದಾನೆ. ಹಾಗಾಗಿ ನಿರ್ದಿಷ್ಟಾಕ್ರಾಂತ ಮಂದಂ ಪ್ರತಿದಿನ ವಿರಮದ್ವೀರ ದಾಸೇರ್ವೃತ್ತಂ ಶಶ್ವತ್ ಸಂಶೀರ್ಯಮಾಣ ದ್ವಿಪತುರಗ ನರಕ್ಷೀಣ ನಿಶೇಷ ಸೈನ್ಯಂ ಅದ್ಯ ಶ್ವೋವಾ ವಿಭಗ್ನೇ ಝಟಿತಿ ಮಮ ಬಲೈ ಸರ್ವತಸ್ತತ್ರ ದುರ್ಗೆ ಬದ್ಧಂ ಯುದ್ಧೇ ಹತಂ ವಾ ಭಗವತಿ ನ ಚಿರಾಚ್ಛ್ರೋಷ್ಯಸಿ ತ್ವಂ ಕಲಿಂಗಂ. ನ ಚಿರಾಚ್ಛ್ರೋಷ್ಯಸಿ, ತುಂಬ ಕಾಲ ಬೇಕಿಲ್ಲ ನಿಮಗೆ ಒಳ್ಳೆ ಸುದ್ದಿ ಬರೋದಕ್ಕೆ. ಅಚಿರಾದೇವ ಶ್ರೋಷ್ಯಸಿ ಎನ್ನುವ ಅರ್ಥ. ಏನದು? ನಮ್ಮ ವೀರ ಸೈನಿಕರು, ವೀರ ದಾಸೇರ ವೃತ್ತಂ, ದಾಸೇರ ಅಂದರೆ ಭಟ, ವೀರ ಭಟರು ಹೋಗಿದ್ದಾರೆ. ಅವರು ವೈರಿಗಳ ಚತುರಂಗ ಬಲವನ್ನು ಕುಗ್ಗಿಸಿದ್ದಾರೆ. ಕ್ಷೀಣ ನಿಶೇಷ ಸೈನ್ಯ ಅಂತ ಮಾಡಿದ್ದಾರೆ. ಅದ್ಯಶ್ವವ, ಇಂದೋ ನಾಳೆ, ವಿಭುಗ್ನೇ ಜಟಿತಿ, ಅವರ ಆ ದುರ್ಗವನ್ನು ಧ್ವಂಸ ಮಾಡಿಬಿಟ್ಟು ಸರ್ವತಸ್ತತ್ರ ದುರ್ಗೆ ವಿಭಗ್ನೇ ಜಟಿತಿ ಮಮ ಬಲೈಹಿ ಬದ್ಧಂ ಯುದ್ಧೇ ಹತಂ ವಾ ಕಲಿಂಗಂ ಶ್ರೋಷ್ಯಸಿ. ಆ ಕಲಿಂಗ ನನ್ನ ಸೈನಿಕರ ಕೈಯಲ್ಲಿ ಸೆರೆಸಿಕ್ಕೋ ಅಥವಾ ಪರಲೋಕ ಸೇರಿಯೋ ಇರುವಂಥದ್ದನ್ನು ನೀನು ಕೇಳ್ತೀಯ ಅಂತ. ಇಷ್ಟು ಪ್ರೌಢವಾದ ಶ್ರದ್ಧರ ಛಂದಸ್ಸಿನ ಪದ್ಯವಾದರೂ ಮಾತಾಡಿದಂತೆ ಇದೆ. ಅದ್ಯಶ್ವವಾ ವಿಭಗ್ನೇ ಝಟಿತಿ ಮಮ ಬಲೈಹಿ ಸರ್ವತಸ್ತತ್ರ ದುರ್ಗೆ ಬದ್ಧಂ ಯುದ್ಧೇ ಹತಂ ವಾ ಭಗವತಿ ನಚಿರಾತ್ ಶ್ರೋಷ್ಯಸಿ ತ್ವಂ ಕಲಿಂಗಂ. ಶ್ರೀಹರ್ಷನ ಕಾಲದಲ್ಲಿ ಸಂಸ್ಕೃತ ಎಷ್ಟು ಸಜೀವವಾಗಿತ್ತು ಅನ್ನುವುದು ನಮಗೆ ಇದರಿಂದ ಗೊತ್ತಾಗುತ್ತದೆ. ಆಗ ಸಾಂಕೃತ್ಯಾನಿಗೆ ಸಂತೋಷ ಆಗುತ್ತೆ. ರಾಜಪುತ್ರಿ ಪ್ರಥಮತರಮೇವ ಭವತ್ಯಃ ಕಥಿತಂ ಮಯ್ಯ ಕಥಂ ಅಪ್ರತಿವಿಧಾಯ ವತ್ಸರಾಜ ಸ್ಥಾಸ್ಯತೀತಿ. ನಾನು ಮೊದಲೇ ಹೇಳಿಲ್ವಾ ಮಹಾರಾಣಿ, ನಮ್ಮ ಮಹಾರಾಜ ಸುಮ್ಮನೆ ಇರೋಲ್ಲ ಇದನ್ನೆಲ್ಲ ಕೇಳಿ ಅಂತ, ಈಗಾದರೂ ಗೊತ್ತಾಯ್ತಾ ಅಂತ. ಅಷ್ಟು ಹೊತ್ತಿಗೆ ಪ್ರತಿಹಾರಿ ಬರ್ತಾನೆ, ವೀರಸೇನ ಜೈಶೀಲನಾಗಿ ಬಂದಿದ್ದಾನೆ ಅಂತ. ಆಗ ವಾಸವದತ್ತೆಗೆ ಅಯ್ಯೋ ನಾನು ಸ್ವಲ್ಪ ತೀವ್ರವಾಗಿ ಅಂದುಬಿಟ್ಟೆ ಅಂತ ಅನಿಸುತ್ತೆ. ಭಗವತಿ ಯಥಾ ತರ್ಕಯಾಮಿ ಪರಿತೋಷಿತಾಸ್ಮಿ ಆರ್ಯಪುತ್ರೇಣೀತಿ. ನನಗನ್ನಿಸ್ತಾ ಇದೆ ನನ್ನ ಗಂಡ ನನಗೆ ಸ್ವಲ್ಪ ಸಂತೋಷ ಕೊಡ್ತಾ ಇದ್ದಾನೆ ಅಂತ. ಆಗ ಸಾಂಕೃತ್ಯಾಯಿನಿ ಹಗುರ ಮಾಡೋಕ್ಕೆ ಸನ್ನಿವೇಶವನ್ನು ಮತ್ತೊಂದು ಮಾತಾಡ್ತಾಳೆ. ವತ್ಸರಾಜ ಪಕ್ಷಪಾತಿನಿ ಕಲ್ವಹಂ ನ ಕಿಂಚಿದಪಿ ಬ್ರವೀಮಿ. ಅಮ್ಮ, ನಾನು ನಿನ್ನ ಗಂಡನ ಪಕ್ಷಪಾತಿನಿ, ಹಾಗಾಗಿ ನಾನೇನು ಹೇಳಲ್ಲ ಅಂತ.
ಈ ಮೂಲಕ ಗಂಭೀರವಾದ ಸನ್ನಿವೇಶಕ್ಕೆ ಒಂದು ಹಾಸ್ಯ ಬರುತ್ತದೆ. ಆಗ ವಿಜಯಸೇನ ಮತ್ತು ಯಾವ ಕಂಚುಕಿ ದೃಢವರ್ಮನ ಕಂಚುಕಿ ಇದ್ದನೋ, ಆರಣ್ಯಕೆ ಎನ್ನುವ ಹೆಸರಿನ ಪ್ರಿಯದರ್ಶಿಕೆಯನ್ನು ಅಲ್ಲಿಂದ ಸಾಗಿಸಿಕೊಂಡು ಬಂದಿದ್ನೋ, ದಾರಿಯಲ್ಲಿ ಅವಳು ಕೈ ತಪ್ಪಿದ್ದಳು, ಅವನು ಬರ್ತಾನೆ. ಅವರೆಲ್ಲರೂ ಬರ್ತಾರೆ. ತುಂಬ ಸಂತೋಷಪಟ್ಟು ರಾಜನಿಗೆ ಅಭಿನಂದನೆ ಸಲ್ಲಿಸ್ತಾರೆ ಜಯವಾಗಿದ್ದಕ್ಕಾಗಿ. ಆ ಹೊತ್ತಿಗೆ ವಾಸವದತ್ತೇನು ಸಂತೋಷ ಪಡ್ತಾಳೆ. ವಿದೂಷಕನು ಈಗ ನೆಮ್ಮದಿ ಆಯಿತು ಅಂತ, ಈದೃಶೇ ಅಭ್ಯುದಯೇ ಅಸ್ಮಿನ್ ರಾಜಕುಲ ಏತತ್ ಕರಣೀಯಂ, ಇಷ್ಟೆಲ್ಲ ಒಳ್ಳೆಯದಾಗ್ತಾ ಇದೆ, ನಿಮ್ಮ ಚಿಕ್ಕಪ್ಪ ಸೆರೆಯಿಂದ ಬಿಡುಗಡೆಯಾದರೂ, ಶತ್ರು ಕಳಿಂಗ ರಾಜ ಸತ್ತೋದ, ಇನ್ನು ಅವನ ಕಂಚುಕಿ ಬಂದಿದ್ದಾನೆ, ಹೀಗಾಗಿ ಈ ಶುಭವಾರ್ತೆ ಬಂದಿದ್ದರಿಂದ ಗುರುಪೂಜಾ ಕರಣೀಯ, ಗುರುಪೂಜೆ ಮಾಡಬೇಕು. ವಾಸವದತ್ತೆಗೆ ಗುರು ವೀಣಾವಾದನ ಗುರು ಉದಯನ ವತ್ಸರಾಜ. ಹಾಗಾಗಿ ರಾಜಾನಂ ನಿರ್ದಿಶ್ಯ ವೀಣಾವಾದನಂ ನಾಟಯನ್, ಈಗ ಗುರುಪೂಜೆ ಮಾಡಬೇಕು ಅಂತ ವೀಣಾವಾದನಂ ನಾಟಯನ್ ಕೈಯಲ್ಲಿ ತೋರಿಸ್ತಾನೆ. ಅಂದರೆ ನಿನ್ನ ಗಂಡನ ಗೌರವ ಕೊಡಬೇಕು, ಗುರುಪೂಜೆ ಮಾಡೋದಂದರೆ ಅವನಿಗೆ ಇಷ್ಟ ಇರತಕ್ಕಂಥ ಆರಣ್ಯಕೆಯನ್ನು ಬಿಡಿಸಬೇಕು ಅನ್ನೋದು ಧ್ವನಿ ಉಂಟು. ಮತ್ತೆ ಆತ್ಮನೋ ಯಜ್ಞೋಪೀತಂ ದರ್ಶಯನ್, ತನ್ನ ಯಜ್ಞೋಪೀತವನ್ನು ತೋರಿಸ್ತಾ ಬ್ರಾಹ್ಮಣಸ್ಯ ಸತ್ಕಾರ, ಬ್ರಾಹ್ಮಣ ಪೂಜೆ ಮಾಡಬೇಕು. ಮತ್ತೆ ಸರ್ವಬಂಧನ ಮೋಕ್ಷ, ಅಂದರೆ ಸೆರೆ ಸಿಕ್ಕಂಥವ್ರು ಯಾರಿದ್ದಾರೆ ಅವರನ್ನೆಲ್ಲ ಬಿಡಿಸಬೇಕು ಅಂತ. ಸಂತೋಷವಾದಾಗ, ಶುಭ ಸಮಾಚಾರ ಬಂದಾಗ, ಹಿಂದೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿದ್ದ ಪದ್ಧತಿ ಸೆರೆಯಲ್ಲಿದ್ದವ್ರನ್ನ ಬಿಡಿಸೋದು. ಅದು ಬೇರೆಯವರಲ್ಲೂ ಇತ್ತು. ಹಬ್ಬ ಹರಿದಿನಗಳು, ವಿಶೇಷ ಪರ್ವ ದಿವಸಗಳು ಬಂದಾಗ ಮಾಡ್ತಿದ್ರು ಅಂತ. ಕ್ರಿಸ್ತನನ್ನು ಶಿಲುಬೆಗೇರಿಸುವಾಗ ಪಿಲಾತ್ ಕೇಳ್ತಾನೆ, ನಿಮ್ಮಲ್ಲಿ ಒಂದು ಸಂಪ್ರದಾಯ ಇದೆಯಲ್ಲ, ಈ ಪೆಸೋವರ್ ಅಥವಾ ಪಸ್ಕಾ ಹಬ್ಬ ಅಂತ ಏನಿದೆ, ಅದು ಬಂದಾಗ ಒಬ್ಬ ಅಪರಾಧಿಯನ್ನು ಬಿಡಿಸೋದು ಅಂತ. ಬರಬ್ಬಾಸ್ ಅಂತ ಒಬ್ಬ ಹಾದಿಗಳ್ಳ ಇದ್ದಾನೆ, ಹೈವೇ ರಾಬರ್, ಅವನು ಸೆರೆಯಲ್ಲಿದ್ದಾನೆ, ಕ್ರಿಸ್ತನೂ ಇದ್ದಾನೆ, ಯಾರನ್ನು ಬಿಡಿಸ್ತೀರಾ ನೀವು ಅಂತ. ಬರಬ್ಬಸ್ನೇ ಬಿಡಿಸು ಪರವಾಗಿಲ್ಲ, ಅವನು ಮತ್ತೆ ಹಾದಿಗಳ್ಳ ನಮ್ಮನ್ನು ತೊಂದರೆ ಮಾಡಿದ್ರೂ ಪರವಾಗಿಲ್ಲ, ಕ್ರಿಸ್ತ ಇರಬಾರದು, ಅವನು ಶಿಲುಬೆಗೇರಬೇಕು ಅಂತಂತಾರೆ ಜನ. ಹಾಗೆ ಬರುತ್ತದೆ. ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ, ದಿಲೀಪನಿಗೆ ಸಂತಾನವಾದಾಗ, ರಘು ಹುಟ್ಟಿದಾಗ, ಕೇವಲ ಸೆರೆಯಲ್ಲಿದ್ದ ಎಲ್ಲ ಅಪರಾಧಿಗಳನ್ನು ಬಿಡುಗಡೆ ಮಾಡಿಸಿದ್ದು ಮಾತ್ರವಲ್ಲ, ತಿಲೋದಕಾದಿಗಳು ಇಲ್ಲದೆ ಅತೃಪ್ತರಾಗಿದ್ದ ಪಿತೃಲೋಕದ ಸೆರೆಯನ್ನು ಬಿಡಿಸಿಬಿಟ್ಟ ಅವನು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ತುಂಬ ಸೊಗಸಾದ ಕಲ್ಪನೆ. ಈ ಥರದ್ದು ಎಷ್ಟೋ ಕಡೆ ಬರ್ತದೆ. ಮುದ್ರ ರಾಕ್ಷಸದಲ್ಲಿ ಕಡೆಗೆ ಬರುತ್ತದೆ, ಬಂಧನದಲ್ಲಿರತಕ್ಕಂಥ ಆನೆ, ಕುದುರೆ, ಹಸು, ಒಂಟೆ ಇತ್ಯಾದಿಗಳನ್ನು ಬಿಟ್ಟರೆ ಇನ್ನೆಲ್ಲರನ್ನೂ ಬಿಡುಗಡೆ ಮಾಡಿ ಆಯಿತು ಅಂತ. ಅಮಾತ್ಯ ರಾಕ್ಷಸ ಚಂದ್ರಗುಪ್ತನಿಗೆ ಮತ್ತೆ ಪ್ರಧಾನಿಯಾಗಿ ಬಂದ ಅನ್ನುವ ಸಂತೋಷದಲ್ಲಿ. ಹೀಗೆ ನಮ್ಮ ಪರಂಪರೆಯಲ್ಲಿ ಆ ಔದಾರ್ಯ ಇದ್ದದ್ದನ್ನು ನಾವು ನೋಡ್ತೀವಿ. ಈಗಲೂ ನಮ್ಮ ಆಧುನಿಕ ವ್ಯವಸ್ಥೆಯಲ್ಲೂ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಇತ್ಯಾದಿ ಸಂದರ್ಭದಲ್ಲಿ ಕೆಲವು ಅಪರಾಧಿಗಳಿಗೆ ಅವರ ಅಪರಾಧವನ್ನು ಕಂಡು, ಅವರ ಸಚ್ಚೀಲವನ್ನು ಕಂಡು ಬಿಡಿಸೋದು ಎಲ್ಲ ಉಂಟು. ಅದೆಲ್ಲ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವನಿಗೆ, ತಾನೇ ಮಾಡಿದವನು ಹರ್ಷ. ಹೀಗಾಗಿ ವಿನೋದದಲ್ಲಿಯೂ ಅಂಥ ಸೂಕ್ಷ್ಮಗಳನ್ನು ಕಾಣಿಸ್ತಾನೆ. ಆಗ ರಾಜ ನೋಡ್ತಾನೆ, ವಾಸವದತ್ತೆಯ ಕಡೆಗೆ ಅವನು ಗಮನಿಸಿಕೊಂಡು ವಿದೂಷಕನಿಗೆ ಮರೆಯಿಂದ ಝೋಟಿಕಾಂ ದತ್ವ ಸಾಧು ವಯಸ್ಸ್ಯ ಸಾಧು, ಚಿಟಿಕೆ ಹಾಕ್ಬಿಟ್ಟು, ಝೋಟಿಕಾ ಅಂದರೆ ಚಿಟಿಕೆ, ಒಳ್ಳೆ ಕೆಲಸ ಅಂತಾನೆ. ಅಂದರೆ ತನಗಾಗಬೇಕಾಗಿದ್ದೆಲ್ಲ ಆಗುತ್ತದೆ, ತನಗೆ ಮರ್ಯಾದೆ ದಕ್ಕುತ್ತದೆ, ಸುಂದರಿಯೂ ದಕ್ಕುತ್ತಾಳೆ ಅಂತ. ಆಗ ವಾಸವದತ್ತಿ ಸಾಂಕೃತಿಯನ ಕಡೆ ಹೇಳ್ತಾಳೆ, ಮೋಚಿತ ಖಲು ಹತಾಶೇನ ಆರಣ್ಯಕ, ನೀನು ಬಿಡುಗಡೆ ಮಾಡಲಿಲ್ವಾ ಆರಣ್ಯಕೇನ ಅಂತ. ಅಯ್ಯೋ, ಎಲ್ಲಿ ಮಾಡೋದು ಅಂತ. ಅಷ್ಟೊತ್ತಿಗೆ ಬಿಡುಗಡೆ ಮಾಡಿಸಬೇಕು ಅಂತ ಆಗುತ್ತದೆ. ಆಗ ಕಂಚುಕಿ ಹೇಳ್ತಾನೆ, ಏನೇನೆಲ್ಲ ಆಯಿತು ಅಂತ. ನಾನು ಈಗಾಗಲೇ ಹೇಳಿದಂಥದ್ದು, ವಿಂಧ್ಯಕೇತುವಿನ ಹತ್ರ, ಅಂದರೆ ಕಾಡಿನ ರಾಜ ವಿಂಧ್ಯಕೇತುವಿನ ಹತ್ರ ಇದ್ದಾಗ ತಾನು ಉದಯನ ವತ್ಸರಾಜನ ಹತ್ರಕ್ಕೆ ಹೋಗಬೇಕು ಅಂತ ಕಂಚುಕಿ ಹೋದದ್ದು. ಆಗ ಆರಣ್ಯಕ್ಕೆ ಮಾತ್ರ ಇದ್ದಳು ವಿಂಧ್ಯಕೇತುವಿನ ಹತ್ರ. ವಿಜಯಸೇನ ಇದ್ಯಾವುದೋ ಕಾರಣಕ್ಕಾಗಿ ವತ್ಸರಾಜ ವಿಂಧ್ಯಕೇತುವಿನ ಮೇಲೆ ಕೋಪ ಮಾಡಿಕೊಂಡಿದ್ದರಿಂದ ಅವನ ಸೇನಾಪತಿ ವಿಜಯಸೇನ ಆ ವಿಂಧ್ಯಕೇತುವಿನ ಮೇಲೆ ದಾಳಿ ಮಾಡಿದ್ದಾನೆ. ದಾಳಿಯಲ್ಲಿ ವಿಂಧ್ಯಕೇತು ಸತ್ತೋಗಿದ್ದಾನೆ. ಸೆರೆ ಸಿಲುಕಿದ ಆ ಹುಡುಗಿಯನ್ನು ಇವನು ಕರ್ಕೊಂಡು ಬಂದಿದ್ದಾನೆ. ಮೊದಲನೇ ಅಂಕದಲ್ಲೇ ಕಂಡುವಲ್ಲ, ಅದನ್ನೆಲ್ಲ ಇವನು ತನಗೆ ತೋಚಿದ ಲಿಂಕ್ಸನ್ನು ಕೊಡ್ತಾ ಇದ್ದಾನೆ. ಆಗ ಇದೆಲ್ಲ ತಿಳ್ಕೊಳ್ತಾ ಇದ್ದಂತೆ ಆ ಹುಡುಗಿ ಏನಾದಳು ಪ್ರಿಯದರ್ಶಿನಿ ಅಂದವು ಚಿಂತೆ ಬರ್ತದೆ. ವಾಸವದತ್ತ ಸಹಸ್ರಂ, ಅಯ್ಯೋ ನನ್ನ ತಂಗಿ ಏನಾದಳು ಗೊತ್ತಾಗಲಿಲ್ವಲ್ಲ ಅಂತ ಅಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಮನೋರಮೆ ಓಡೋಡಿ ಬರ್ತಾಳೆ. ಅಯ್ಯೋ ಏಷಾ ಖಲ್ವ ಆರಣ್ಯಕ ಕಲ್ಯವ್ಯಪದೇಶೇನ ಆನೀತಂ ವಿಷಂಪಿತ್ವ ಪ್ರಾಣ ಸಂಶಯೇ ವರ್ತತೆ. ಆರಣ್ಯಕ್ಕೆ ಬೆಳಗಿನ ಉಪಹಾರದಲ್ಲಿ ವಿಷವನ್ನು ಸೇರಿಸಿಕೊಂಡು ಯಾರಿಗೂ ಕಾಣಿಸದಂತೆ ಕುಡಿದು ಬಿಟ್ಟಿದ್ದಾಳೆ, ಪ್ರಾಣ ಸಂಶಯೇ ವರ್ತತೆ. ಹರ್ ಲೈಫ್ ಈಸ್ ಇನ್ ಡೌಟ್ಫುಲ್, ಹರ್ ಲೈಫ್ ಇನ್ ಡೌಟ್ ಅಂತ ಲಿಟ್ರಲ್ ಅನುವಾದ. ಅವಳ ಜೀವವೇ ಸಂದೇಹಾಸ್ಪದವಾಗಿದೆ ಅಂತ, ಪ್ರಾಣ ಸಂಶಯೇ ವರ್ತತೆ ಅಂತ. ತತ್ ಪರಿತ್ರಾಯತಾಂ ಭಟ್ಟಿನಿ, ರಾಣಿ ಕಾಪಾಡಬೇಕು ಅಂತಾಳೆ.
ಅಯ್ಯೋ ಈ ಥರ ಆಗ್ತಾ ಇದೆಯಾ, ನನ್ನ ಚಿಕ್ಕಮ್ಮನ ಮಗಳು ಇಲ್ಲವಾದಳು ಅಂತ ನಾನು ಗೋಳಾಡ್ತಾ ಇದ್ದರೆ ಪಾಪ ಈ ವಿಂಧ್ಯಕೇತುವಿನ ಮಗಳು ಅಂತ ಅವಳು ಭ್ರಮೆ ಮಾಡ್ಕೊಂಡಿರ್ತಾಳೆ ಆರಣ್ಯಕೇನ, ಇವಳನ್ನು ನಾನು ಸೆರೆ ಹಾಕಿ ಅವಳು ವಿಷ ಕುಡಿಯುವಂತೆ ಆಯ್ತಲ್ಲ ಅಂತ ಅವಳು ಚಿಂತೆ ಮಾಡ್ತಾಳೆ. ಆಮೇಲೆ ಅವಳು ಸಮಾಧಾನ ಮಾಡ್ಕೋತಾಳೆ. ಮನೋರಮೆ ಲಘ್ವೇವ ಆನಯತಾಂ, ಬೇಗ ಅವಳನ್ನು ಕರ್ಕೊಂಡು ಬಾ. ನಾಗಲೋಕಾದ್ ಗೃಹೀತ ವಿಷವಿದ್ಯ ಆರ್ಯಪುತ್ರ ಅತ್ರ ಕುಶಲಃ. ನನ್ನ ಗಂಡ ಉದಯನ ನಾಗಲೋಕಕ್ಕೆ ಹೋಗಿ ಬಂದವನು, ವಿಷವೈದ್ಯ ಬಲ್ಲವನು, ಅವನೇನಾದ್ರು ಮಾಡ್ತಾನೆ ಅಂತ. ಅಷ್ಟೊತ್ತಿಗೆ ಆರಣ್ಯಕ್ಕೆ ವಿಷದಿಂದ ತತ್ತರಿಸಿರ್ತಕ್ಕಂಥವಳನ್ನು ಮನೋರಮೆ ಕರ್ಕೊಂಡು ಬರ್ತಾಳೆ. ಆಗ ತತ್ಕ್ಷಣವೇ ಮಹಾರಾಜ ವಿಷವನ್ನು ಇಳಿಸೋದಕ್ಕೆ ನೋಡ್ತಾನೆ. ಆಗ ಕಂಚುಕಿ ನೋಡ್ತಾನೆ. ಸುತದಶಿ ಕಲ್ವಿಯಂ ಮಮ ರಾಜಪುತ್ರಿಯ, ಅಯ್ಯೋ ನಮ್ಮ ರಾಜಕುಮಾರಿ ಥರ ಕಾಣಿಸ್ತಾಳೆ, ರಾಜಪುತ್ರಿ ಕುತಯ್ಯಂ ಕನ್ಯಕ, ಇವಳು ಎಲ್ಲಿಂದ ನಿಮಗೆ ಅಂತ ವಾಸವದತ್ತೆ ಹೇಳ್ತಾಳೆ. ಆರ್ಯ ವಿಂಧ್ಯಕೇತೋರ್ ದುಹಿತ, ಸತ್ತೋದನಲ್ಲ ಆ ಕಾಡಿನ ಆಟವಿಕ ಮಹಾರಾಜ ವಿಂಧ್ಯಕೇತುವಿನ ಮಗಳಿವಳು ಅಂತ. ಅಯ್ಯೋ ಕುತಸ್ತಸ್ಯ ಹೃದಯ ದುಹಿತ, ಅವನಿಗೆ ಮಗಳೇ ಇಲ್ಲ, ಸೈವೇಯಂ ಮಮ ರಾಜಪುತ್ರಿ, ಇವಳೇ ನಮ್ಮ ರಾಜಕುಮಾರಿ ಅಂತ. ಅಯ್ಯೋ ಹೌದಾ, ಮಮ ಭಗಿನಿ ವಿಪದ್ಯತೆ, ಅಯ್ಯೋ ನನ್ನ ತಂಗಿಯೇನಾ ಇವಳು, ನನ್ನ ತಂಗಿಗೆ ಸಾವು ಬಂತ ಅಂತ ಇವಳು ಸಂಕಟ ಪಡ್ತಾಳೆ. ಅಷ್ಟೊತ್ತಿಗೆ ಮಹಾರಾಜ ಸಮಾಧಾನ ಹೇಳಿ ಈಗ ದುಃಖ ಪಡ್ತಾನೆ. ಇವಳಿಗೆ ಪ್ರಾಣ ಹೋಗ್ಬಿಟ್ರೆ ಗತಿ ಏನು? ಈಗಂತೂ ಗೊತ್ತಾಗಿದೆ, ಎಲ್ಲ ಗಂಟುಗಳು ಬಿಚ್ಕೋತಾ ಇದೆ. ಸಂಸ್ಕೃತ ನಾಟಕದಲ್ಲಿ ಕೊನೆಯ ಅಂಕದಲ್ಲಿ ನಿರ್ವಹಣ ಅಂಕ ಅಂತ ಕರೀತಾರೆ, ನಿರ್ವಹಣ ಸಂಧಿ, ಎಲ್ಲ ಗಂಟುಗಳನ್ನು ಬಿಚ್ಚುತ್ತಾ ಬರ್ತಾಳೆ. ಮೊದಲು ಇವಳು ಪ್ರದರ್ಶನಕ್ಕೆ ಯಾರು ಅಂತ ಗೊತ್ತಿರಲಿಲ್ಲ, ನಮಗೆ ಗೊತ್ತಿತ್ತು, ರಾಜನಿಗೆ ರಾಣಿಗೆ ಗೊತ್ತಿಲ್ಲ. ಮತ್ತು ಅವಳೀಗ ಪ್ರಾಣವೇ ತನ್ನ ಸಂಚಕಾರವಾಗುವ ಸ್ಥಿತಿನಲ್ಲಿದೆ ಅಂತಂದಾಗ ಇದೊಂದು ಸಮಸ್ಯೆ. ಆಮೇಲೆ ಅವಳು ಮೊದಲೇ ಉದಯನನಿಗೆ ಕೊಡಲ್ಪಡಬೇಕು ಅಂತ ಮಾತಾಗಿತ್ತು. ಅವಳ ತಂದೆ ಅವನು ಇವಳಿಗೆ ಗಂಡ ಸರಿಯಾದವನು ಅಂದರೆ ತನ್ನ ಬಂಧುವಾದಂತಹ ಚಂಡಮಹಾಸೇನನ ಅಳಿಯನಾದ ಉದಯನ ವತ್ಸರಾಜನೇ ಹೌದು ಅಂತ ತೀರ್ಮಾನ ಮಾಡಿಕೊಂಡಿದ್ದ ಅಂತ ಮೊದಲನೇ ಅಂಕದಲ್ಲೇ ನಮಗೆ ತಿಳಿದಿದೆ. ಹೀಗೆಲ್ಲ ಆಗಿ ಇವನಿಗೆ ಎಲ್ಲ ಒದಗಿ ಬರಬೇಕು. ಇವನ ಮೊದಲನೇ ಹೆಂಡತಿ ವಾಸವದತ್ತೇನೂ ವಿರೋಧ ಮಾಡಿಕೊಳ್ಳಲ್ಲ, ಯಾಕೆಂದರೆ ಅವಳಿಗೂ ತನ್ನ ಚಿಕ್ಕಪ್ಪನ ಅಥವಾ ಚಿಕ್ಕಮ್ಮನ ಮಗಳು ಅಂತನ್ನುವ ಭಾವ ಇದೆ. ಅಂತನ್ನುವ ಕಾಲದಲ್ಲಿ ಇವಳಿಗೆ ಪ್ರಾಣ ಹೋಗುವ ಸ್ಥಿತಿ ಬಂತಲ್ಲ ಅಂತ ಅವನಿಗೆ ಚಿಂತೆ. ಸಂಜಾತ ಸಾಂದ್ರ ಮಕರಂದ ರಸಾಂಕ್ರಮೇಣ ಪಾತುಂ ಗತಶ್ಚ ಕಲಿಕಾಂ ಕಮಲಸ್ಯ ಭೃಂಗಃ ದಗ್ಧ ನಿಪತ್ಯ ಸಹಸೈವ ಹಿಮೇನ ಚಾಸೌ ವಾಮೇ ವಿಧೌ ನಹಿ ಫಲಂತ್ಯಭಿವಾಂಚಿತಾನಿ. ಅಯ್ಯೋ ಏನಿದು, ಎಷ್ಟೆಷ್ಟೋ ಕಷ್ಟಪಟ್ಟು ಮಕರಂದವನ್ನು ಹೀರಬೇಕು ಅಂತ ದುಂಬಿ ಒಂದು ಕಮಲದ ಬಳಿಗೆ ಬಂದರೆ ಅಷ್ಟೊತ್ತಿಗೆ ಕಮಲದ ದಳದಳಗಳನ್ನು ಹಿಮ ಬಂದು ಬೀಳಿಸಿ ಉದುರಿಸಿ ಹೋಗ್ತಾ ಇದೆ. ವಾಮೇ ವಿಧೌ, ವಿಧಿ ವಕ್ರಿಸಿದಾಗ ಏನೂ ಫಲ ಸಿಗುವುದಿಲ್ಲವಲ್ಲ ಅಂತ. ಅಷ್ಟೊತ್ತಿಗೆ ಪರಿದರ್ಶಿಕೆ ಕನವರಿಸ್ಕೋತಾ ಇದ್ದಾಳೆ, ಪ್ರಾಣವೇ ಹೋಗುವಂತೆ ಕನವರಿಸಿಕೆ ಅದು. ಆಗ ಅವಳ ಸ್ಥಿತಿಯನ್ನು ರಾಜ ವರ್ಣಿಸ್ತಾನೆ. ಆ ಪದ್ಯ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಅವಳ ಆ್ಯಕ್ಷನ್ ಹೇಗಿರಬೇಕು ಅಂತ. ಯೇಷಾ ಮೀಲಯತೀದ ಮೀಕ್ಷಣಯುಗಂ ಜಾತಾ ಮಮಾಂಧಾ ದಿಶಃ ಕಂಠೋಸ್ಯ ಪ್ರತಿರುದ್ಯತೆ ಮಮಗಿರೋ ನಿರ್ಯಾಂತಿ ಕೃಚ್ಛ್ರಾದಿಮಾಹ ಏತಸ್ಯ ಶ್ವಸಿತಂ ಹೃತಂ ಮಮ ತನುರ್ನಿಶ್ಚೇಷ್ಟತಾಮಾಗತ ಮನ್ಯಸ್ಯ ವಿಷವೇಗ ಏವ ಹಿ ಪರಂ ಸರ್ವಂತು ದುಃಖಂ ಮಮ. ತುಂಬ ಸೊಗಸಾಗಿದೆ. ಕಾರಣ ಒಂದು ಕಡೆ ಆದರೆ ಕಾರ್ಯ ಇನ್ನೊಂದು ಕಡೆಗೆ ವಿಭಾವನಾ ಅಲಂಕಾರ ಅಂತ ಹೇಳ್ತಾರೆ. ವಿಭಾವನಾ ಅಲಂಕಾರವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ತುಂಬ ಸೊಗಸಾದದ್ದು, ಸಹಜವಾಗಿ ಬಂದಿದೆ. ಇವಳು ವಿಷವೇಗದಿಂದಾಗಿ ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ರೆ ನನ್ನ ಕಣ್ಣು ಕತ್ತಲೆ ಆಗ್ತಾ ಇದೆ, ನನಗೆ ಭವಿಷ್ಯತ್ತೇ ಇಲ್ಲ ಅನಿಸ್ತಾ ಇದೆ. ಇವಳು ಗಂಟ್ಲು ಸೆರೆಗಳು ಬಿಕ್ಕೊಂಡು ಬರ್ತಾ ಇದ್ರೆ ನನಗೆ ಮಾತು ಹೊರಡ್ತಾ ಇಲ್ಲ. ಇವಳು ಉಸಿರು ನಿಂತೋಗ್ತಾ ಇದ್ರೆ ನನ್ನ ಮೈ ತಣ್ಣಗಾಗ್ತಾ ಇದೆ. ಇದು ಯಾರಿಗೆ ವಿಷ ಏರಿದ್ದು, ಯಾರು ಸಾಯ್ತಾ ಇರೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಾನೆ. ಪ್ರೀತಿಗೆ ತುಂಬ ಸದೃಶವಾದದ್ದು. ಮತ್ತು ಎಷ್ಟು ಸುಂದರವಾಗಿ ನಮಗೆ ಬರಬಲ್ಲ ಭಾವಗಳನ್ನು ಕಲ್ಪನೆಯಾಗಿ ಮಾಡಿ ಪದ್ಯ ರೂಪದಲ್ಲಿ ಶಿಲ್ಪಿಸುವುದು ಅಸಾಮಾನ್ಯವಾದದ್ದು. ಆಮೇಲೆ ರಾಜ ಬದುಕಿಸ್ತಾನೆ. ವಿದೂಷಕ ಹೇಳ್ತಾನೆ, ವಯಸ್ಸಿಯ ಕಥಂ ತ್ವ ಮೂಢೈವ ತಿಷ್ಟಸಿ ನೈವ ವಿಷಾದಸ್ಯ ಕಾಲಃ. ನಿನಗೆ ಗೊತ್ತಿದೆಯಲ್ಲಪ್ಪ ವಿಷವಿದ್ಯೆ, ತದ್ದರ್ಶಯ ಆತ್ಮನೋ ವಿದ್ಯಾಪ್ರಭಾವಂ, ಯಾಕೆ ಮಂಕಾಗಿ ನಿಂತು ಬಿಟ್ಟಿದ್ದೀಯಾ, ಇದು ಅಳುವಿನ ಕಾಲ ಅಲ್ಲ ಅಂತ. ಅಷ್ಟು ಹೊತ್ತಿಗೆ ಅವನು ಚೇತರಿಸಿಕೊಂಡು ನೀರನ್ನು ತೆಗೆದುಕೊಂಡು ಮಂತ್ರಿಸ್ತಾನೆ. ಇದೆಲ್ಲ ಒಂದು ಆ ಕಾಲದ ಮಂತ್ರತಂತ್ರ ವಿಶ್ವಾಸ. ಅದರಿಂದ ಅದೇ ಸಂದರ್ಭದಲ್ಲಿ ನಮಗೆ ಎಷ್ಟೇ ತಿಳಿವಿದ್ರೂ ಆತಂಕ ಇದ್ದಾಗ ಕೈಕಾಲಾಡೋದಿಲ್ಲ. ಪ್ರೀತಿ ಇದ್ದಲ್ಲಿ ನಮ್ಮ ಪ್ರಜ್ಞೆ ಓಡೋಲ್ಲ. ಎಷ್ಟೋ ಜನ ವೈದ್ಯರು ಅದಕ್ಕೆ ತಮ್ಮ ಆತ್ಮೀಯರಿಗೆ ಆಪರೇಷನ್ ಮಾಡೋಲ್ಲ, ಡಯಾಗ್ನೋಸಿಸು ಮಾಡೋದಿಲ್ಲ. ಕಷ್ಟ ಆಗುತ್ತದೆ, ತೀರ್ಮಾನ ತೆಗೆದುಕೊಳ್ಳೋದು ಕಷ್ಟ, ಬುದ್ಧಿಗೆ ವೈಷಧ್ಯ ಪ್ರಸಾದತೆ ಇರುವುದಿಲ್ಲ ಅಂತ. ಆಮೇಲೆ ಅವಳು ಆಕಳಿಸ್ತಾ ಹೇಳ್ತಾಳೆ, ಜೃಂಭಿಕಾಂ ನಾಟಯಂತಿ
ಶನೈರುತ್ಥಾಯ ಹೇಳ್ತಾಳೆ, ನಿರ್ವ್ಯೂಢಂತೆ ವೈದ್ಯತ್ವಂ, ಅಬ್ಬಾ ನೀನು ಒಳ್ಳೆ ವೈದ್ಯನೂ ಹೌದು ಅಂತ ವಿದೂಷಕ ಹೇಳ್ತಾನೆ. ಆಗ ರಾಜ ಸಂತೋಷ ಪಡ್ತಾನೆ. ಸ್ವಭಾವಸ್ಥಾ ದೃಷ್ಟಿ ನಭವತಿ ಗಿರೋ ನಾತಿವಿಷದ ತನು ಸೀದತ್ಯೇಷ ಪ್ರಕಟ ಪುಲಕಸ್ವೇದ ಕಣಿಕ ಯಥಾ ಚಾಯಂ ಕಂಪಃ ಸ್ತನಭರ ಪರಿ ಕ್ಲೇಶಜನನು ತಥಾ ನಾದ್ಯಾಪ್ಯಸ್ಯ ನೀತಮಖಿಲಂ ಶಾಮ್ಯತಿ ವಿಷಂ. ನೋಟ ಸ್ಫುಟವಾಗ್ತಾ ಇದೆ, ಮಾತು ತುಂಬ ಆಡ್ತಾ ಇಲ್ಲ, ಇನ್ನೂ ಇದೆ ಸ್ವಲ್ಪ ಗದ್ಗದ, ಇನ್ನೂ ಬೆವತಿದೆ ದೇಹ, ಸ್ವಲ್ಪ ಇನ್ನೂ ಶರೀರದಲ್ಲಿ ಕಂಪನ ಇದೆ, ವಿಷ ಇಳಿದಿದೆ, ಆದರೆ ಬಳಲಿಕ್ಕೆ ಹೋಗಿಲ್ಲ ಅಂತ ಅಂದ್ಕೋತಾನೆ. ಆಮೇಲೆ ಆ ಕಂಚುಕಿ ವಿಶ್ವಾವಸು ಅಂತ, ವಿನಯವಸು ಅಂತ ಅವನ ಹೆಸರು, ಅವನನ್ನು ಪ್ರಿಯದರ್ಶಿಕೆ ನೋಡಿ, ಅಯ್ಯೋ ನೀನಪ್ಪ, ನಮ್ಮ ಅಪ್ಪ ಅಮ್ಮ ಎಲ್ಲಿ ಹೋದ್ರು, ಏನಾಯಿತು ಕಥೆ, ಆಗ ನನ್ನನ್ನು ವಿಂಧ್ಯಕೇತು ಬಳಿ ಬಿಟ್ಟು ನೀನು ಹೋದೆ, ಉದಯನ ವತ್ಸರಾಜನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ, ಏನಾಯಿತು ಅಂತ ಹೇಳ್ತಾಳೆ. ಆಗ ನಿಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದಾರೆ ಅಂಥೇಳಿ ಆ ಸಮಾಧಾನ ಮಾಡುವುದಾಗುತ್ತದೆ. ವಾಸವದತ್ತೆ ಹೇಳ್ತಾಳೆ, ಏಹಿ ಅಲೀಕಶೀಲೆ ಇದಾನೀಮಪಿ ತಾವತ್ ಭಗಿನಿ ಸ್ನೇಹಂ ದರ್ಶಯ, ಬಾರೆ ಈಗ ನಾನು ಅಕ್ಕ, ನೀನು ನನ್ನ ತಂಗಿ ಅಂತ ಗೊತ್ತಾಯ್ತಲ್ಲ ಬಾ ಅಂತ ಅವಳು ಕರೆದು ಅಪ್ಕೋತಾಳೆ. ಆಮೇಲೆ ವಿದೂಷಕ, ಭವತಿ ತ್ವಂ ಭಗಿನಿಂ ಗೃಹೀತ್ವಾ ಕಂಠಯೇವ ಪರಿತುಷ್ಟಾಸೆ ವೈದ್ಯಸ್ಯ ಪಾರಿತೋಷಕಂ ವಿಸ್ಮೃತಂ. ಅಲ್ಲ ಮಹಾರಾಣಿ, ನಿನ್ನ ತಂಗಿನ ಬದುಕಿಸ್ಕೊಟ್ಬಿಟ್ಟು ಮಹಾರಾಜ ವೈದ್ಯ ಅವನಿಗೆ ಪಾರಿತೋಷಕ ಕೊಡದೆ ತಂಗಿನ ಅಪ್ಕೊಳ್ಳೋದ್ರೊಳಗೆ ಇದೆಯಲ್ಲ ಅಂತ. ಆಗ ಅವಳು, ವಸಂತಕ ನ ವಿಸ್ಮೃತಂ ವೈದ್ಯ ಪ್ರಸಾರಯ ಹಸ್ತಂ, ವೈದ್ಯರಾಜ ಕೈ ಚಾಚು, ನಾನು ಮರ್ತಿಲ್ಲ ಅಂಥೇಳಿ ಭಗಿನ್ಯ ಅಗ್ರಹಸ್ತಂತೆ ಪಾರಿತೋಷಕಂ ಪ್ರದಾಸ್ಯಾಮಿ, ನನ್ನ ತಂಗಿಯ ಮುಂಗೈಯನ್ನೇ ನಿನಗೆ ಪಾರಿತೋಷಕವಾಗಿ ಕೊಡ್ತೀನಿ, ಇವಳ ಕೈ ಹಿಡಿ ಅಂತಂತಾಳೆ. ರಾಜ ಕೈ ಚಾಚ್ತಾನೆ, ಇವಳು ಸಂಕೋಚ ಪಡ್ತಾಳೆ. ಕಿಮನಯ ಸಂಪ್ರತ್ಯೇವ ಕಥಮಪಿ ಪ್ರಸಾದಿತಾಸಿ, ಅಯ್ಯೋ ಈಗಷ್ಟೇ ನಿನಗೆ ಸಮಾಧಾನ ಮಾಡಿದೆ, ಇನ್ನು ಈ ಉಪಚಾರ ಎಲ್ಲ ಎಲ್ಲಿ ಅಂತಾನೆ. ಕಸ್ತುಂ ಅಗ್ರಹೀತುಂ ಪ್ರಥಮಮೇವ ತಾತೇನೇಯಂ ದತ್ತ, ಇವಳನ್ನು ಬೇಡ ಅಂತ ನೀನು ಹೇಗೆ ಹೇಳ್ತೀಯ, ಮೊದಲಿಗೆ ನಮ್ಮ ಚಿಕ್ಕಪ್ಪ ಇವಳೇ ನಿನಗೆ ತಕ್ಕ ವಧು ಅಂತ, ನೀನೇ ಇವಳಿಗೆ ತಕ್ಕ ವರ ಅಂತ ನಿಶ್ಚಯ ಮಾಡಿದ್ನಲ್ಲ, ಏನು ಅಂತ. ವಿದೂಷಕ ಹೇಳ್ತಾನೆ, ಬೋಹೋ ಮಾನನೀಯ ಖಲು ದೇವಿ, ಮಹಾರಾಣಿ ಮಾತನ್ನು ಮೀರಬಾರ್ದಪ್ಪ, ಹುಷಾರು ಅಂತಂತಾನೆ. ಮಾಸ್ಯಾಹ ಪ್ರತಿಕೂಲಂ ಕುರು, ಇವಳಿಗೆ ಕೋಪ ಮಾಡಿಸಬೇಡ ಅಂತ. ಇದೆಲ್ಲ ವಿನೋದ. ಅದು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನಂತಾರಲ್ಲ, ಆ ಥರ ಆಗುತ್ತದೆ. ವಾಸವದತ್ತ ರಾಜ್ಞೋ ಹಸ್ತಂ ಬಲಾದಾಕೃಷ್ಯ ಪ್ರಿದರ್ಶಿಕಾಂ ಅರ್ಪಯತಿ, ಬಲವಂತವಾಗಿ ಗಂಡನ ಕೈ ಹಿಡಿದು ಎಳೆದು ಇವಳು ಕೈಯಲ್ಲಿ ಇಡ್ತಾಳೆ. ದೇವಿ ಪ್ರಭವತಿ, ದೇವಿ ದೇವಿ ಅಂತ ಅನಿಸ್ಕೊಂಡ್ಲು. ಕೃತೋಸ್ಮಾಕಂ ಅನ್ಯಥಾ ಕುತೋಸ್ಮಾಕಂ ಅನ್ಯಥಾ ಕರ್ತುಂ ವಿಭವ, ದೇವಿ ಮಾತನ್ನು ಮೀರೋಕ್ಕಿ ನಮಗೆಲ್ಲಿ. ಇದು ನೋಡಿದ್ರೆ ತುಂಬ ಆರ್ಟಿಫಿಷಿಯಲ್ ಆದ ಜಾಣ್ಮೆ ಅಂತ ಅನಿಸುತ್ತದೆ. ಈ ನಾಟಕ ಹಗುರವಾದದ್ದಾದ್ರಿಂದ ಸರಿಯಾಗುತ್ತದೆ. ಇಂಥ ಬಗೆಯ ರೀತಿಗಳನ್ನು ನಾವು ಎಷ್ಟೋ ಚಲನಚಿತ್ರಗಳಲ್ಲಿ ಈ ಕಾಲದಲ್ಲಿ ನೋಡ್ತೀವಿ. ಆ ಲಘುವಾದ ಮನೋಧರ್ಮಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಗಾಢವಾದ ಬದುಕಿನ ಹಿನ್ನೆಲೆಯಲ್ಲಿ ಬಂದಾಗ ಇವು ನಿಲ್ಲುವಂಥವಲ್ಲ. ರಾಜ ಹೇಳ್ತಾನೆ, ವಾಸವದತ್ತೆ ಹೇಳ್ತಾಳೆ, ಆರ್ಯಪುತ್ರ ಅತೋಪಿ ವರಂ ಕಿಂತೆ ಪ್ರಿಯಂ ಕೈತಾಂ, ಇದಕ್ಕಿಂತ ನಿನಗೆ ಮಿಗಿಲಾಗಿ ಪ್ರೀತಿಪಾತ್ರವಾದದ್ದು, ಸಂತೋಷಜನಕವಾದದ್ದು ಏನು ಮಾಡಲಿ ಅಂತ. ಏನಿದೆ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಆಗಿದೆ. ನಿಶೇಷಂ ದೃಢವರ್ಮಣ ಪುನರಪಿ ಸ್ವಂ ರಾಜ್ಯ ಮಧ್ಯಾಸಿತಂ, ನಿನ್ನ ಚಿಕ್ಕಪ್ಪ ದೃಢವರ್ಮ ಕಳಿಂಗರಾಜನ ಸೆರೆಯಲ್ಲಿದ್ದವನು ಮತ್ತೆ ತನ್ನ ರಾಜ್ಯದಲ್ಲಿ ಸ್ಥಿರನಾದ. ತ್ವಂ ಕೋಪೇನ ಸುದೂರಮಪ್ಯಪಹೃತ ಸದ್ಯ ಪ್ರಸನ್ನ ಮಮ, ನೀನು ಕೋಪ ಮಾಡಿಕೊಂಡು ದೂರ ಹೋದವಳು ಮತ್ತೆ ಹತ್ತಿರ ಬಂದಿದ್ದೀಯಾ, ಸಮಾಧಾನಳಾಗಿದ್ದೀಯಾ. ಜೀವಂತಿ ಪ್ರಿಯದರ್ಶನಾಚ ಭಗಿನಿ ಭೂಯಸ್ತ್ವಯಾ ಸಂಗತ, ಪ್ರಿಯದರ್ಶನಿ ನಿನ್ನ ತಂಗಿ ಅವಳಿದ್ದಳು, ಅವಳು ಸಾಯುವ ಹಂತದಲ್ಲಿದ್ದವಳು ಬದುಕಿ ಬಂದಿದ್ದಾಳೆ. ಕಿಂ ತತ್ ಸ್ಯಾದ್ ಅಪರಂ ಪ್ರಿಯಂ ಪ್ರಿಯತಮೇ ಯತ್ ಸಾಂಪ್ರತಂ ಪ್ರಾರ್ಥ್ಯತೆ, ಇನ್ನೇನು ಬೇಕು, ಅದೊಂದು ಬಿಟ್ಟಿದ್ದಾನೆ. ಇವಳು ತನಗೆ ಹೆಂಡತಿ ಆದಳು ಅಂತ ಅದನ್ನು ಅವನು ಬಯಸಿದ್ನಲ್ಲ, ಆದರೆ ಅದನ್ನು ಬೇಕು ಅಂತಲೇ ಹೇಳಿಲ್ಲ, ಜಾಣ್ಮೆ ಅವನದು. ಆದರೂ ಇದಾಗಲಿ ಅಂತ ಭರತವಾಕ್ಯವನ್ನು ಹೇಳ್ತಾನೆ. ತಥಾಪಿ ಇದಮಸ್ತು. ಸಂಸ್ಕೃತದ ನಾಟಕ ಪ್ರಪಂಚದಲ್ಲಿ ಎಲ್ಲರೂ ಭರತಮುನಿಗೆ ಕೊಡುವ ಗೌರವ ಭರತವಾಕ್ಯ. ಆ ಇಡೀ ರಂಗಕಲೆಯ ಪರಮಾಚಾರ್ಯ, ರಂಗಕಲೆಯ ಮಹರ್ಷಿ ಆದ್ದರಿಂದ ಆತನ ಹೆಸರಿನಲ್ಲಿ ಲೋಕಕ್ಕೆ ಒಂದು ಆಶಿಸ್ಸು ಅಂತ ಹಾರೈಕೆ. ಉರ್ವೀ ಮುದ್ದಾಮ ಸಸ್ಯಾಂ ಜನಯತು ವಿಸೃಜನ್ ವಾಸವೋ ವೃಷ್ಟಿಮಿಷ್ಟಾಂ ಇಷ್ಟೈಸ್ತೈ ತ್ರೈವಿಷ್ಟಪಾನಾಂ ವಿದದತು ವಿಧಿವತ್ ಪ್ರೀಣನಂ ವಿಪ್ರಮುಖ್ಯಾಃ ಆಕಲ್ಪಾಂತಂಚ ಭೂಯಾತ್ ಸ್ಥಿರ ಸಮುಪಚಿತಾಃ ಸಂಗತಿ ಸಜ್ಜನಾನಾಂ ನಿಶೇಷಂ ಯಾಂತು ಶಾಂತಿಂ ಪಿಶುನ ಜನಗಿರೋ ದುಸ್ಸಹ ವಜ್ರಲೇಪಾಃ. ಇದು ಅವನ ಎಲ್ಲ ಕಾವ್ಯಗಳಲ್ಲೂ ಬರತಕ್ಕಂಥ ಭರತವಾಕ್ಯ. ಮತ್ತು ಇದಕ್ಕೆ ಒಂದೆರಡು ಪದ್ಯಗಳು ಸೇರಿಕೊಳ್ಳೋದು ಉಂಟು. ಉರ್ವೀ ಮುದ್ದಾಮ ಸಸ್ಯಾಂ ಜನಯತು ವಾಸವಃ ವೃಷ್ಟಿಮಿಷ್ಟಾಂ ವಿಸೃಜನ್.
ಇಂದ್ರನು ಸಮೃದ್ಧವಾಗಿ ಮಳೆ ತಂದು ಆ ಮೂಲಕ ಭೂಮಿಯನ್ನು ಒಳ್ಳೆಯ ಬೆಳೆಯಿಂದ ಸಸ್ಯಶಾಲೀನವಾಗುವಂತೆ ಮಾಡಲಿ ಅಂತ. ಅದು ಉಂಟಲ್ಲ, ನಿಕಾಮೇನ ಪರ್ಜನ್ಯ ಫಲಿನ್ಯೋ ನ ಓಷಧಯ ಅಂತ ವೇದವಾಕ್ಯ. ಆ ತರಹ ತ್ರೈವಿಷ್ಟಪಾನಾಂ, ದೇವತೆಗಳ ಪ್ರೀತಿಯಿಂದ ತ್ರಿವಿಷ್ಟಪ ಸ್ವರ್ಗ ಅಲ್ಲಿರುವ ಜನರಿಂದ ವಿಧಿವತ್ ಪ್ರೀಣನಂ ವಿಪ್ರಮುಖ್ಯಾ ವಿದದತು, ದೇವತೆಗಳಿಗೆ ಸಂತೋಷವನ್ನು ಎಲ್ಲ ಶ್ರೋತ್ರಿಯರು ಯಜ್ಞ ಯಾಗಗಳ ಮೂಲಕ ಹುತ ಪ್ರಹುತಗಳ ಮೂಲಕ ಮಾಡಲಿ. ಆಕಲ್ಪಂತಂಚ ಭೂಯಾತ್ ಸ್ಥಿರ ಸಮುಪಚಿತ ಸಂಗತಿ ಸಜ್ಜನಾನಾಂ, ಸಜ್ಜನರ ಮಾತುಗಳು ಸಜ್ಜನರ ಚರಿತ್ರೆ ಚಿರಕಾಲ ಗೌರವವನ್ನು ಪಡೆಯಲಿ, ಲೋಕವ್ಯಾಪ್ತವಾಗಲಿ. ಇನ್ನು ಪಿಶುನ ಜನಗಿರಹ ಅಂತಂದರೆ ಸಂಕುಚಿತ ಬುದ್ಧಿಯವರ, ಸಣ್ಣ ಬುದ್ಧಿಯವರ, ಚಾಡಿಕೋರರ ಮಾತುಗಳು ದುಸ್ಸಹ ವಜ್ರಲೇಪಾಹ, ಅವು ಕಠೋರವಾದವು ಮತ್ತು ಬಿಡಿಸ್ಕೊಳ್ಳೋದು ಕಷ್ಟ. ಅದು ಒಂಥರ ಇದು ಹಲಸಿನ ಮೇಣ ಇದ್ದಂತೆ, ಬರಮೇಣ ಅಂತಲೂ ಅಂತಾರೆ. ಈ ಕೈಯಿಂದ ಆ ಕೈಗೆ, ಆ ಕೈಯಿಂದ ಈ ಕೈಗೆ ಅಂಟುಕೊತಾನೆ ಇರುತ್ತೆ. ಅದು ನಿಶೇಷಂ ಶಾಂತಿಮ್ಯಾಂತು, ಅವು ಲವಲೇಶವೂ ಅವಶೇಷ ಇಲ್ಲದೆ ಸಂಪೂರ್ಣವಾಗಿ ನಾಶವಾಗಲಿ. ಅವನಿಗೆ ಎಷ್ಟು ಬೇಸರ ಇತ್ತು ಈ ಥರ ಪಾಲ್ ಪ್ರೇಯರ್ಸ್ ಅಂತಾರಲ್ಲ ಚಾಡಿಕೋರರ ಮೇಲೆ. ಹೀಗಾಗಿ ಮಳೆ ಬೆಳೆ ಆಗಲಿ, ಸಜ್ಜನರ ಮಾತಿಗೆ ಬೆಲೆ ಬರಲಿ, ದೇವತೆಗಳಿಗೆ ಸಂತುಷ್ಟಿಯಾಗಲಿ, ದುಷ್ಟರ ಬಾಯಿ ಬೀಗ ಹಾಕ್ಕೊಳ್ಳಲಿ ಅಂತ ಆ ಚತುರ್ಥಾಂಕದ ಭರತವಾಕ್ಯವನ್ನು ಮಾಡ್ತಾನೆ. ನಾಳೆ ನಾವು ರತ್ನಾವಳಿ ನಾಟಕವನ್ನು ನೋಡೋಣ. ಧನ್ಯವಾದ, ನಮಸ್ಕಾರ.